ಕಳೆದ ಕೆಲವಾರು ದಿನಗಳಿಂದ ಕೆಲವಾರು ತಿಂಗಳುಗಳಿಂದ ನಮ್ಮ ಮನಸ್ಸಿನೊಳಗೊಂದು ಅವ್ಯಕ್ತವಾದ ವೇದನೆ ಇದೆ. ಅವ್ಯಕ್ತವಾದ ವೇದನೆ ಏನು ಅಂತಂದರೆ, ಯಾವ ಧರ್ಮಸ್ಥಳಕ್ಕೆ ನಾನು ಆಗಾಗ ಹೋಗಿ ಬರ್ತಿದ್ನೋ, ಯಾವ ಧರ್ಮಸ್ಥಳವನ್ನು ಕಂಡ್ರೆ ನನಗೆ ಅಪಾರವಾದ ಗೌರವ ಇತ್ತೋ, ಯಾವ ಮಂಜುನಾಥನ ಕುರಿತಂತೆ ಏನಾದರೂ ಹೇಳಿದರೆ ಮಂಜುನಾಥನ ಮೇಲೆ ಆಣೆ ಅಂತ ಮಾತಾಡ್ತಿದ್ವೋ, ಆ ಮಂಜುನಾಥನ ಮೇಲಿನ ಶ್ರದ್ಧೆ ಕಡಿಮೆ ಆಗ್ತಿದೆಯಾ ಅಂತ ಭಯ ಆಗ್ತಿತ್ತು. ನಮ್ಮೆಲ್ಲರ ಪಾಲಿಗೆ ನಡೆದಾಡುವ ಮಂಜುನಾಥನ ಥರವೇ ಇದ್ದಂಥ ವೀರೇಂದ್ರ ಹೆಗ್ಗಡೆಯವರ ಮೇಲೆ ನಮಗಿರುವಂಥ ಗೌರವ ಕಡಿಮೆ ಆಗ್ತಾ ಇದೆಯಾ ಎನ್ನುವಂಥ ಭಾವನೆ ಉಂಟಾಗ್ತಿತ್ತು. ಬಹುಶಃ ಒಬ್ಬ ಮ್ಯಾಜಿಕ್ ಅಜ್ಜಿ ನಮ್ಮೆಲ್ಲರ ಶ್ರದ್ಧೆಯನ್ನು ವಾಪಸ್ ತಂದು ಕೊಟ್ಟಿದ್ದಾಳೆ ಅಂತ ನಾನು ಭಾವಿಸ್ತೇನೆ. ಒಬ್ಬ ಅಜ್ಜಿ ಬಂದು ನಮ್ಮೆಲ್ಲರಲ್ಲೂ ಒಂದು ಬದಲಾವಣೆ ತಂದ್ಲು ಅಂತ ನನಗನ್ಸತ್ತೆ. ಆದರೆ ಇದು 1 ತಿಂಗಳು 2 ತಿಂಗಳುಗಳ ಪ್ರಹಾರ ಅಲ್ಲ. ಭಾಳ ಜನರಿಗೆ ಇತ್ತೀಚೆಗೆ ಗೊತ್ತಾಗಿರ್ಬೋದು, 2012ರಲ್ಲಿ ಸೌಜನ್ಯ ಅನ್ನುವಂಥ ಹೆಣ್ಣು ಮಗಳ ರೇಪ್ ಆ್ಯಂಡ್ ಮರ್ಡರ್ ಆಗುತ್ತೆ. 2012ರಲ್ಲಿ 1 ವರ್ಷಗಳ ಕಾಲ ಅದರ ವಿಚಾರಣೆ ಎಲ್ಲ ನಡೆದು ಆರೋಪಿ ಅಂತ ಯಾರಿದ್ನೋ ಅವನನ್ನು ಎಲ್ಲರೂ ಕನ್ವಿಕ್ಟ್ ಮಾಡ್ತಾರೆ. 2013ಕ್ಕೆ ಇದೊಂದು ಹೊಸ ಟರ್ನ್ ತೆಗೆದುಕೊಳ್ಳುತ್ತೆ. ನಾನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. 2013ಕ್ಕೆ ಶುರುವಾದ ಈ ಹರಾಸ್ಮೆಂಟ್ 2025ರ ಮೊನ್ನೆಯವರೆಗೂ ಕೂಡ ನಿರಂತರವಾಗಿ ನಡ್ಕೊಂಡು ಬಂದಿದೆ ಅಂತಂದರೆ, ಹೆಚ್ಚು ಕಡಿಮೆ 12 ವರ್ಷಗಳ ಈ ವಿಕಟ ಪರಿಸ್ಥಿತಿಯನ್ನು ನಾವು ಇವತ್ತು ದಾಟಿಕೊಂಡು ಬಂದು ಈ ಸಮಸ್ಯೆಯಿಂದ ಹೊರಗೆ ಬಂದು ನಿಂತಿದ್ದೀವಿ ಅಂತ ಹೇಳಬೇಕಾದ್ರೆ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. ಮಿತ್ರರೇ, ಏನಾಗಿತ್ತು ಧರ್ಮಸ್ಥಳದಲ್ಲಿ ಅಂತ ಹೇಳೋಕ್ಕಿಂತ ಮುಂಚೆ ನಾನು ಒಂದು ಪ್ರಶ್ನೆ ನಿಮ್ಮನ್ನೆಲ್ಲ ಕೇಳ್ಕೊಳ್ಬೇಕು. ನಾವೆಲ್ಲ ಇವತ್ತು ಬಂದು ಕೂತಿದ್ದೀವಿ, ಒಂದು ಶಾಲ್ ಹಾಕ್ಕೊಂಡಿದ್ದೀವಿ, ಧರ್ಮ ರಕ್ಷಕರು ಅಂತ ನಮಗೊಂಥರ ಖುಷಿ. ಈ ಶಾಲ್ ಹಾಕ್ಕೊಂಡಾಗಲೆಲ್ಲ ಖುಷಿ. ಐದರ್ ಈ ಶಾಲ್ ಪೊಲಿಟಿಕಲ್ ಯೂಸಿಗಾದರೂ ಬರುತ್ತೆ, ಇಲ್ಲ ಅಂತಂದರೆ ನಮ್ಮನ್ನು ನಾವು ಧರ್ಮ ರಕ್ಷಕರು ಅಂತ ತೋರಿಸ್ಕೊಳ್ಳಿಕ್ಕಾದರೂ ಉಪಯೋಗ ಆಗತ್ತೆ. ಎಷ್ಟರ ಮಟ್ಟಿಗೆ ಒರಿಜಿನಲಿ ಧರ್ಮದ ರಕ್ಷಕರು ಗೊತ್ತಿಲ್ಲ, ಆದರೆ ತೋರಿಸ್ಕೋತೀವಿ ಅಂತ. ನನಗೆ ಈಗಲೂ ಹೆಂಗಿದೆ ಅಂತಂದರೆ, 12 ವರ್ಷಗಳಲ್ಲಿ ಎಷ್ಟು ಜನ ಈ ಸಮಸ್ಯೆ ಬಂದಾಗ ಅದರ ಜೊತೆ ಅವತ್ತಿನಿಂದ ನಿಂತರೋ, ಅಥವಾ ಈ ಸಮಸ್ಯೆ ನಮಗೆ ಗೊತ್ತಾದಾಗ ನಾನು ಇದನ್ನು ನಂಬೋದಿಲ್ಲ, ನಾನು ಧರ್ಮಸ್ಥಳದ ಪರವಾಗಿ ವೀರೇಂದ್ರ ಹೆಗ್ಗಡೆಯವರ ಪರವಾಗಿ ಬಲವಾಗಿ ನಿಂತಿದ್ದೀನಿ ಅಂತ ಹೇಳಿದ್ರೋ ಇಲ್ವೋ ಗೊತ್ತಿಲ್ಲ. ಆದರೆ ಇವತ್ತು ಮಾತ್ರ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಎಲ್ಲರೂ ಕೇಸರಿ ಶಾಲ್ ಹಾಕ್ಕೊಂಡು ರೆಡಿ ಆಗಿಬಿಟ್ಟಿದ್ದಾರೆ, ನಾನಿದ್ದೀನಿ ಧರ್ಮಸ್ಥಳ ಜೊತೆಗೆ. ಚಪ್ಪಾಳೆ ತಟ್ಟಿದ್ದು ಯಾಕೇನು ಗೊತ್ತಿಲ್ಲ ನನಗೆ. ನಾನು ಬೈದೆ. ಆ್ಯಕ್ಚುಲಿ ಭಾಳ ಬಾರಿ ನಮ್ಮ ಜನರಿಗೆ ಬೈದಿದ್ದು ಗೊತ್ತಾಗಲ್ಲ. ನಾನು ಬೈದಿದ್ದು ಏನು ಗೊತ್ತೇನು ಅರ್ಥ? ಕಷ್ಟ ಇದ್ದಾಗ ನಿಂತ್ಕೊಳ್ಳಿಲ್ಲ, ಸುಖ ಬಂದಾಗ ಜೊತೆಯಲ್ಲಿ ಬರುವಂಥ ಜನರಾಗ್ಬಿಟ್ಟವ ನಾವು ಅನ್ನೋದು ಪ್ರಶ್ನೆ ನನಗೆ. ವಾಪಸ್ ಸುಮ್ಮನೆ ನನಗೆ ಭಾಳ ಬೇಸರದಿಂದ ಮಾತಾಡ್ತೀನಿ ನಾನು. ನನಗೆ ಬೇಸರ ಯಾಕೆ ಅಂತಂದರೆ, ನಮ್ಮದೊಂದು ಕೆಟ್ಟ ಸಮಾಜ ಇದೆಯಲ್ಲಪ್ಪ, ಹಿಂದೂ ಸಮಾಜ. ಸತ್ಯ ಹೇಳಲ್ಲ ಮಿತ್ರರೇ, ಹಿಂದುತ್ವದ ಬಗ್ಗೆ ಭಾಷಣ ಮಾಡೋದನ್ನು ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಇನ್ನು ಮುಂದೆ ಹಿಂದುತ್ವದ ಬಗ್ಗೆ ಮಾತನಾಡಬಾರದು, ಮಾತಾಡೋರ ಸಂಖ್ಯೆ ಜಾಸ್ತಿ ಆಗೋಗ್ಬಿಟ್ಟಿದೆ. ಇನ್ನು ಹಿಂದುತ್ವದ ಈ ಶ್ರದ್ಧೆಯನ್ನು ಉಳಿಸ್ಲಿಕ್ಕೆ ಬಾಯಿ ಮುಚ್ಕೊಂಡು ಕೆಲಸ ಮಾಡಬೇಕು ಅಂತ ಅನಿಸುತ್ತೆ. ಯಾಕೆ ಅಂತಂದರೆ, ಎಲ್ಲ ಸಮಸ್ಯೆಗಳು ತೀರಿದಾಗ ಮುಂದೆ ಬರುವ ದಂಡನ್ನು ನೋಡಿದ್ರೆ ಅಯ್ಯೋ ರಾಮ, ಹಿಂದುತ್ವ ಏನು ಸರಿ ಹೋಗ್ಬಿಡುತ್ತಲ್ಲ ಅಂತ ಅನಿಸುತ್ತೆ. ಮುಂದೆ ಬರುವ ದಂಡನ್ನು ನೋಡಿದ್ರೆ ಸಮಸ್ಯೆ ತೀರಿದಾಗ, ನಿಜವಾದ ಸಮಸ್ಯೆ ಇದ್ದಾಗ ನಾವು ಎಂಥ ಕೆಟ್ಟ ಜನ ಗೊತ್ತಾ? ನಾವೇ ಸಮೀರ್ ಮುಲ್ಲಾನ ವಿಡಿಯೋನ ಶೇರ್ ಮಾಡಿದವರು. ನಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಸಮೀರ್ ಮುಲ್ಲಾನ ವಿಡಿಯೋ ಬಂತು. ನಮ್ಗೆ ಗೊತ್ತಿತ್ತು ಅವನೊಬ್ಬ ತುರ್ಕ, ಅವನೊಬ್ಬ ಮುಸಲ್ಮಾನ ಅಂತ ಗೊತ್ತಿತ್ತು ನಮಗೆ. ಗೊತ್ತಾದಾಗಲೂ ಒಂದು ವಿಡಿಯೋ ಫಾರ್ವರ್ಡ್ ಮಾಡಿದ್ವಿ. ಫಾರ್ವರ್ಡ್ ಮಾಡಿದಾಗ ಕೆಳಗೆ ಏನು ಬರೆದ್ವಿ ಗೊತ್ತಾ? ಕೇಸರಿ ಶಾಲ್ ಹಾಕ್ಕೊಂಡಿರೋರು, ನನ್ನನ್ನು ಸೇರಿದಂತೆ. ಮುಸಲ್ಮಾನ ಆದರೆ ಏನು, ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸುವಲ್ಲಿ ಅವನ ಹೋರಾಟಕ್ಕೆ ನನ್ನ ಬೆಂಬಲವಿದೆ. ಅಬಾಬಾಬಾ, ಏನು ಹೆಣ್ಣಿನ ಮೇಲೆ ಗೌರವ! ಅಜ್ಮೀರ್ನಲ್ಲಿ ದರ್ಗಾಕ್ಕೆ ಸೇರಿದ, ದರ್ಗಾ ಶರೀಫಿಗೆ ಸೇರಿದಂಥ ಆ ಕುಟುಂಬದ ಮಕ್ಕಳು, ಅದರಲ್ಲಿ ಒಬ್ಬ ಹುಡುಗ ಒಂದು ಹಿಂದೂ ಹುಡುಗಿಯನ್ನು ಪ್ರೀತಿಸ್ತಾ ಇದ್ದ, ಪ್ರೀತಿಸುವ ನಾಟಕ ಮಾಡ್ತಿದ್ದ. ಅವಳನ್ನು ಒಂದಿನ ಒಂದು ಕಡೆ ಕರ್ಕೊಂಡು ಅವಳ ಜೊತೆ ದೈಹಿಕ ಸಂಬಂಧ ಬೆಳೆಸಿದೊಂದು ವಿಡಿಯೋ ಮಾಡಿದ. ಆ ವಿಡಿಯೋನ ಅವಳಿಗೆ ಕಳಿಸ್ಕೊಟ್ಟು ಹೇಳ್ದ, ಈ ವಿಡಿಯೋ ಶೇರ್ ಆಗಬಾರದು ಅಂತಂದರೆ ಇವತ್ತು ರಾತ್ರಿ ವಾಪಸ್ ಬರಬೇಕು ನೀನು ಅಂತ. ಅವಳು ಬಂದ್ಲು. ಬರಬೇಕಾದ್ರೆ ಒಬ್ಬ ಇರಲಿಲ್ಲ, 5 ಜನ ಇದ್ರು ಇವರು. 5 ಜನ ಸೇರಿ ಆ ಹುಡುಗಿಯೊಂದಿಗೆ ಅವತ್ತಿನ ರಾತ್ರಿ ಕಳೆದರು. ಆ 5 ಜನದ್ರ ವಿಡಿಯೋ ಮತ್ತಿತ್ತು.
ಅವಳಿಗೆ ಹೇಳಿದ್ರು ನೀನು ಸಾಕಾಗೋದಿಲ್ಲ, ಈಗ ನಿನ್ನ ಫ್ರೆಂಡನ್ನು ಕರ್ಕೊಂಡು ಬಾ ಅಂತ. ಅವಳು ತನ್ನ ಫ್ರೆಂಡಿಗೆ ಪುಸಲಾಯಿಸಿ ಅವಳನ್ನು ಕರ್ಕೊಂಡು ಬಂದ್ಲು, ಯಾಕೆಂದರೆ ತಾನು ಬಚಾವಾಗಬೇಕು ಅಂತ. ಅವಳ ಫ್ರೆಂಡಿನ ರೇಪ್ ಆಯಿತು. ಅವಳ ಫ್ರೆಂಡು ಮತ್ತು ಇವಳನ್ನು ಹಿಡ್ಕೊಂಡು ಇನ್ನೊಬ್ಬ ಫ್ರೆಂಡನ್ನು ಕರ್ಕೊಂಡು ಬರ್ಲಿಕ್ಕೆ ಶುರು ಮಾಡಿದ್ರು. ಒಟ್ಟು 250 ಹಿಂದೂ ಹೆಣ್ಣು ಮಕ್ಕಳ ಅತ್ಯಾಚಾರ ಆಯಿತು. 250. ಏನು ಉಪಯೋಗ? ಒಂದು ಏನು ಮಾಡಿದ್ರಿ? ಒಂದು AI ವಿಡಿಯೋ ಮಾಡಿದ್ರಾ? ನಿಮ್ಮ ಮುಲ್ಲಾ ಸಮೀರ್ ಮುಲ್ಲಾ ವಿಡಿಯೋ ಮಾಡಿದ್ನಾ? ಮುಸಲ್ಮಾನ ಆದರೆ ಏನೋ ನ್ಯಾಯ ಕೊಡಿಸಬೇಕು ಅಂತ ಅವತ್ತು ಮಾತನಾಡಿದವರು, ಸಮೀರ್ ಮುಲ್ಲಾ ಅಯೋಗ್ಯ, ನಿನ್ನ ಜನ ಮಾಡಿದ ಅಯೋಗ್ಯತನವನ್ನು ಒಂದ್ಸಲ ಬಯಲಿಗೇಳಿ ಅಂತ ಯಾವನಾದ್ರೂ ಪ್ರಶ್ನೆ ಕೇಳಿದ್ವಾ? ಇವತ್ತು ಬಂದ್ವಿ, ಎಲ್ಲ ಮುಗೀತು ಅಂತ, ಇನ್ನೇನು ಉಳಿದಿಲ್ಲ ಅಂತ. ನಾನು ನೋಡಿದ್ದೀನಿ ರೀ, ನಾನು ಬಹಳ ಬೇಸರದಿಂದ ಮಾತಾಡ್ತಿದ್ದೀನಿ ನಿಮ್ಮ ಜೊತೆ, ಯಾಕೆಂದ್ರೆ ಹಿಂದೂ ಸಮಾಜದ ಭಾಗವಾಗಿರೋದ್ರಿಂದ ಹೇಳ್ತಿದ್ದೀನಿ. ಇದೇ ಹಿಂದೂ ಸಮಾಜದ ಭಾಗವಾಗಿರೋದ್ರಿಂದ ಹೇಳ್ತಿದ್ದೀನಿ. ಯಾವಾಗ ಬಂದ್ವಿ ನಾವು? ಅವನು ಯಾವನೋ ಬುರುಡೆ ಮನುಷ್ಯ ಬಂದ, ಅವನೊಂದು ಬುರುಡೆ ಕೈಯಲ್ಲಿ ಹಿಡ್ಕೊಂಡು ಬಂದ, ಗಾಬರಿ ಆಗೋಯ್ತು ನಮಗೆಲ್ಲ. ಅಯ್ಯಯ್ಯೋ ಏನಾಗಿದ್ಯಪ್ಪ ಇದು, ನಾವು ತಂಟೆಗೆ ಹೋಗೋದು ಬೇಡ ಅಂದ್ವಿ. ಅವನ ಬುರುಡೆ ತಗೊಂಡು ಬಂದು ಈ ಬುರುಡೆ ಅಂತೆ ತೋರಿಸಿ, ನಾನು ಈ ಜಾಗದಲ್ಲಿ 13 ಜಾಗ ತೋರಿಸ್ತೀನಿ, ಅಲ್ಲಿ ಹೆಣಗಳನ್ನು ಹೂತಿದ್ದೀನಿ ಅಂತಂದ. ಅವನೊಂದು 100 ಹೆಣ ಹೂತಿದ್ದೀನಿ ಅಂತಂದ. ಈ ಸಮೀರ್ ಮುಲ್ಲಾ 1000 ಹೆಣ ಅಂದ. ಹೂತಿದ್ದ ಬುರುಡೆ ಮನುಷ್ಯ 100 ಹೆಣ ಅಂದ್ರೆ ಸಮೀರ್ ಮುಲ್ಲಾ ಅದನ್ನ 1000 ಅಂದ. ನಾವೇನ್ ಮಾಡಿದ್ವಿ ಗೊತ್ತಾ? 1000 ಅನ್ನೋದನ್ನ ನಂಬಿ ಶೇರ್ ಮಾಡಿದ್ವಿ. ಅದನ್ನ ನಮ್ಮ ವಾಟ್ಸಪ್ನ ಸ್ಟೇಟಸ್ ಇಟ್ವಿ, ನಮ್ಮ ಇನ್ಸ್ಟಾಗ್ರಾಮ್ನ ಸ್ಟೇಟಸ್ ಇಟ್ವಿ. ಸಮೀರ್ ಮುಲ್ಲಾ ಒಂದು ಹಿಂದೂ ಹೆಣ್ಣು ಮಗಳಿಗಾಗಿರುವ ನ್ಯಾಯ ಕೊಡಿಸ್ಲಿಕ್ಕೆ ಹೋರಾಡ್ತಿದ್ದಾನೆ, ಅವನ ಬೆಂಬಲಕ್ಕೆ ಅವನ್ಯಾವನೋ ಒಬ್ಬ ಬಂದ. ಯುದ್ಧದಲ್ಲಿ ಇರುವಾಗ ಸೈನಿಕರು ಎಷ್ಟಿದ್ದಾರೆ ಅಂತ ಲೆಕ್ಕ ಹಾಕಬಾರದು ಕಣೋ, ನಿನ್ನೊಂದಿಗೆ ನಾವಿದ್ದೀವಿ, ಇವತ್ತು ನಿಲ್ಲಿಸ್ಕೊಂಡು ಕಪಾಲ ಕೊಡಿರಿ ಅವನಿಗೆ. ಯಾವ ಯುದ್ಧನಲ್ಲೇ ಅಂತ ಕೇಳಬೇಕಲ್ಲ ಅವನಿಗೆ. ಮೊದಲನೇ ಹೊಂಡ ಅಗದ್ರು, ಏನೂ ಸಿಗಲಿಲ್ಲ. ನಾವೇ ಹೇಳಿದ್ವಿ, 2ನೇ ಹೊಂಡದಲ್ಲಿ ಸಿಗುತ್ತೆ ಇರಿ. 2ನೇದ್ರಲ್ಲಿ ಸಿಗಲಿಲ್ಲ, ಸ್ವಲ್ಪ ಅನುಮಾನ ಶುರುವಾಯ್ತು ನಮ್ಗೆ, ಇದೆಯೋ ಇಲ್ವೋ ಅಂತ. 3ನೇದ್ರಲ್ಲಿ ಸಿಗುತ್ತೀರಿ ಅಂತ. 3ನೇದ್ರಲ್ಲಿ ಒಂದು ಮೂಳೆ ಸಿಕ್ತು. ನಾವು ಹೇಳಿದ್ವಿ, ಹೇಳಲಿಲ್ವಾ ಸಿಗುತ್ತೆ ಅಂತ? FSL ರಿಪೋರ್ಟ್ ಹೇಳ್ತು ಗಂಡಸರು ಮೂಳೆ ಅದು ಅಂತ. 4ನೇದ್ರಲ್ಲಿ ಸಿಗಲಿಲ್ಲ, 5ನೇದ್ರಲ್ಲಿ ಸಿಗಲಿಲ್ಲ, 6ನೇದ್ರಲ್ಲಿ ಒಂದು ಸ್ಕೆಲಿಟನ್ ಸಿಕ್ಬಿಡ್ತು. ಸ್ಕೆಲಿಟನ್ ಸಿಕ್ಕಿದ ತಕ್ಷಣ ಆ ಪಾಳೆಯದವರ ಸಂಭ್ರಮ, ವಿಜಯೋತ್ಸವ. ನಾವು ಹೇಳಿರ್ಲಿಲ್ವಾ ಸಿಗುತ್ತೆ ಅಂತ. ಮಾರನೇ ದಿನ ಗೊತ್ತಾಯ್ತು ಇದು ಹೆಂಗಸರದಲ್ಲ ಗಂಡಸರದು ಅಂತ. ಅದು ಸುಮಾರು 35-40 ವರ್ಷದ ಹಿಂದೆ ಹೂತಿದ್ದು ಅಂತ. ಅವ್ರಿಗೆ ಗಾಬರಿ ಆಯಿತು, ಇನ್ನಾದರೂ ಸಿಗುತ್ತೆ ವೆಯ್ಟ್ ಮಾಡಿ ಅಂತ. 7, 8, 9, 10, 11, 12 ಯಾವುದರಲ್ಲೂ ಸಿಗಲಿಲ್ಲ. ಆಗ ನಮ್ಮವ್ರು ಹೇಳಿದ್ರು, ನಾವು ಧರ್ಮಸ್ಥಳದ ಪರವಾಗಿದ್ದೀವಿ. 12 ವರ್ಷದ ನಂತರ ಆಗಲೂ ಹೇಳಲಿಕ್ಕೆ ಸ್ವಲ್ಪ ಹೆದರಿಕೆ. ಯಾಕೆ ಗೊತ್ತಾ? SITನವ್ರು ಸ್ವಲ್ಪ ಛತ್ರಿ ಬುದ್ಧಿ ಮಾಡಿದರು. 13ನೇದು ಅಗಿಲೇ ಇಲ್ಲ. 13ನೇದು ಯಾಕೆ ಅಗಿಲಿಲ್ಲ ಅಂತಂದ್ರೆ ಅವನು ಹೇಳಿದ್ದ 13ನೇ ಹೊಂಡದಲ್ಲಿ 10 ಶವ ಹೂತಿದ್ದೀನಿ ಎಂದ. ಅವ್ರೇನ್ ಮಾಡಿದ್ರು, ಅವನ ಹತ್ರ ಕೇಳಿದ್ರು, ಇದು ಬಿಟ್ಟು ಮತ್ತೆ ಬೇರೆ ಜಾಗ ಇದ್ರೆ ತೋರಿಸು. SITನವರು ಏನು ಉದಾರ ಮನಸ್ಥಿತಿಯವರು, ಎಲ್ಲಾದ್ರೂ ಜಾಗ ತೋರಿಸು, ಒಂದಾದ್ರೂ ಶವ ಸಿಗಲಿ ಅಂತ 14, 15, 16, 17 ಹೊಸ ಹೊಸ ಹೊಂಡಗಳನ್ನು ಹುಡುಕಿ 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 ತೋಡಿದ್ರು. ಆಮೇಲೆ ಏನು ಮಾಡಿದ್ರು ಗೊತ್ತಾ? ಗ್ರೌಂಡ್ ಪೆನೆಟ್ರೇಟಿಂಗ್ ರೆಡಾರ್ ತೆಗೆದುಕೊಂಡು ಬಂದು 13ನೇ ಹಳ್ಳದಲ್ಲಿ ಅದನ್ನು ರೆಡಾರ್ ಹುಡುಕೊಂಡು 22 ಅಡಿ ಆಳಕ್ಕೆ ಹೋದ್ರು. 22 ಅಡಿ ಆಳಕ್ಕೆ ನಿಲ್ಸಿದ್ಯಾಕೆ ಗೊತ್ತಾ? ನೀರು ಸಿಕ್ತು ಅಂತ. ನೀರಿನ ಕೆಳಗೆ ಇನ್ಯಾರು ಹೂತಿರಲ್ಲ ಅನ್ನುವಂಥ ಧೈರ್ಯದ ಮೇಲೆ ನಿಲ್ಸಿದ್ರು. ಆಗ ನಮಗೊಂದು ಜೀವ ಬಂತು, ಅಯ್ಯೋ ನಾವು ಧರ್ಮಸ್ಥಳ ಇಂಥದ್ದಲ್ಲ, ನಮ್ಮ ಧರ್ಮಸ್ಥಳ ನಿಷ್ಕಳಂಕ. ಯಾವ ಧರ್ಮಸ್ಥಳಕ್ಕೆ ನನ್ನ ತಂದೆ ಹೋಗ್ತಿದ್ರೋ, ನನ್ನ ತಾತ ಹೋಗ್ತಿದ್ರೋ, ನನ್ನ ಮುತ್ತಾತ ಹೋಗ್ತಿದ್ರೋ, ನನ್ನ ಅಮ್ಮ ಹೋಗ್ತಿದ್ರೋ, ನನ್ನ ಅಕ್ಕ ಹೋಗ್ತಿದ್ರೋ, ನನ್ನ ಅಜ್ಜಿ ಹೋಗ್ತಿದ್ರೋ, ಅದರ ಮೇಲೆ ಕಳಂಕ ಹೊರಿಸಿದಾಗ ಒಂದು ಕ್ಷಣ ನಂಬುವಷ್ಟರ ಮಟ್ಟಿಗೆ ನಮ್ಮ ಶ್ರದ್ಧೆ ಸತ್ತೋಯ್ತಲ್ರಿ. ಈ ಮೊಬೈಲ್ಗೆ ಅಷ್ಟು ಶಕ್ತಿಯಾ? ನನ್ನ ಅಪ್ಪನಿಗಿಂತ ನಮ್ಮ ತಾತನಿಗಿಂತ ದೊಡ್ಡದ್ದ? ಯಾವತ್ತಾದ್ರೂ ಒಂದು ಕ್ಷಣ ಯೋಚನೆ ಮಾಡಲಿಲ್ವಾ? ಒಬ್ಬ ಅಯೋಗ್ಯ ಒಂದು ಓಪನ್ ಸಭೆಯಲ್ಲಿ ಹೇಳ್ತಾನೆ, ಧರ್ಮಸ್ಥಳದಲ್ಲಿ ಸಾಮೂಹಿಕ ಮದುವೆಗಳಾಗ್ತವೆ. ಈ ಸಾಮೂಹಿಕ ಮದುವೆಗಳಲ್ಲಿ ಅವರು ಯಾರು ಮದುವೆ ಆಗ್ತಾರೋ ಆ ಹೆಣ್ಣಿಗೆ ಗಿಫ್ಟ್ ಕೊಡ್ತಾರೆ, ಸೀರೆ ಕೊಡ್ತಾರೆ, ಗಂಡಿಗೆ ಪಂಚ ಕೊಡ್ತಾರೆ, ತಾಳಿ ಕೊಡ್ತಾರೆ, ಉಡುಗೊರೆ ಕೊಡ್ತಾರೆ. ಒಂದೇ ಒಂದು ಕಂಡೀಷನ್. ಏನು ಕಂಡೀಷನ್ ಗೊತ್ತಾ?
ಧರ್ಮಸ್ಥಳದವ್ರು ಹೇಳ್ತಾರಂತೆ, ಈ ಹೆಣ್ಣು ಇವತ್ತು ರಾತ್ರಿ ಧರ್ಮಸ್ಥಳದಲ್ಲಿ ನಮ್ಮ ಜೊತೆ ಕಳಿಬೇಕು ಅಂತ ಹೇಳ್ತಾರೆ, ಹಂಗೆ ಹೇಳ್ಬಿಟ್ಟು ಮದುವೆ ಮಾಡಿಸ್ತಾರೆ ಅಂತ ಹೇಳಿದ ಅಯೋಗ್ಯ. ಅವನಿಗೆ ಆಗ ಮರ್ತೋಗಿತ್ತು ಅವನ ಮದುವೆನೂ ಅಲ್ಲೇ ಆಗಿತ್ತು ಅಂತ. ಅದೇ ಧರ್ಮಸ್ಥಳದಲ್ಲಿ ಮದುವೆ ಆಗಿದ್ದವನು ಹೇಳಿದ್ದು. ಈಗ ಯೋಚನೆ ಮಾಡಿ, ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಓಡಾಡ್ತಿರುವವರೆಲ್ಲರೂ ಕೂಡ ಧರ್ಮಸ್ಥಳದಲ್ಲಿ ಮದುವೆ ಆದ ಅಷ್ಟೂ ಹೆಣ್ಣು ಮಕ್ಕಳ ಜೀವನವನ್ನ ಬರ್ಬಾದ್ ಮಾಡಿ ಮುಗಿಸಿದ್ರಲ್ಲ. ಯೋಚನೆ ಮಾಡಿದ್ವಾ ಯಾವತ್ತಾದ್ರೂ? ಮಿತ್ರ, ಯಾವತ್ತಾದ್ರೂ ಯೋಚನೆ ಮಾಡಿದ್ವಾ? ಯಾರ ವಿರುದ್ಧ ಮಾತಾಡ್ತಿರೋದು? ನನ್ನ ಸ್ವಾಮೀಜಿ ಹೇಳಿದಾಗ ಆಶ್ಚರ್ಯ ಆಯಿತು. ಇಲ್ಲಿ ಪಟ್ಟಾಧಿಕಾರಕ್ಕೆ ಸ್ವಾಮೀಜಿ ಬಂದು ಹೆಚ್ಚು ಕಡಿಮೆ 55 ವರ್ಷ. ವೀರೇಂದ್ರ ಹೆಗಡೆಯವರು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿಯೂ 55 ವರ್ಷ ಈ ವರ್ಷಕ್ಕೆ. ಮಿತ್ರ, ಈ ಮನುಷ್ಯ ಪಟ್ಟಾಧಿಕಾರಕ್ಕೆ ಬಂದಾಗ 19 ವರ್ಷ. ಬಹುಶಃ ಸ್ವಾಮೀಜಿದು ಅದೇ ಪರಿಸ್ಥಿತಿ ಇದ್ದಿರ್ಬೋದು. ಅವ್ರನ್ನ ಕೇಳಿದೆ ನಾನು, ಅಧ್ಯಯನ ಮಾಡ್ತಿರುವಾಗಲೇ ಪಟ್ಟಕ್ಕೆ ಬಂದೆ ಅಂತ. ವೀರೇಂದ್ರ ಹೆಗಡೆಯವ್ರದ್ದು ಅಂಥದ್ದೇ. ವೀರೇಂದ್ರ ಹೆಗಡೆಯವರ ಆತ್ಮೀಯರಲ್ಲಿ ನಾನು ಕೇಳ್ತಿದ್ದೆ. ನನಗೆ ವೀರೇಂದ್ರ ಹೆಗಡೆಯವರು ಇವತ್ತಿನ ಪರಿಚಯ ಅಲ್ಲ ರೀ, ನಾನು ಬಹಳ ಹಿಂದಿನಿಂದಲೂ ಹೋದಾಗ ಅವರಿಗೊಂದು ನಮಸ್ಕಾರ ಮಾಡೋದಿದೆ. ನೀವೆಲ್ಲ ವೀರೇಂದ್ರ ಹೆಗಡೆಯವ್ರನ್ನ ದೇವರು ಅಂತ ಕರೆಯೋ ಕಾಲಕ್ಕೆ ನಾನು ವೀರೇಂದ್ರ ಹೆಗಡೆಯವ್ರು ನನ್ನ ಪಾಲಿಗೆ ದೇವರಲ್ಲ, ಒಬ್ಬ ಶ್ರೇಷ್ಠ ಮನುಷ್ಯ. ಯಾಕೆ ಅಂದರೆ ಸಮಾಜದ ಕೆಲಸವನ್ನು ಇವರಷ್ಟು ಮಾಡೋ ಯೋಗ್ಯತೆ ನನಗಿಲ್ಲ ಅಂತ ಅವ್ರ ಕಾಲಿಗೆ ಬೀಳ್ತಿದ್ದವು ನಾನು ಅಪಾರವಾದ ಗೌರವದಿಂದ. ಒಂದಿನ ಯಾರೋ ಒಬ್ರು ಹೇಳಿದರು, ವೀರೇಂದ್ರ ಹೆಗಡೆಯವರು 19 ವರ್ಷಕ್ಕೆ ಪಟ್ಟಕ್ಕೆ ಬರಬೇಕಾದಾಗ ಪಟ್ಟಕ್ಕೆ ಬರ್ತೀವಿ ಅಂತ ಗೊತ್ತೇ ಇರಲಿಲ್ಲ ಅವರಿಗೆ. ಅವ್ರ ತಂದೆ ಗಟ್ಟಿಮುಟ್ಟಾಗಿದ್ದವರು, ಏಕಾಕಿ ತೀರ್ಕೊಂಡಾಗ ಪಟ್ಟಕ್ಕೆ ಬರಬೇಕಾಯ್ತು. ಪಟ್ಟಕ್ಕೆ ಬಂದ ಹುಡುಗ 19ನೇ ವಯಸ್ಸಿಗೆ ಹುಡುಗಾಟ ಆಡಬೇಕಾಗಿರುವಂಥ ಹುಡುಗ ಎಲ್ಲವನ್ನು ಬಿಟ್ಟು ಧರ್ಮದ ದಂಡವನ್ನು ಹಿಡಿಯುವಂಥ ಆ ಸ್ಥಿತಿ ಬಂತಲ್ಲ, ಸಾಮಾನ್ಯವಾದ ಸಂಗತಿ ಆಗಿರಲಿಲ್ಲ ಮಿತ್ರರೇ. ಪ್ಯಾಂಟು ಶರ್ಟು ಬಿಟ್ಟು ಕಚ್ಚೆ ಪಂಚೆ ಉಟ್ಕೊಂಡು ನಿಂತ್ಕೋಬೇಕು. ಉತ್ಸವ ಬಂದರೆ ರಾತ್ರಿ 12:30, 1:00, 2 ಗಂಟೆವರೆಗೂ ಪೂಜೆಯಲ್ಲಿರಬೇಕು. ಬೆಳಗ್ಗೆ 4:30, 5 ಗಂಟೆಗೆ ವಾಪಸ್ ಬರಬೇಕು. ಅದು ಯಾವಾಗ ಹೋಗ್ತಾರೋ ಬರ್ತಾರೋ. ಸ್ವಲ್ಪ ಹಿರಿಯರು ಯಾರು ಸುತ್ತಲೂ ಇದ್ರು ಅವ್ರು ಹೇಳ್ತಿದ್ರಂತೆ, ಪರವಾಗಿಲ್ಲ ಕಣ, ಇವತ್ತೊಂದಿನ ಪರವಾಗಿಲ್ಲ, ನೀನು ಮಲ್ಕೋ, ಬೆಳಗ್ಗೆ 7 ಗಂಟೆಗೆ ಬಂದರೆ ಸಾಕು. ಅಂದರೆ 19-20 ಹುಡುಗ ಹೇಳ್ತಿದ್ದಂತೆ, ಇಲ್ಲ ನಮ್ಮ ಅಪ್ಪ ನನ್ನ ತಾತ ಯಾವುದನ್ನು ಪಾಲಿಸ್ಕೊಂಡು ಬಂದಿದ್ರೋ ಅದನ್ನು ನಾನೂ ಮುಂದುವರಿಸ್ತೀನಿ, ನನ್ನಿಂದ ಈ ಪರಂಪರೆಗೆ ಧಕ್ಕೆ ಬರಬಾರದು ಅಂತ ಹೇಳ್ತಿದ್ದವರು ವೀರೇಂದ್ರ ಹೆಗಡೆಯವರು. ಮಿತ್ರ, ವೀರೇಂದ್ರ ಹೆಗಡೆಯವರು ಹೆಂಗಿದ್ರು ಅಂತಂದ್ರೆ, ಒಂದು ಚೂರು ಪರಂಪರೆಗೆ ಧಕ್ಕೆ ಆಗದಂತೆ ಬಂದಂತ ಹುಡುಗ ದೂರದೃಷ್ಟಿ ಉಳ್ಳವ. ಕಾರ್ಕಳದಲ್ಲಿ ಬಾಹುಬಲಿಯ ಮೂರ್ತಿಯನ್ನ ಕೆತ್ತಲಾಗಿತ್ತು. ತರಬೇಕು ಹೇಗೆ ಅಂತ ಗೊತ್ತಿರಲಿಲ್ಲ ಧರ್ಮಸ್ಥಳಕ್ಕೆ. ಎಲ್ಲರೂ ಕೈ ಚೆಲ್ಲಿ ಕೂತಿದ್ದಾಗ ಆ ತರುಣ ಹೇಳಿದ್ನಂತೆ, ನನ್ನ ಹತ್ರ ಉಪಾಯ ಇದೆ, ನಾನು ರೈಲ್ವೆ ಇಲಾಖೆಯನ್ನ ಮಾತನಾಡಿಸ್ತೀನಿ ಅಂತ. ಅವರು ತುರ್ತಾಗಿ ಬ್ರಿಡ್ಜ್ ಹೇಗೆ ನಿರ್ಮಾಣ ಮಾಡ್ತಾರೆ ಅಂತ ಅಲ್ಲಿಂದ ತಿಳ್ಕೊಂಡು ಬಂದು ಕಾರ್ಕಳದಿಂದ ಧರ್ಮಸ್ಥಳಕ್ಕೆ ಬರುವ ಮಾರ್ಗದ ಉದ್ದಕ್ಕೂ ಎಲ್ಲೆಲ್ಲಿ ಬ್ರಿಡ್ಜ್ ಬೇಕೋ ಅಲ್ಲಿ ತಾತ್ಕಾಲಿಕ ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡಿ ಮಂಜುನಾಥನ ಕೃಪೆಯನ್ನ ಪಡ್ಕೊಂಡು ಅಲ್ಲಿದ್ದಂತ ಬಾಹುಬಲಿ ಮೂರ್ತಿಯನ್ನ ಇಲ್ಲಿಗೆ ತೆಗೆದುಕೊಂಡು ಬಂದು ಮೇಲಕ್ಕೆ ನಿಲ್ಲಿಸಿದಾಗ ಜನ ಉಗೇ ಉಗೇ ಅಂದ್ರು. ಏನು ಅದ್ಭುತವಾದ ವ್ಯಕ್ತಿಯಪ್ಪ ನೀನು, ಈ ಚಿಕ್ಕ ಹುಡುಗ ಎಂತ ಅದ್ಭುತ ಸಾಧನೆ ಮಾಡಿದೆ. ಅವರಪ್ಪ ತೀರಿಕೊಳ್ಳುವಾಗ, ವೀರೇಂದ್ರ ಹೆಗಡೆಯವರ ತಂದೆ ತೀರಿಕೊಳ್ಳುವಾಗ, ರತ್ನವರ್ಮ ಹೆಗ್ಗಡೆಯವರು ಧರ್ಮಸ್ಥಳ ನಡೆಸ್ತಿದ್ದು ಒಂದು ಕಾಲೇಜ್. ಏನಿರಲಿಲ್ಲ ರೀ, ಒಂದೇ ಕಾಲೇಜ್ ಸಾಕು ಅಂತ ಬಿಟ್ಟಿದ್ರೆ ನನಗೂ ನಿಮಗೂ ನಷ್ಟ ಆಗೋದೇನಿರಲಿಲ್ಲ. ಆದರೆ ವೀರೇಂದ್ರ ಹೆಗಡೆ ಅವರಿಗೆ ಅನ್ನಿಸ್ತು, ಧರ್ಮಸ್ಥಳ ಇಷ್ಟು ಪವಿತ್ರವಾದ ಕ್ಷೇತ್ರ, ಬರೀ ಧರ್ಮಸ್ಥಳಕ್ಕೆ ಯಾಕೆ ಸೀಮಿತವಾಗಿರಬೇಕು, ಇದನ್ನು ರಾಜ್ಯಕ್ಕೆ ವಿಸ್ತರಿಸಬೇಕು ಅಂತ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ಕಾಲೇಜುಗಳನ್ನು, ದಾನ ಕೊಟ್ಟ ಭೂಮಿಯ ಮೇಲೆ ಕಾಲೇಜುಗಳನ್ನು ಕಟ್ತಾ ಹೋದರೂ ಅಫೋರ್ಡಬಲ್ ಕಾಲೇಜುಗಳನ್ನು ನಿರ್ಮಾಣ ಮಾಡಿ ನಮ್ಮ ಮನೆಯ ಮಕ್ಕಳಿಗೆ ಓದಲಿಕ್ಕೆ ಬೇಕಾಗಿರುವ ಅತ್ಯುತ್ಕೃಷ್ಟವಾಗಿರುವಂಥ ವಿದ್ಯಾಕೇಂದ್ರಗಳನ್ನು ತೆರೆದ್ರು. ಅವ್ರ ಬಗ್ಗೆ ಮಾತಾಡ್ತಿರೋದ? ವಿದ್ಯಾಕೇಂದ್ರಗಳಾದರೂ ಹೆಂಗೆ? ನಾನು ಭಾಳ ಕಡೆ ಹೇಳ್ತೀನಿ, ಬಟ್ ಅವ್ರ ಬಗ್ಗೆ ಹೇಳಲಿಕ್ಕೆ ಭಾಳ ಖುಷಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಮತ್ತೆ ಹೇಳ್ತೀನಿ. ವಿದ್ಯಾಕೇಂದ್ರಗಳು ಹೆಂಗೆ ಗೊತ್ತಾ? ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಧಾರವಾಡದ ಭಾಗದಲ್ಲಿ ಹುಕ್ಕೇರಿಕರ್ ಅಂತ ಒಬ್ರು, ಅವರೊಂದು ವಿದ್ಯಾಸಂಸ್ಥೆ ಶುರು ಮಾಡಿದ್ರು. ಆ ವಿದ್ಯಾಸಂಸ್ಥೆ ಪೂರ್ತಿ ಸತ್ತೋಗುವಂಥ ಸ್ಥಿತಿಯಲ್ಲಿತ್ತು. ಇನ್ನು ನಡೆಸ್ಲಿಕ್ಕಾಗಲ್ಲ ಅಂತಂದಾಗ ವೀರೇಂದ್ರ ಹೆಗಡೆ ಅವ್ರನ್ನ ಕೇಳಿದ್ರು, ನಡೆಸ್ತೀರಾ ಅಂತ. ವೀರೇಂದ್ರ ಹೆಗಡೆ ಅವರು ಅದನ್ನು ತಗೊಂಡು ಅದರ ಹಿಂದೆ ಹೆಂಗೆ ಬಿದ್ರು ಅಂತಂದ್ರೆ, ಮುಂದಿನ 2-3 ವರ್ಷಗಳಲ್ಲಿ ಅದು ಪ್ರವರ್ಧಮಾನಕ್ಕೆ ಬಂದು ನಿಂತ್ಕೋತು. ಪಾಟೀಲ್ ಪುಟ್ಟಪ್ಪನವ್ರು ಏನು ಹೇಳಿದ್ರು ಅಂತ ಗೊತ್ತಾ? ಸತ್ತ ಹಾವನ್ನು ಹೆಗಲಿಗೆ ಹಾಕಿದ್ರೆ ಅದಕ್ಕೂ ಜೀವ ತುಂಬಬಲ್ಲ ತಾಕತ್ತಿರೋ ಮನುಷ್ಯ ಕಣ ನೀನು ಅಂತ ವೀರೇಂದ್ರ ಹೆಗಡೆ ಅವ್ರ ಕುರಿತಂತೆ ಪಾಟೀಲ್ ಪುಟ್ಟಪ್ಪನವ್ರು ಹೇಳಿದ್ದ. ಮಿತ್ರ, ಧರ್ಮಸ್ಥಳ 4 ದಾನಗಳನ್ನು ಮಾಡಬೇಕು ಅಂತ ಪರಂಪರೆಯಿಂದ ಬಂದಿದೆ. ಮೊದಲನೇದು ಅನ್ನದಾನ. ಇದ್ರ ಬಗ್ಗೆ ನಾನು ಮಾತನಾಡಬೇಕು ಅಂತಿಲ್ಲ.
ಯಾರ್ಯಾರ ಧರ್ಮಸ್ಥಳಕ್ಕೆ ಹೋಗಿದ್ದೀರೋ ಅವರು ಊಟ ಮಾಡದೆ ಬಂದಿರೋದಿಲ್ಲ. ಯಾಕೆ ಅಂತಂದ್ರೆ ಧರ್ಮಸ್ಥಳದಲ್ಲಿ ಊಟ ಸಿಗೋದು ಪುಣ್ಯ ಕಂಡ್ರೋ, ಊಟ ಮಾಡಲೇಬೇಕು ಅಂತ ನಮ್ಮ ಮನೇಲಿ ಪ್ರತೀತಿ ಇದೆ. ಅಕಸ್ಮಾತ್ ಪಕ್ಕದಲ್ಲೆಲ್ಲೋ ಊಟ ಮಾಡಿ ಬಂದಿದ್ರು ಒಂದು ಹೊತ್ತು ಅಲ್ಲಿ ಊರಿ ನಾವು ಕೂತ್ಕೊಂಡು ಸ್ವಲ್ಪ ಆದ್ರೂ ಅನ್ನ ತಿಂದು ಬರಬೇಕು ಅಂತ ವೀರೇಂದ್ರ ಹೆಗಡೆ ಅವರು ಬರೋಕ್ಕಿಂತ ಮುಂಚೆ ಕೆಲವು 100 ಜನ ಪ್ರತಿನಿತ್ಯ ಊಟ ಮಾಡ್ತಿದ್ರೇನೋ, ಈಗ ಕನಿಷ್ಠ ಪಕ್ಷ ಪರ್ ಡೇ 35,000-40 ಸಾವಿರ ಜನ ಊಟ ಮಾಡ್ತಾರೆ. ನೀವು ಯಾರಾದ್ರೂ ಹೋಗಿದ್ರೆ ಗೊತ್ತಿರುತ್ತೆ ಊಟ ಅಂದ್ರೆ ಹೆಂಗಿರುತ್ತೆ ಗೊತ್ತಾ. ನೀವೀಗ ಊಟಕ್ಕೆ ಹೋಗಿ ಕೂತ್ಕೊಳ್ಳಿ, ನಿಮ್ಗೆ ಅನ್ಸುತ್ತೆ ನಾನೇ ಮೊದಲ ಪಂಕ್ತಿಯಲ್ಲಿ ಕೂತಿದ್ದೀನಿ ಅಂತ. ಅಷ್ಟು ನೀಟ್ ಅಂಡ್ ಕ್ಲೀನ್. ಎಂತ ಅದ್ಭುತವಾದ ಸಿಸ್ಟಮ್ ಅನ್ನ ಡೆವಲಪ್ ಮಾಡಿದ್ರು ಅಂತಂದ್ರೆ, ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ BBC ಅಲ್ಲಿಗೆ ಬಂದು ಆ ಇಡೀ ವ್ಯವಸ್ಥೆಯನ್ನು ನೋಡಿ ಒಂದು ಸುಂದರವಾಗಿರುವಂಥ ಡಾಕ್ಯುಮೆಂಟರಿ ರೆಡಿ ಮಾಡಿ ಇಡೀ ವರ್ಲ್ಡ್ ಅಲ್ಲಿ ಇಂಥ ಮತ್ತೊಂದು ವ್ಯವಸ್ಥೆ ನೋಡ್ಲಿಕ್ಕೆ ಸಿಗೋದಿಲ್ಲ ಅಂತ ಹೆಮ್ಮೆಯಿಂದ ಹಾಡಿ ಹೊಗಳಿ ಹೋದಂಥ ವ್ಯವಸ್ಥೆ ನಿರ್ಮಾಣ ಮಾಡಿದವರು ಅವರು. ಹಬ್ಬದ ದಿನ 1 ಲಕ್ಷ ಜನ ಊಟ ಮಾಡ್ತಾರಲ್ಲಿ, ಉತ್ಸವದ ದಿನ ಲಕ್ಷಾಂತರ ಜನ ಊಟ ಮಾಡ್ತಾರೆ. ಅಕ್ಕಪಕ್ಕದ ಶಾಲೆಯವರು ವೀರೇಂದ್ರ ಹೆಗಡೆ ಅವರೇ, ಖಾವಂದ್ರೆ ನಮ್ಮ ಊರಿನಲ್ಲಿ ಇವತ್ತು ಜಾತ್ರೆ ಇದೆ, ನೀವು ಅನ್ನ ಕಳಿಸ್ಕೊಡ್ಬೇಕು ಅಂತ ಹೇಳಿದರೆ 5,000 ಜನ 10,000 ಜನಕ್ಕೆ ಒಂದು ಏರಿಯಾದ ಇಲ್ಲಿರುವಂಥ ಜನರಿಗೆ ಇಲ್ಲಿಂದ ಅನ್ನ ಹೋಗುವಂಥ ವ್ಯವಸ್ಥೆ ಇದೆಯಲ್ಲ, ವೀರೇಂದ್ರ ಹೆಗಡೆ ಅವರು ಮಾಡಿದ್ರಿ. ಮಿತ್ರ, ವೀರೇಂದ್ರ ಹೆಗಡೆ ಅವರು ಔಷಧ ದಾನ ಅಂತ ಶುರು ಮಾಡಿದ್ರು. ಅದು ಧರ್ಮಸ್ಥಳದ ಪರಂಪರೆಯಲ್ಲಿ ಬಂದಿರುವಂಥದ್ದು. ಎಷ್ಟು ಕಡೆ ಹಾಸ್ಪಿಟಲ್ಗಳನ್ನು ಕ್ರಿಯೇಟ್ ಮಾಡಿದ್ರು. ಆ ಹಾಸ್ಪಿಟಲ್ಗಳ ವ್ಯವಸ್ಥೆ ಎಂಥದ್ದು ಅಂತಂದ್ರೆ, ಅವರ ಯಾವುದೇ ಹಾಸ್ಪಿಟಲ್ಗೆ ಹೋದ್ರೆ ಅತ್ಯುತ್ಕೃಷ್ಟವಾಗಿರುವಂಥ ಚಿಕಿತ್ಸೆ ಸಿಗುವಂತೆ ಮಾಡ್ತಾರಲ್ಲ, ಅದು ವೀರೇಂದ್ರ ಹೆಗಡೆ ಅವರು ನಮಗೆ ಮಾಡಿರುವಂಥ ಉಪಕಾರ. ಅವ್ರು ಯಾವತ್ತೂ ಹಾಸ್ಪಿಟಲಲ್ಲಿ ಜೈನರು ಮಾತ್ರ ಬಂದರೆ ಫ್ರೀ ಅಂತ ಹೇಳಲಿಲ್ಲ, ಲಿಂಗಾಯತರು ಬಂದರೆ ಫ್ರೀ ಅನ್ನಲಿಲ್ಲ, ಹಿಂದೂಗಳಿಗೆ ಮಾತ್ರ ಅನ್ನಲಿಲ್ಲ. ಈ ನಾಡಿನ ಯಾರೇ ಬಂದರೂ ಕೂಡ ಅವರಿಗೆ ಅತ್ಯುತ್ಕೃಷ್ಟವಾದ ಔಷಧಿಯನ್ನು ಅತಿ ಕಡಿಮೆ ಬೆಲೆಯಲ್ಲಿ ಕೊಡುವ ವ್ಯವಸ್ಥೆ ಆಗಬೇಕು ಅಂತ ಆಲೋಚನೆ ಮಾಡಿದವರು ವೀರೇಂದ್ರ ಹೆಗಡೆಯವರು. ಅದರ ಪರಿಣಾಮ ಎಲ್ಲ ಕಡೆ ಹಾಸ್ಪಿಟಲ್ಗಳಿವೆ. ವೀರೇಂದ್ರ ಹೆಗಡೆಯವರ ಭಾವನನ್ನು ನಾನು ಮಾತನಾಡಿಸ್ತಿದ್ದೆ ಒಂದಿನ. ಅವ್ರು ಹೇಳಿದರು, ನಾನು ವಿದೇಶದಲ್ಲೆಲ್ಲ ಕಲ್ತ್ಕೊಂಡು ಬಂದಿದ್ದೆ. ವೀರೇಂದ್ರ ಹೆಗಡೆ ಅವ್ರು ನನಗೆ ಹೇಳಿದ್ರು, ಒಂದು ಹಾಸ್ಪಿಟಲ್ ಮಾಡಬೇಕು ಅಂತಿದ್ದೀವಿ ಅಂತ. ತಕ್ಷಣ ನಾನಂದೆ ಬೆಂಗಳೂರಲ್ಲಿ ಮಾಡು ಅಂತ. ವೀರೇಂದ್ರ ಹೆಗಡೆ ಅವರು ಹೇಳಿದ್ರಂತೆ, ಬೆಂಗಳೂರಲ್ಲಿ ಯಾಕೆ? ಬೆಂಗಳೂರಲ್ಲಿ ಮಾಡಿದ್ರೆ ದುಡ್ಡು ಮಾಡ್ಬೋದು. ವೀರೇಂದ್ರ ಹೆಗಡೆ ಅವರು ಹೇಳಿದರು, ದುಡ್ಡು ಮಾಡಲಿಕ್ಕೆಲ್ಲ ಹಾಸ್ಪಿಟ್ಲು, ಜನರಿಗೆ ಅನುಕೂಲ ಆಗಬೇಕು ಅಂತ ಹುಬ್ಬಳ್ಳಿ ಧಾರವಾಡದ ನಡುವೆ ಮಾಡಬೇಕು ಅಂತಿದೆ, ಬರ್ತೀಯಾ? ನೀ ಹೇಳಿದ್ಮೇಲೆ ಇನ್ನೆಂತ ಮಾಡೋದು ಅಂತ ಹೇಳಿ ಎಲ್ಲವನ್ನು ಬಿಟ್ಟು ಹುಬ್ಬಳ್ಳಿ ಧಾರವಾಡದ ಕಡೆಗೆ ಅವ್ರು ಹೋದ್ರಂತೆ. ವಿದೇಶದಲ್ಲೆಲ್ಲ ಅಧ್ಯಯನ ಮಾಡ್ಕೊಂಡು ಬಂದ ಪುಣ್ಯಾತ್ಮ. ಬೆಂಗಳೂರಿಗೆ ಬೇಕಾಗಿಲ್ಲ, ಆದರೆ ಈ ನಾಡಿಗೆ ಎಲ್ಲಿ ಇವೆಲ್ಲವೂ ಸಿಗೋದಿಲ್ವೋ ಅಲ್ಲಿ ಮಾಡಬೇಕು ಅಂತ ನಾಡಿನ ಸಾಮಾನ್ಯ ಜನರ ಬಗ್ಗೆ ಯೋಚನೆ ಮಾಡಿದವರು ಅವರು. ನಾನು ಒಂದೊಂದನ್ನು ಯಾಕೆ ಬಿಚ್ಚಿ ಹೇಳ್ತಿದ್ದೀನಿ ಗೊತ್ತಾ? ಕಳೆದ 55 ವರ್ಷಗಳಲ್ಲಿ ಈ ಮನುಷ್ಯ ಮಾಡಿರುವಂಥ ಪುಣ್ಯದ ಕೆಲಸ ಇದೆಯಲ್ಲ, ಅದು ಎಂಥ ದೊಡ್ಡ ಮೂಟೆ ಅಂತಂದರೆ, ಅದರ ಎದುರಿಗೆ 1% ಕೆಲಸ ಮಾಡದ ನಾಲಾಯಕರುಗಳು ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡ್ತಿದ್ರೆ ಲೈಕ್ ಕೊಟ್ಟವಲ್ಲ, ಶೇರ್ ಮಾಡಿದ್ವಲ್ಲ, 4 ಜನರ ಜೊತೆ ಡಿಸ್ಕಸ್ ಮಾಡಬೇಕಾದ್ರೆ ವೀರೇಂದ್ರ ಹೆಗಡೆ ಅವರು ಇಂಥವ್ರಂತೆ ಗೊತ್ತಾ ಅಂತ ಮಾತಾಡಿದ್ವಲ್ಲ, ಹೆಂಗ್ರಿ ನಮ್ಮ ಮುಖ ನಾವೇ ಕನ್ನಡಿಯಲ್ಲಿ ನೋಡ್ಕೊಳ್ಳೋದು? ನಂಗೆ ಭಾಳ ಹರ್ಟ್ ಆಗುತ್ತೆ ರೀ, ಸಿಕ್ಕಾಪಟ್ಟೆ ಹರ್ಟ್ ಆಗಿಬಿಡುತ್ತೆ ನನಗೆ. ನಾನೊಂದ್ಸಲ ವೀರೇಂದ್ರ ಹೆಗಡೆ ಅವ್ರು ನೋಡ್ಲಿಕ್ಕೆ ಹೋದೆ. ಈ ಮುಲ್ಲಾನ ವಿಡಿಯೋ ಫೇಮಸ್ ಆದಾಗ 1 ಕೋಟಿ ಜನ ವ್ಯೂ ಆಯಿತು ಅಂತ ನಂಗೆ ಗೊತ್ತಾಯಿತು. ಈ ಮನುಷ್ಯನ ಹೃದಯಕ್ಕೆ ಬೆಂಕಿ ಹತ್ತದಂಗೆ ಆಗಿರುತ್ತೆ, ಪಾಪ ಹೃದಯ ಹಿಂಡಿದಂತಾಗಿರುತ್ತೆ ಅಂತ ಅನ್ನಿಸಿದಾಗ ನೋಡಬೇಕು ಅಂತ ಹೋದೆ. ನಾನು ಹೋಗಿದ್ದು ಏನಕ್ಕೆ ಗೊತ್ತಾ? ವೀರೇಂದ್ರ ಹೆಗಡೆ ಅವ್ರ ಜೊತೆ ಒಂದು ಫೋಟೋ ತಕ್ಕೋಬೇಕು, ನನ್ನ ಫೇಸ್ಬುಕ್ಕಲ್ಲಿ ಹಾಕಬೇಕು. ನೀವು ಅಯೋಗ್ಯರು ಯಾರು ಬರ್ತಿರೋ ಬಿಡ್ತಿರೋ, ಇಲ್ಲ ಕಣ, ನಾನು ವೀರೇಂದ್ರ ಹೆಗಡೆ ಅವ್ರ ಜೊತೆ ನಿಂತಿರ್ತೀನಿ, ಕೊನೆ ಉಸಿರಿನವರೆಗೂ ನಿಂತಿರ್ತೀನಿ. ಯಾಕೆಂದರೆ ಈ ಮನುಷ್ಯ ಏನು ಅಂತ ನನಗೆ ಗೊತ್ತು ಅಂತ ಬರಿಬೇಕು ಅಂತ. ಅವರು ಮತ್ತು ಅಮ್ಮ ಅಂದರೆ ವೀರೇಂದ್ರ ಹೆಗಡೆ ಅವ್ರ ಪತ್ನಿ ಕೂತಿದ್ರು. ನಾನು ಅವ್ರಿದನ್ನು ಕೇಳ್ತಾ ಇದ್ರೆ ಹೇಳೋ ಧೈರ್ಯ ಇಲ್ಲ ನನಗೆ. ನನಗೆ ಕೇಳಿದರು, ನಿಂಗೆ ಏನು ಅಂತೆಲ್ಲ ಗೊತ್ತಲ್ವಾ? ನನ್ನಂದ ಎಲ್ಲ ಗೊತ್ತಿದೆ, ನೀವೇನು ಹೇಳಬೇಕಾದ ಅಗತ್ಯ ಇಲ್ಲ. ಆದರೆ ನಾನು ಒಂದೇ ಒಂದು ಮಾತು ಹೇಳಲಿಕ್ಕೆ ಬಂದಿದ್ದೀನಿ. ನಮ್ಮ ಸಮಾಜ ಕೃತಜ್ಞ ಸಮಾಜ, ಕೆಲಸಕ್ಕೆ ಬಾರದ ಸಮಾಜ ಇದು. ಈ ಸಮಾಜ ನಿಮ್ಮನ್ನು ಬೈಯೋದಲ್ಲ. ನಾನು ಯಾರನ್ನು ದೇವರು ಅಂತ ಕರಿತಿದ್ನೋ, ಸಿದ್ದೇಶ್ವರ ಸ್ವಾಮಿಗಳನ್ನು ಅತ್ಯಂತ ಕೆಟ್ಟದಾಗಿ ಬೈದಿರುವಂಥ ಸಮಾಜ ಇದು. ಇನ್ನು ನೀವು ಯಾವ ಲೆಕ್ಕ ಈ ಸಮಾಜಕ್ಕೆ? ಹೀಗಾಗಿ ಬೈತಾರೆ, ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತಂದಾಗ ಏನಂದ್ರು ಗೊತ್ತಾ? ಅವರು ಪಕ್ಕದಲ್ಲಿರುವಂಥ ತಮ್ಮ ಹೆಂಡತಿಗೆ ಕರೆದು, ನೀನು ಕೇಳಿದ್ಯಾ ಸಿದ್ದೇಶ್ವರ ಸ್ವಾಮೀಜಿಯವ್ರಿಗೆ ಬೈದಿದ್ದು? ನೋಡು, ಸಮಾಜದವರು ಸಿದ್ದೇಶ್ವರ ಸ್ವಾಮೀಜಿಯವರಿಗೆ ಬೈದಿದ್ದಾರಂತೆ ಅಂತ ತನ್ನ ಹೆಂಡತಿಯನ್ನು ತಾನು ಸಮಾಧಾನ. ನಂಗೆ ಕಣ್ಣಲ್ಲಿ ನೀರು ಬಂತ್ರಿ ಅವತ್ತು. ನಾನು ಇವತ್ತು ನಿಮ್ಮ ಮುಂದೆ ಹೇಳಬೇಕಾದಾಗಲೂ ಭಾವುಕನಾಗ್ತೀನಿ. ಯಾಕೆಂದರೆ
55 ವರ್ಷ ಕೆಲಸ ಮಾಡಿದ ನಂತರ ನಾನು ನೀವು ಕೊಟ್ಟ ಪಟ್ಟ ಏನು? ರೇಪಿಸ್ಟ್ ಅನ್ನೋ ಪಟ್ಟ. ಯಾವನೋ ಕೆಲಸಕ್ಕೆ ಬಾರದ ಒಂದು ಪಟಾಕಿಯನ್ನ LHL ಇಟ್ಬಿಟ್ಟು ಬಂದಂತವನು ಅವನು ಹೇಳ್ತಾನೆ ವೀರೇಂದ್ರ ಹೆಗಡೆ ಐ ಆಮ್ ಸಾರಿ ಲೋಫರ್ ಅಂತಾನೆ. ಹೊಡಿಬೇಕು ಅಂತ ಅನ್ಸಲ್ವಲ್ರಿ ನಮ್ಗೆ? ಮಿತ್ರ, ನನಗೆ 1000 ಬೈದ್ರು, ಐ ಡೋಂಟ್ ಕೇರ್, ನಾನು ಇವ್ರನ್ನೆಲ್ಲ ಕೇರ್ ಮಾಡೋದು ಬಿಟ್ಬಿಟ್ಟಿದ್ದೀನಿ. ಆದರೆ ಯಾವಾಗ ವೀರೇಂದ್ರ ಹೆಗಡೆ ಅವ್ರನ್ನ ಬೈದ್ರೋ ಆಗ ನನಗೆ ಅನ್ನಿಸ್ತು ಬೈಯೋರು ಭಾರಿ ದೊಡ್ಡ ವಿಶೇಷ ಏನಲ್ಲ, ಆದರೆ ಬೈದಾಗ ಸುಮ್ಮನೆ ಕೇಳಿಸಿಕೊಳ್ಳುವ ನಿಷ್ಕ್ರಿಯ ಹಿಂದೂ ಜನಾಂಗದ ಜನ ಇದ್ದಾರಲ್ಲ ಇವರು ಡೇಂಜರಸ್ ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ಐ ಆಮ್ ಪ್ರೌಡ್, ನಾನು ಆ ಜನರ ನಡುವೆ ಇಲ್ಲ. ವೀರೇಂದ್ರ ಹೆಗಡೆಯವರ ಮೇಲೆ ಯಾರ್ಯಾರು ನಿಂದನೆಗಳ ಮಳೆ ಸುರಿಸಿದ್ರೋ ನೀವೆಲ್ಲರೂ ಸುರಿಸಿದ್ರೆ ದಯವಿಟ್ಟು ಇವತ್ತು ಒಂದು ದಿನ 2 ಹನಿ ಕಣ್ಣೀರು ಸುರಿಸ್ಬಿಡಿ. ಯಾರ್ಯಾರು ನಿಂದನೆಗಳ ಮಳೆ ಸುರಿಸಿದ್ರೋ, ನಿಂದನೆಗಳ ಮಳೆ ಸುರಿಸಿದ್ದನ್ನು ಕೇಳಿದ್ರೋ, ನಿಂದನೆಗಳ ಮಳೆ ಸುರಿಸಿದವರ ಜೊತೆ ನಿಂತರೋ, ಅವರಿಗೆ ಲೈಕ್ ಕೊಟ್ಟರೋ, ಶೇರ್ ಮಾಡಿದ್ರೋ, ಡಿಸ್ಕಸ್ ಮಾಡಿದ್ರೋ, ಇವತ್ತು ತಲೆ ತಗ್ಗಿಸಿ ನಿಲ್ಬೇಕ್ರಿ. ನಂದು ಒಂದೇ ಒಂದು ಹನಿ ಸುರಿದಿಲ್ಲ, ನಾನು ಒಂದೇ ಒಂದು ಹನಿ ಅವ್ರ ಮೇಲೆ ಸುಲಿಸಿಲ್ಲ ಅಂತ ನನಗೆ ಭಾಳ ಹೆಮ್ಮೆ ಇದೆ. ಆದರೆ ಭಾಳ ಬೇಜಾರೇನು ಗೊತ್ತೇನು, ವೀರೇಂದ್ರ ಹೆಗಡೆ ಅಂತವ್ರನ್ನೇ ಬಿಡಲಿಲ್ಲ ಅಂತಂದರೆ ಇನ್ನು ನನ್ನನ್ನು ಬಿಡ್ತೀರೇನ್ರಿ ನೀವು? ಇವತ್ತು ಬಂದಾಗ ಚಪ್ಪಾಳೆ ನಾನು ಚಪ್ಪಾಳೆ ಕೇರ್ ಮಾಡಲ್ಲ. ಯಾಕೆ ಗೊತ್ತಾ? ನಂಗೆ ಗೊತ್ತು ಚಪ್ಪಾಳೆ ಹೊಡೆದ ಜನ ನೀವು. ನಾಳೆ ಮತ್ತೊಬ್ಬ ಯಾರೋ AI ವಿಡಿಯೋ ಮಾಡಿ ಚಕ್ರವರ್ತಿ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತಂದರೆ ನಮ್ಗೆ ಅವತ್ತೇ ಗೊತ್ತಿತ್ತು ಅಂತ ಹೇಳೋ ಜನ, ಆ AI ವಿಡಿಯೋಗೆ ಮರಳಾಗುವಂಥ ಜನ. ಡು ಯು ಥಿಂಕ್ ಐ ವರ್ಕ್ ಫಾರ್ ಯು? ನಾನು ಹಿಂದೂ ಧರ್ಮಕ್ಕೆ ಕೆಲಸ ಮಾಡಬೇಕಾದಾಗ ನೀವು ಚಪ್ಪಾಳೆ ಹೊಡಿತೀರಾ ಅಂತ ಕೆಲಸ. ವೀರೇಂದ್ರ ಹೆಗಡೆಯವ್ರ ಮೇಲೆ ಯಾವತ್ತಿ ಅಪವಾದ ಬಂತೋ ದಟ್ ಡೇ ಐ ಡಿಸೈಡೆಡ್ ಈ ಸಮಾಜವನ್ನು ನಂಬ್ಕೊಂಡು ಕೆಲಸ ಮಾಡಬಾರ್ದು, ನಿನ್ನ ಆತ್ಮತೃಪ್ತಿಗೋಸ್ಕರ ಕೆಲಸ ಮಾಡಬೇಕು, ಈ ಧರ್ಮದ ಪರಂಪರೆ ಕೊನೆಯವರೆಗೂ ಉಳಿಬೇಕು ಅಂದರೆ ನಿನ್ನ ಕೈಲಾಗುವಂಥ ಕೆಲಸ ಮಾಡಿ ಸಾಯಬೇಕು ಅಷ್ಟೇ, ಇನ್ಯಾವುದಕ್ಕೂ ಕೇರ್ ಮಾಡಬೇಡ ಅಂತ ಡಿಸೈಡೆಡ್ ಆನ್ ದಟ್ ಡೇ. ಐ ಡೋಂಟ್ ಟ್ರಸ್ಟ್ ಯು ಪೀಪಲ್. ಬೇಜಾರಿಂದ ಹೇಳ್ತೀನಿ. 2012ಕ್ಕೆ ಅವಳು ಹತ್ಯೆ ಆಯಿತು. ನೀವು ಸ್ವಲ್ಪ ರಿಸರ್ಚ್ ಮಾಡಿದ್ರೆ ಗೊತ್ತಾಗತ್ತೆ ರೀ. ಹತ್ಯೆ ಆಗಿದ್ದ ದಿನ ಸೌಜನ್ಯನ್ ತಾಯಿ ವೀರೇಂದ್ರ ಹೆಗಡೆ ಅವ್ರ ಮನೆಗೆ ಹೋಗ್ತಾರೆ. ವೀರೇಂದ್ರ ಹೆಗಡೆ ಅವರು ಅಲ್ಲಿನ ಪೊಲೀಸರಿಗೆ ಫೋನ್ ಮಾಡ್ತಾರೆ, ನಮ್ಮ ಹೆಣ್ಮಗಳಪ್ಪ ಎಲ್ಲಿ ಹೋಗಿದ್ದಾಳೆ ನೋಡಿ, ಹುಡುಕೊಡಿ. ಆ ಹುಡುಗಿ ಬಾಡಿ ಮಾರನೇ ದಿನ ಸಿಗತ್ತೆ. ವೀರೇಂದ್ರ ಹೆಗಡೆ ಅವರು ಏನು ಮಾಡ್ತಾರೆ ಗೊತ್ತಾ? ಇಲ್ಲಿ ಭಾಳ ಜನ BJP ಇದ್ದೀರಾ ಅಂತ ತಿಳ್ಕೊಳ್ತೀನಿ. ವೀರೇಂದ್ರ ಹೆಗಡೆ ಅವರು ಅವ್ರ ತಂದೆ ತಾಯಿ ಕೂತಿರುವಾಗಲೇ ಅಥವಾ ತಾಯಿ ಕೂತಿರುವಾಗಲೇ ಅವತ್ತಿನ ಗೃಹ ಸಚಿವ ಅಶೋಕರಿಗೆ ಫೋನ್ ಮಾಡ್ತಾರೆ. BJPಯದ್ದೇ ಅಧಿಕಾರ ಇದ್ದಿದ್ದು. ಅಶೋಕರಿಗೆ ಫೋನ್ ಮಾಡಿ ಹೇಳ್ತಾರೆ, ನಮ್ಮ ಹೆಣ್ಮಗಳು ಏನೋ ಆಗಿದೆ, ಸರಿಯಾಗಿ ತನಿಖೆ ನಡಿಬೇಕು, ಏನಾಗಿದೆ ಅನ್ನೋದು ಪಕ್ಕಾ ಗೊತ್ತಾಗಬೇಕು ಅಂತ ಫೋನ್ ಮಾಡ್ತಾರ್ರಿ. ಫೋನ್ ಮಾಡಿದ್ರು ವೀರೇಂದ್ರ ಹೆಗಡೆ ಅವರು ಪೂರ್ಣ ಪ್ರಮಾಣದ ಬೆಂಬಲ ಕೊಟ್ಟರು ಅಂತ ಹೊರಗಡೆ ಬಂದು ಪ್ರೆಸ್ ಮೀಟಿಗೆ ಹೇಳೋದು ಯಾರು ಗೊತ್ತಾ? ಸ್ವತಃ ಸೌಜನ್ಯನ ತಾಯಿ. 2 ದಿನಗಳಲ್ಲಿ ರೇಪ್ ಮಾಡಿದವನು ಸಿಕ್ಕಾಕೊಂಡ. ನಾನು ಯಾಕೆ ಧೈರ್ಯದ ಮೇಲೆ ಹೇಳ್ತೀನಿ ಗೊತ್ತಾ? ಯಾರೋ ಬೇರೆಯವ್ರು ಹೇಳಿದ್ ಕೇಳಿದ್ದಲ್ಲ, ಆ ರೇಪ್ ಮಾಡಿದವನನ್ನ ಹಿಡ್ಕೊಂಡು ಬಂದಂತ ಪೊಲೀಸರನ್ನ ಮಾತಾಡ್ತಿದ್ದೀನಿ. ಅವ್ರು ಹೇಳ್ತಾರೆ ಅವ್ನು ಚಡ್ಡಿ ಬಿಚ್ಚಿ ನೋಡಿದ್ದೀನಿ, ನಾನು ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ ಇವನೇ ಅಂತ. ಇವನ್ ತಪ್ಪೊಪ್ಪಿಗೆ ಬರೆದು ಕೊಟ್ಟ. ನಾನು ಹೇಗೆ ಮಾಡಿದೆ, ರೇಪ್ ಹೇಗೆ ಮಾಡಿದೆ, ಕೊಲೆ ಹೇಗೆ ಮಾಡಿದೆ ಎಲ್ಲವನ್ನೂ ಹೇಳಿದ. ಅವನೇ ಒಪ್ಕೊಂಡ್ಮೇಲೆ ನಮ್ದೇನು ಕೆಲಸ ಅಂತೇಳಿ ಸುಮ್ಮನಾದ್ವಿ. ಇವತ್ತು ಯಾರು ತನ್ನಂತಾನು ಹೋರಾಟಗಾರ ಅಂತ ಕರ್ಕೊಳ್ತಾನೋ ಅವತ್ತು ಏನು ಮಾಡಿದ ಗೊತ್ತಾ? ಸ್ಟೇಷನ್ ಹೊರಗೆ ನಿಂತ ನಮ್ಮ ಹೆಣ್ಣು ಮಗಳನ್ನ ರೇಪ್ ಮಾಡಿದ ಇವನನ್ನು ಕೊಡಿ, ಇವನನ್ನು ಬೆಂಕಿ ಹಚ್ಚಿ ಸುಡಬೇಕು ಅಂತ ಹೀರೋಯಿಸಮ್ ತೋರಿದ. ಅವತ್ತೆಲ್ಲ ಮಾತಾಡಿದ. ಪೋಸ್ಟ್ಮಾರ್ಟಮ್ ಆಯಿತು. ಪೋಸ್ಟ್ಮಾರ್ಟಮ್ ಬಂದ ರಿಪೋರ್ಟು ಇವನು ಹೇಳಿದ್ದೆಲ್ಲವೂ ಸೂಟ್ ಆಗ್ತಾ ಇತ್ತು. ಎಲ್ಲ ರೆಡಿ ಮಾಡಿ ಇವನು ರೇಪ್ ಮಾಡಿದ, ಹತ್ಯೆ ಮಾಡಿದ ಅನ್ನೋದಕ್ಕೆ ಬೇಕಾಗಿರುವ ಎಲ್ಲ ಎವಿಡೆನ್ಸನ್ನು ಕೊಟ್ಟು ಮುಗಿಸಿದ್ರು ಪೊಲೀಸರು. 2013ರಲ್ಲಿ ಒಂದು ಟ್ವಿಸ್ಟ್ ಬಂತು ಇದಕ್ಕೆ. ಒಂದು ಖಾಸಗಿ ಚಾನಲ್ನಲ್ಲಿ ಇವತ್ತು ಯಾರು ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ದಾನೋ, ಜೈಲಿಗೂ ಹೋಗಿ ಬಂದನೋ, ಆತ ಖಾಸಗಿ ಚಾನಲ್ಗೆ ಇಂಟರ್ವ್ಯೂ ಕೊಟ್ಟು ಏನು ಹೇಳಿದ ಗೊತ್ತಾ? ಖಾಸಗಿ ಚಾನಲ್ನಲ್ಲಿ ಈ ಪ್ರಕರಣದಲ್ಲಿ ಬರೀ ಒಬ್ಬನೇ ಈ ರೇಪನ್ನು ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ, ಅವನೇ ನಮ್ಮ ಹತ್ರ ಹೇಳ್ಕೊಂಡಿದ್ದಾನೆ 3-4 ಜನ ಸೇರಿ ಮಾಡಿದ್ದೀವಿ ಅಂತ. ಆ 3-4 ಜನರಲ್ಲಿ ಯಾರಿದ್ರು ಅಂತ ಕೇಳಿದರೆ ವೀರೇಂದ್ರ ಹೆಗಡೆಯವರ ತಮ್ಮನ ಮಗ ಇದ್ದ ಅಂತ ಸೇರಿಸಿದ. ತಮ್ಮನ ಮಗ ನಿಶ್ಚಲ್ ಜೈನ್ ಅಂತ ಆತನ ಹೆಸರು. ಮಿತ್ರ, ನಾನು ಭೇಟಿ ಮಾಡಿ ಮಾತಾಡಿದ್ದೀನಿ ಅವನನ್ನು.
ನಿಶ್ಚಲ್ ಜೈನ್ ಎಂಥ ಒಳ್ಳೆ ಹುಡುಗ ಅಂತಂದರೆ ಬಿಡಿ, ನಾನು ಅದನ್ನೆಲ್ಲ ಹೇಳುವಂಥ ಅದರಲ್ಲಿ ಅರ್ಥವೇ ಇಲ್ಲ. ವೀರೇಂದ್ರ ಹೆಗಡೆ ಅವ್ರನ್ನೇ ಅರ್ಥ ಮಾಡ್ಕೊಳ್ಳದೇ ಇರುವಂಥ ನಮ್ಮ ಸಮಾಜಕ್ಕೆ ಇನ್ನು ನಿಶ್ಚಲ್ ಜೈನ್ರನ್ನ ಏನಂತ ಎಕ್ಸ್ಪ್ಲೈನ್ ಮಾಡಲಿ, ನೋಡದೇ ಇರೋ ಒಬ್ಬ ವ್ಯಕ್ತಿಯನ್ನು. ಬಿಡಿ, ಐ ಡೋಂಟ್ ವಾಂಟ್ ಟು ಸ್ಪೀಕ್ ಅಬೌಟ್ ಹಿಮ್. ನಿಶ್ಚಲ್ ಜೈನ್ ಮೇಲೆ ಹೆಸರು ಬಂದ ತಕ್ಷಣ ಈ ಪರಿವಾರ ಗಾಬರಿ ಆಯಿತು. ಆಮೇಲೆ ಸ್ವಲ್ಪ ವಿಚಾರ ಮಾಡಿದ ಮೇಲೆ ಗೊತ್ತಾಯಿತು, ಯಾವಾಗ ರೇಪ್ ನಡೀತೋ ಆ ಹುಡುಗ ದೇಶದಲ್ಲೇ ಇರಲಿಲ್ಲ, ಅಮೇರಿಕಕ್ಕೆ ಹೋಗಿದ್ದ. ಸ್ವತಃ ವೀರೇಂದ್ರ ಹೆಗಡೆ ಅವರು ಒಂದು ಪ್ರೆಸ್ ಮೀಟ್ ಕರೆದು ಹೇಳಿದರು, ಪಾಪ ಆ ಹುಡುಗ ರೇಪ್ ಮಾಡದ ಅಂತಿರಲ್ಲ, ಅವನು ದೇಶದಲ್ಲೇ ಇರಲಿಲ್ಲ ಕಣ್ರಪ್ಪ, ಅವತ್ತು ವಿದೇಶಕ್ಕೆ ಹೋಗಿದ್ದ, ಅಮೇರಿಕಾದಲ್ಲಿದ್ದ, ಅಮೇರಿಕಾದ ವೀಸಾ ಇದೆ ನೋಡಿ ಅಂತ ವೀಸಾ ಕಾಪಿನ ಸಪ್ಲೈ ಮಾಡಿದ್ರು, ತೋರಿಸಿದ್ರು. ತಕ್ಷಣ ಈ ಹೋರಾಟಗಾರರ ಪಟಾಲಂ ಏನಂತ ಗೊತ್ತಾ, ದೊಡ್ಡ ಮನುಷ್ಯರು ವೀಸಾ ಕಾಪಿನ ಕೊಂಡ್ಕೊಳಕ್ಕಾಗಲ್ವಾ? ಯಾವ ವೀಸಾ? ಬಾಂಗ್ಲಾದೇಶದ ರೀ, ಶ್ರೀಲಂಕಾದ ರೀ, ಅಮೇರಿಕಾದ ವೀಸಾ ಕೊಂಡ್ಕೊಳ್ಳೋದು ಅಷ್ಟು ದೊಡ್ಡ ಮನುಷ್ಯರು. ಆದರೆ ಆ ಹುಡುಗ ಏನು ಮಾಡಿದ, ಅವತ್ತಿನ ದಿನ ನಾನು ಅಮೇರಿಕಾದಲ್ಲಿದ್ದದಕ್ಕೆ ಪ್ರೂಫ್ ಇದೆ ನೋಡಿ ಅಂತ ತಾನೊಂದು ಹೋಟೆಲಲ್ಲಿ ಊಟ ಮಾಡಿದ ತನ್ನ ಪಾಸ್ಬುಕ್ಕಿನ ಡೀಟೇಲ್ಸ್ನಲ್ಲಿ ಕೊಟ್ಟ, ಖರ್ಚು ಮಾಡಿದ ಡೀಟೇಲ್ಸ್ನಲ್ಲಿ ಕೊಟ್ಟ. ಅದನ್ನು ಪ್ರೆಸೆಂಟ್ ಮಾಡಿದ ಮೇಲೆ ಇವ್ರು ಏನು ಹೇಳಿದ್ರು ಗೊತ್ತಾ, ನಮ್ಮ ತಲೆಯಲ್ಲಿ ಸಗಣಿ ಇದೆ ಅಂತ ಅದಕ್ಕೆ ಹೇಳಿದ್ದೆ ನಾನು. ಅವನು ಏನು ಹೇಳಿದ ಅಂತಂದರೆ, ಅವತ್ತಿನ ದಿನ ಅಮೇರಿಕಾದಿಂದ ಹೆಲಿಕಾಪ್ಟ್ರಲ್ಲಿ ಬಂದು ರೇಪ್ ಮಾಡಿ ವಾಪಸ್ ತನ್ನ ಅಮೇರಿಕಕ್ಕೆ ಹೆಲಿಕಾಪ್ಟ್ರಲ್ಲಿ ಹೋದ ಅಂತ ನಂಬಿದ್ವಿ ರೀ ನಾವು. ಜಗತ್ನಲ್ಲಿ ಇವತ್ತಿನವರೆಗೂ ಅಮೇರಿಕಾದಿಂದ ಧರ್ಮಸ್ಥಳಕ್ಕೆ ಬರುವಂತ ಹೆಲಿಕಾಪ್ಟರೇ ನಿರ್ಮಾಣ ಆಗಲಿಲ್ಲ. ಅದಕ್ಕೆ ಮಧ್ಯದಲ್ಲಿ ಫ್ಯೂಯಲಿಂಗ್ ಆಗಬೇಕು. ಯಾವುದೋ ಒಂದು ಹೆಣ್ಣು ಮಗಳ ಪರಿಚಯವಿಲ್ಲದ ಹೆಣ್ಣು ಮಗಳ ರೇಪ್ ಮಾಡಲಿಕ್ಕೋಸ್ಕರ ಅಮೇರಿಕಾದಿಂದ ಹೆಲಿಕಾಪ್ಟರಲ್ಲಿ ಕೋಟ್ಯಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಬಂದು ರೇಪ್ ಮಾಡಿ ಹೋಗ್ತಾನೆ ಅಂತಂದ್ರೆ, ಆ ಮನೆಯವರ ಮೇಲೆ, ಆ ಹುಡುಗಿಯ ಮೇಲೆ ದ್ವೇಷ ಇಲ್ಲದೆ ಹೋದ್ರೆ ಸಾಧ್ಯವೇ ಇಲ್ಲ. ಯಾಕ್ರಿ ಮಾಡ್ತಾರೆ? ಅಷ್ಟು ದ್ವೇಷ ಇರಬೇಕು. ಆ ಮನೆಯವರು ಯಾರು ಅಂತ ಆ ಹುಡುಗನಿಗೆ ಗೊತ್ತಿರೋದೇ ಡೌಟ್ ಇದೆ. ಆದರೆ ನಾವು ನಂಬಿದ್ವಿ. ಯಾಕೆ ಗೊತ್ತಾ? ದೊಡ್ಡವ್ರ ಮನೆ ಮಕ್ಕಳು ಏನು ಬೇಕಿದ್ರೂ ಮಾಡಿರ್ಬೋದು. ನಮ್ಮ ತಲೆಗೆ ಹೊಕ್ಬಿಟ್ಟಿದೆಯಲ್ಲ, ಹುಳ ಹೊಕ್ಬಿಟ್ಟಿದೆ ದೊಡ್ಡವ್ರ ಮನೆ ಮಕ್ಕಳು ಅಂತ. ಅವನ ಜೊತೆ ಇನ್ನೊಂದು 3 ಜನರನ್ನು ಸೇರಿಸಿದ್ರು. ಈ 3 ಜನರ ಮೇಲೆ ನಿರಂತರ ಪ್ರಹಾರ, ಹಳ್ಳಿಗೆ ಹೋಗಿ ಭಾಷಣ ಮಾಡೋದು. ವೀರೇಂದ್ರ ಹೆಗಡೆ ಅವರ ತಮ್ಮನ ಮಗ, ವೀರೇಂದ್ರ ಹೆಗಡೆ ಅವರ ತಮ್ಮನ ಮಗ. ಕೊನೆಗೆ ಜನ ಎಲ್ಲಿವರೆಗೂ ಬಂದರು ಗೊತ್ತಾ? ವೀರೇಂದ್ರ ಹೆಗಡೆ ಅವರು ದೇವರಪ್ಪ, ಆದರೆ ಅವರು ಇವತ್ತಿನ ಪರಿವಾರದವ್ರು ಕಚಡ ಜನ ಅಂತ ಬಂದ್ಬಿಟ್ಟು ಡಿಸೈಡ್ ಮಾಡೇಬಿಟ್ರು. ಈ ಹುಡುಗರು ಏನು ಮಾಡಿದ್ರು ಗೊತ್ತಾ? 2016ರಲ್ಲಿ ಕೋರ್ಟಿಗೆ ಹೋದರು. ಸಿಕ್ಕಾಪಟ್ಟೆ ಹರಾಸ್ಮೆಂಟು. ದಿನ ಬೆಳಗಾದರೆ ಯಾರೋ ಬಂದು ಮಾತನಾಡ್ತಾರೆ, ರಸ್ತೆಯಲ್ಲಿ ನಡಿಬೇಕಾದ್ರೆ ಇವನೇ ಕಣೋದು ರೇಪ್ ಮಾಡಿದ್ದು ಅಂತ ಜನ ಮಾತನಾಡುವ ಸ್ಥಿತಿ. ಭಾಳ ಸಂಕಟ ಅನಿಸುತ್ತೆ. ನಮಗೊಂದು ನಾರ್ಕೋ ಟೆಸ್ಟ್ ಮಾಡಿಬಿಡಿ ಅಂತ ಸುಳ್ಳು ಪತ್ತೆ ಯಂತ್ರದ ಮೂಲಕ ಕೂತ್ಕೋತೀವಿ ಅಂತ ಕೇಳಿದರು. ಕೋರ್ಟ್ ರಿಜೆಕ್ಟ್ ಮಾಡ್ತಾರೆ. ನಿಮ್ಮ ಮೇಲೆ ಯಾರ್ದು ಆರೋಪ ಇಲ್ಲ ಕಣ್ರಪ್ಪ, ನೀವ್ಯಾಕೆ ಮಾಡ್ಕೊಳ್ತೀರಾ ಅಂತಂದರೆ, ದಯವಿಟ್ಟು ಮಾಡಿಬಿಡಿ ಅಂತ ಕೇಳಿಕೊಂಡು ಅವ್ರು ಅಷ್ಟೂ ಜನ ಹೋಗಿ ಸುಳ್ಳು ಪತ್ತೆ ಯಂತ್ರದ ಮೂಲಕ ಕೂತ್ರೆ ಕೋರ್ಟ್ ಏನು ಹೇಳ್ತು ಗೊತ್ತಾ? ನೀವು ನಿರಪರಾಧಿಗಳು, ಸುಳ್ಳು ಪತ್ತೆ ಯಂತ್ರವೂ ಕೂಡ ಹೇಳಿದೆ, ಇನ್ನು ಮುಂದೆ ನಿಮ್ಮನ್ನು ಯಾವುದೇ ವಿಚಾರಣೆಗೆ ಕರೆಯುವ ಅಗತ್ಯ ಇಲ್ಲ ಅಂತ ಕೋರ್ಟ್ರಿಂದ ಕ್ಲೀನ್ ಚಿಟ್ ತಗೊಂಡು ಬಂದ್ರು. ಪೊಲೀಸರ ಇನ್ವೆಸ್ಟಿಗೇಷನ್ ನಮಗೆ ನಂಬಿಕೆ ಇಲ್ಲ, ಇದಕ್ಕೊಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಬೇಕು ಅಂತ ಹೋರಾಟಗಾರರು ಹೇಳಿದರು. ಸರ್ಕಾರ ಒಂದು SIT ಹಾಕ್ತು. SIT ಎಲ್ಲವನ್ನು ಜಾಲಾಡಿ, ಜನ್ಮ ಜಾಲಾಡಿ, ಅದೇ ಸಂತೋಷ್ ರಾವ್ ಅಪರಾಧಿ ಅಂತ ಮತ್ತೆ ಎಲ್ಲ ಸಾಕ್ಷಿಗಳೊಂದಿಗೆ ಪ್ರೂವ್ ಮಾಡ್ತು. ಯಾವಾಗ ಸಂತೋಷ್ ರಾವ್ ಅಪರಾಧಿ ಅಂತ ಗೊತ್ತಾಯ್ತೋ, ಈ ಎಲ್ಲ ಹೋರಾಟಗಾರರು ಹೇಳಿದ್ರು ನಮಗೆ ಇದರ ಮೇಲೆ ನಂಬಿಕೆ ಇಲ್ಲ. ಹಾಗೇನ್ ಮಾಡಿದ್ರು ಗೊತ್ತಾ? ಸ್ವತಃ ವೀರೇಂದ್ರ ಹೆಗಡೆ ಅವರು ಒಂದು ಪತ್ರ ಬರೆದು ಹೇಳಿದ್ರು, ದಯವಿಟ್ಟು ಈ ಕೇಸನ್ನು CBI ಕೊಡಿ ಅಂತ. ವೀರೇಂದ್ರ ಹೆಗಡೆ ಅವರೇ ಬರೆದಿದ್ರಿ. ವೀರೇಂದ್ರ ಹೆಗಡೆ ಅವರು ಕೇಳಿದ್ರು ಅಂತ ಹೇಳಿ, ಅಥವಾ ಜನರ ಆಕ್ರೋಶ ಇತ್ತು ಅಂತ CBI ಬಂತು, ಎಲ್ಲ ವಿಚಾರಣೆ ನಡೆಸ್ತು, ಸಂತೋಷ್ ರಾವ್ ಅಪರಾಧಿ ಅಂತ ಹೇಳ್ತು. ಇವ್ರೇನಂದ್ರು ಗೊತ್ತಾ? ನಮ್ಗೆ CBI ಮೇಲೆ ನಂಬಿಕೆ ಇಲ್ಲ. ಯಾಕೆ ನಂಬಿಕೆ ಇಲ್ಲ ಅಂತಂದ್ರೆ, CBI ಮೇಲೆ ದೊಡ್ಡವ್ರ ಪ್ರಭಾವ ಇದೆ ಅಂತ. ಏನ್ ಕೇಳಿದ್ರು ದೊಡ್ಡವರು. ನಮ್ಮ ತಲೆಗೂ ಒಂದು ಹುಳ ಹೊಕ್ಕಿದೆ. ಹೊಕ್ಸಿರೋದು ಯಾರು ಗೊತ್ತಾ? ಎಲ್ಲ ಕಮ್ಯುನಿಸ್ಟ್ ದರಿದ್ರ ಜನ. ಯಾರ್ಯಾರು ಶ್ರೀಮಂತರಿದ್ದಾರೋ ಕಳ್ಳರು ಅಂತ. ಅದಾನಿ ಕಳ್ಳ, ಅಂಬಾನಿ ಕಳ್ಳ. ನೀವು ಯಾರೇ ಶ್ರೀಮಂತರಿದ್ರು ಅವರನ್ನು ಕಳ್ಳರು ಅಂತಾನೆ ಮೊದಲು ಶುರು ಮಾಡುವ ಪ್ರಕ್ರಿಯೆ ಇದೆಯಲ್ಲ, ಇದು ಕಮ್ಯುನಿಸ್ಟರು ಹುಟ್ಟಿಸಿರುವಂತ ರೋಗ.
ಆದರೆ ಬಹಳ ಜನರಿಗೆ ನಾನು ಪ್ರಶ್ನೆ ಕೇಳ್ತೀನಿ, ದೊಡ್ಡವರು ಪ್ರಭಾವಿಗಳು ಹೋಗಲ್ಲ ಅಂತಂದ್ರೆ ಈ ರಾಜ್ಯದಲ್ಲಿ ಬಿಜೆಪಿಯ ಒಬ್ಬ ಮುಖ್ಯಮಂತ್ರಿಯ ಪದವಿಯಲ್ಲಿದ್ದಾಗ ಜೈಲಿಗೆ ಹೋಗಿದ್ರು, ದೊಡ್ಡವರಲ್ವಾ? ಇವತ್ತಿನ ಕರ್ನಾಟಕದ ಉಪಮುಖ್ಯಮಂತ್ರಿಯ ದುಡ್ಡು ಕಡಿಮೆ ಇದೆಯಾ ಅವ್ರ ಹತ್ರ? ಜೈಲಿಗೆ ಹೋಗಿ ಬರಲಿಲ್ವಾ? ಮಲ್ಯ ಸಾವಿರಾರು ಕೋಟಿ ರೂಪಾಯಿ ಒಡೆಯ ಇವತ್ತಿಗೂ ಭಾರತಕ್ಕೆ ಬರ್ಲಿಕ್ಕಾಗದೆ ಒದ್ದಾಡ್ತಿದ್ದಾನಲ್ರಿ ಮನುಷ್ಯ. ಮಲ್ಯ ನೀವು ರಾಜ್ಯಸಭಾ ಮೆಂಬರು ಅಂತ ಕರಿಬಹುದೇನೋ, ಲಲಿತ್ ಮೋದಿಗೆ ಏನಾಗಿತ್ತು? ಏನು ಕಡಿಮೆ ದುಡ್ಡಿಟ್ಟಿದಾನ ಪುಣ್ಯಾತ್ಮ? ಯಾಕೆ ಇವತ್ತಿಗೂ ಭಾರತಕ್ಕೆ ಬರ್ಲಿಕ್ಕಾಗದೆ ಒದ್ದಾಡ್ತಿದ್ದಾರೆ ಅಂದ್ರೆ ಇವರೆಲ್ಲರಿಗಿಂತ ಪ್ರಭಾವಿಗಳು ಈ ವೀರೇಂದ್ರ ಹೆಗ್ಗಡೆ ಅವರ. ನನಗೆ ಈ ಕಮೆಂಟ್ ಹಾಕುವಂತ ದರಿದ್ರ ಜನರು ನೋಡುವಾಗ ಅನ್ಸುತ್ತೆ, ದೊಡ್ಡ ಮನೆಯವರು ಏನ್ ಬೇಕಿದ್ರು ಮಾಡಿರ್ಬೋದು, ತಲೆಗೆ ಏನ್ ತಿಂತೀರಾ ಹೊಟ್ಟೆಗೆ? ಆದರೆ ಟರ್ನ್ ಆಫ್ ಈವೆಂಟ್ಸ್ ಯಾವಾಗಾಯ್ತು ಗೊತ್ತಾ? ತಮ್ಮನ ಮಗನ್ ಬಿಟ್ಟರು, ಇವ್ರು ನಿಧಾನವಾಗಿ ತಮ್ಮನ ಮೇಲೆ ಆರೋಪ ಶುರು ಮಾಡಿದರು. ನಿನ್ನೆ ಒಬ್ಬ ಹೋರಾಟಗಾರ ಅಂತ ಅನ್ನಿಸ್ಕೊಂಡವನು, ಲೆಟ್ ಮಿ ನೇಮ್ ಹಿಮ್, ಗಿರೀಶ್ ಮಟ್ಟಣ್ಣ, ಈ ಅಜ್ಜಿ ಕತೆ ಹೊರಗೆ ಬಂದಿದ್ದ ದಿನ ರಾತ್ರಿ ಒಂದು ವಿಡಿಯೋ ಮಾಡಿದ್ದಾನೆ 12 ಗಂಟೆಗೆ. ಆ ವಿಡಿಯೋದಲ್ಲಿ ಏನು ಹೇಳ್ತಾನೆ ಗೊತ್ತಾ? ಅದು ಹೆಂಗೆ ಸಹಿಸ್ಕೋತೀವ ನಾವು ಅಂತ ನನಗೆ ಆಶ್ಚರ್ಯ ರೀ. ಅವನು ಹೇಳ್ತಾನೆ, ಈ ಹರ್ಷೇಂದ್ರ ಹೆಗಡೆ, ನಾನು ಅವ್ರ ಹತ್ರ ಸಾರಿ ಕೇಳ್ತೀನಿ, ಪಾಪ ಹೇಳಬಾರ್ದು, ಯಾರೋ ಹೇಳಿದ್ದನ್ನು ರಿಪೀಟ್ ಮಾಡಬಾರ್ದು, ಬಟ್ ನಮ್ಗೆ ಅರ್ಥ ಆಗೋದಿಲ್ಲ ಅಂತ ಹೇಳ್ತೀನಿ ನಾನು. ಹರ್ಷೇಂದ್ರ ಹೆಗಡೆ ಈ ಸುಜಾತಾ ಭಟ್ ಅನ್ನುವಂಥ ಹೆಣ್ಣು ಮಗಳನ್ನು ರೇಪ್ ಮಾಡಿದ್ದಾನೆ ಅಂತ. ಏನು ಬಾಯಿಗೆ ಬಂದಿದ್ದು ಮಾತಾಡ್ಬೋದಾ? ಒಬ್ಬ ಪ್ರಭಾವಿ ಕುಟುಂಬ, ದೊಡ್ಡ ಮನೆಯವರಿಗೆ ಈ ಬಾಯಿಗೆ ಬಂದಂತೆ ಮಾತಾಡುವ ಇಬ್ಬರನ್ನ ಕಂಟ್ರೋಲ್ ಮಾಡುವಷ್ಟು ತಾಕತ್ತಿಲ್ಲ. ಇಷ್ಟು ಪ್ರಭಾವಿ ಕುಟುಂಬ. ನಿಜವಾದ ಪ್ರಭಾವಿ ಕುಟುಂಬ ಯಾವುದು ಗೊತ್ತಾ? ಖರ್ಗೆ ಅವರದ್ದು. ನಾನೊಂದು ಭಾಷಣ ಮಾಡಬೇಕಾದಾಗ ಖರ್ಗೆ ಅವ್ರ ಬಗ್ಗೆ ಮಾತನಾಡ್ತಾ ಇರುವಾಗ ನಾನು ಉಪಯೋಗಿಸಿದೆ, ಏನಪ್ಪ ಸಮಾಜದ ದುಡ್ಡನ್ನು ಹಿಂಗೆ ಕೆಟ್ಟದಾಗಿ ಬಳಸ್ತಾರೆ, ಅಯೋಗ್ಯ ಜನರಪ್ಪ ಅಂತ. ಬರೀ ಅಯೋಗ್ಯ ಅಂದಿದ್ದಕ್ಕೆ ನನ್ನ ಮೇಲೆ ಒಂದು FIR ಮಾಡಿದ್ರು. FIR ಏನಿತ್ತು ಗೊತ್ತಾ? ಚಕ್ರವರ್ತಿ ಅಟ್ರಾಸಿಟಿ ಮಾಡಿದ್ದಾರೆ ಅಂತ, ದಲಿತರನ್ನ ಬೈದಿದ್ದಾರೆ ಅಂತ. ಅಯೋಗ್ಯ, ಅನ್ಫಿಟ್ ಅನ್ನೋ ಪದಕ್ಕೆ ಸುಪ್ರೀಂ ಕೋರ್ಟ್ವರೆಗೂ ಹೋಗ್ಬೇಕಾಗಿ ಬಂತು. ಸ್ವಲ್ಪ ಎಡವಟ್ಟಾಗಿದ್ದರೆ, ಸ್ವಲ್ಪ ಹಿರಿಯರು ಗೈಡ್ ಮಾಡಿದ್ದನ್ನು ನಾನು ಕೇಳದೆ ಧಿಕ್ಕರಿಸಿದ್ದಿದ್ರೆ ನಾನೊಂದು 20-22 ದಿನ ಜೈಲಲ್ಲಿ ಇರ್ತಿದ್ದೆ. ಒಬ್ಬರು ಹಿರಿಯರು ಪತ್ರಕರ್ತರು ನಂಗೆ ಫೋನ್ ಮಾಡಿದ್ರು, ಬಾಯಿ ಮುಚ್ಕೊಂಡು ನಾನು ಹೇಳಿದ ಜಾಗಕ್ಕೆ ಹೋಗಲ್ಲಿರು, ನಾನು ಹೇಳ್ತೀನಿ ಆಗಬಾ ಅಂತ. 2 ದಿನದಲ್ಲಿ ನನಗೆ ಹೈಕೋರ್ಟ್ನಲ್ಲಿ ಬೇಲ್ ಸಿಕ್ತು. ಸುಪ್ರೀಂ ಕೋರ್ಟಿಗೆ ಹೋದೆ. ಸುಪ್ರೀಂ ಕೋರ್ಟು ಸುಮಾರು ತಿಂಗಳುಗಳ ಕಾಲ ವಿಚಾರಣೆ ನಡೆಸಿ ಮತ್ತೆ ಪೋಸ್ಟ್ಪೋನ್ ಮಾಡಿ ಫೈನಲ್ ಆಗಿ ಹೇಳ್ತು, ಅಯೋಗ್ಯ ಅಂತ ಹೇಳ್ಬೋದು, ನೀನು ಹೇಳ್ಕೊ ಅಂತ. ನಾನಿವತ್ತು ಸುಪ್ರೀಂ ಕೋರ್ಟಿನ ಪರ್ಮಿಷನ್ ತಗೊಂಡು ಅಯೋಗ್ಯ ಅಂತೀನಿ. ನಾನು ಸುಮ್ಮನೆ ಹೇಳ್ತಿಲ್ಲ. ಈಗ ಅಯೋಗ್ಯ ಅಂತ ನೀನು ಹೇಳ್ಬೋದು ಅಂತ ಪರ್ಮಿಷನ್ ತಗೊಂಡು ಬಂದಿದ್ದೀನಿ. ಒಂದು ಅಯೋಗ್ಯ ಅಂದಿದ್ದಕ್ಕೆ ನಾನು 1 ವರ್ಷಗಳ ಕಾಲ ಹರಾಸ್ಮೆಂಟ್ ಅನುಭವಿಸ್ಬೇಕಾಗಿ ಬಂತು. ಮನಸ್ಸಿಗೆ ಬಂದಂತೆ ಒಬ್ಬನ ರೇಪಿಸ್ಟ್ ಅನ್ನದ, ಕೊಲೆಗಡಕ ಅನ್ನದ. ಸರ್ಕಾರಗಳು ಸತ್ತೋಗಿವ್ಯಾ? ವ್ಯವಸ್ಥೆ ಸತ್ತೋಗಿದೆಯಾ? ಆಯ್ತು, ಪೊಲೀಸರು ನಿಂತಿದ್ದಾರಲ್ಲ ಇಲ್ಲಿ, ಪೊಲೀಸರ ಬಗ್ಗೆ ಮಾತನಾಡೋದು ಏನೇನು ಗೊತ್ತಾ ಮಿತ್ರ? ನಂಗೆ ಗೊತ್ತಿಲ್ಲ ಹೆಂಗೆ ಪೊಲೀಸರಾದರೂ ಸಹಿಸ್ಕೋತಾರೋ ಅಂತ. ಪೊಲೀಸರು ಇತ್ತೀಚೆಗೆ ಬಂದಿರುವಂಥ ಆರೋಪ ಪೊಲೀಸರ ಮೇಲೆ, ಧರ್ಮಸ್ಥಳಕ್ಕೆ ಯಾವುದಾದ್ರೂ ಹೆಣ್ಮಕ್ಳು ಬರ್ತಾರಲ್ಲ, ತುಂಬ ಜನ ಬರ್ತಾರೆ, ಈ ಪೊಲೀಸರು ಕುತ್ಕೊಂಡು ಫೋಟೋ ತೆಗೆಯೋದಂತೆ. ಚೆನ್ನಾಗಿ ಹುಡುಗಿ ಇರುತ್ತೆ, ಅದನ್ನು ವೀರೇಂದ್ರ ಹೆಗ್ಗಡೆ ಅವರಿಗೆ ಕಳಿಸೋದಂತೆ. ಅವರು ಅದನ್ನು ನೋಡಿ ಸೆಲೆಕ್ಟ್ ಮಾಡೋದಂತೆ, ಈ ಹುಡುಗಿ ಆಗ್ಬೋದು ಅಂತ. ಆ ಹುಡುಗಿಯನ್ನು ಪೊಲೀಸರು ಕರ್ಕೊಂಡು ಬರೋದಂತೆ. ಕರ್ಕೊಂಡು ಬಂದಮೇಲೆ ರೇಪ್ ಮಾಡೋದಂತೆ. ರೇಪ್ ಆದ ನಂತರ ಆ ಹುಡುಗಿ ಸತ್ತೋಗಿರ್ತಾಳಂತೆ. ಸತ್ತೋಗಿರೋ ಹುಡುಗಿನ ಭೀಮ ತಗೊಂಡೋಗಿ ಮಣ್ಣು ಮಾಡೋದಂತೆ. ಅಬಾ ಬಾ 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 ಬಾ. ಏನ್ರಿ ಇದು? ನಾವೇ ನಂಬಿದ್ವಿ ಇವನ್ನೆಲ್ಲ. ಅವನ ಮಾತಿಗೆ ಪ್ರತಿ ಬಾರಿ ಕಿವಿ ಕೊಟ್ಟಾಗಲೆಲ್ಲವೂ ಕೂಡ ಇಂಥದ್ದನ್ನ ನಂಬಿದೀವಿ ಅಂತ ಅರ್ಥ. ಮಿತ್ರ, ಇವ್ರು ಎಲ್ಲಿವರೆಗೂ ಮಾಡಿಬಿಟ್ರು ಅಂತಂದ್ರೆ, ಯಾವಾಗ ಸೌಜನ್ಯ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಕೊಟ್ವಿ. ಎಲ್ಲರೂ ಏನು ಟ್ವಿಸ್ಟ್ ಕೊಟ್ಟಿವಿ ಗೊತ್ತಾ? ಆಯ್ತಪ್ಪ, ನಿನಗೆ ಕೋರ್ಟಿನ ಆದೇಶದ ಮೇಲೆ ನಂಬಿಕೆ ಇಲ್ಲ, ಕೋರ್ಟ್ ಹೇಳ್ತು ಸಂತೋಷ್ ರಾವ್ ವಿರುದ್ಧ ನಮಗೆ ಬೇಕಾಗಿರುವಷ್ಟು ಸಾಕ್ಷಿ ಇಲ್ಲದೆ ಇರೋದ್ರಿಂದ ಬಿಡುಗಡೆ ಮಾಡ್ತೀವಿ, ಸಂತೋಷ್ ರಾವ್ ಅಪರಾಧಿ ಅಲ್ಲ ಅಂದ್ರೆ ಇನ್ಯಾರು ಅಪರಾಧಿ ಅಂತ ನೀ ಕೇಳ್ತಿದ್ಯಲ್ವಾ? ವಿಲ್ ಡೂ ಒನ್ ಥಿಂಗ್, ನಮ್ಮ ಹತ್ರ ಇರುವಂಥ ಹೊಸ ಸಾಕ್ಷಿಗಳನ್ನು ತೆಗೆದುಕೊಂಡು ಸೌಜನ್ಯನ ಅಮ್ಮನನ್ನು ಕರ್ಕೊಂಡು ಕೋರ್ಟಿಗೆ ಹೋಗೋಣ, ಕೋರ್ಟ್ನಲ್ಲಿ ಕೇಳೋಣ, ಅಮ್ಮ ಇದಕ್ಕೆ ನೀವು ಒಂದು ರಿಟ್ ಪಿಟಿಷನ್ ಹಾಕಿ ವಾಪಸ್ ಓಪನ್ ಮಾಡಿಸೋಣ, ಹೊಸ ಸಾಕ್ಷಿಗಳನ್ನು ತೆಗೆದುಕೊಳ್ಳಿ, ಇದರ ಆಧಾರದ ಮೇಲೆ ಯಾರು ಕಲ್ಪ್ರಿಟ್ ಇದ್ದಾರೋ ಅವ್ರನ್ನ ಜೈಲಿಗೆ ಕಳಿಸೋಣ, ನೇಣಿಗೆ ಏರಿಸೋಣ. ಇದುವರೆಗೂ ಸೌಜನ್ಯ ನಮ್ಮ ಹೊರಗೆ ಬರಲ್ಲ. ಯಾಕೆ ಬರಲ್ಲ?
ನ್ಯಾಯ ಬೇಕು ತಾನೆ ನಿಮಗೆ? ನ್ಯಾಯ ಬೇಕು ಅಂತಂದ್ರೆ ಬೀದಿಯಲ್ಲಿ ಕೊಡದ, ರಂಪಾಟ ಮಾಡದ. ನ್ಯಾಯ ಬೇಕು ಅಂದ್ರೆ ಕೋರ್ಟಿಗೆ ಹೋಗ್ಬೇಕು. ಇದುವರೆಗೂ ಕೋರ್ಟಿಗೆ ಬರಲಿಲ್ಲ. ಯಾಕೆ ಕೋರ್ಟಿಗೆ ಬರಲಿಲ್ಲ ಅಂತಂದ್ರೆ ಅವರೆಲ್ರಿಗೂ ಗೊತ್ತಿದೆ, ಅವ್ರು ಯಾರೂ ಸೌಜನ್ಯ ಪರ ಹೋರಾಟಗಾರ ಅಲ್ಲ, ಅವರೆಲ್ಲರೂ ಸಂತೋಷ್ ರಾವ್ ಪರವಾದ ಹೋರಾಟಗಾರರು. ಆ ಹೋರಾಟಗಾರರು ಏನಾದರೂ ಕೋರ್ಟಿಗೆ ಹೋದ್ರೆ ಕನ್ವಿಕ್ಟ್ ಆಗೋದು ಸಂತೋಷ್ ರಾವ್ ಅಂತ ಚೆನ್ನಾಗಿ ಗೊತ್ತಿರೋದ್ರಿಂದ ಹೇಗಾದರೂ ಮಾಡಿ ಇದನ್ನು ಜೀವಂತವಾಗಿ ಉಳಿಸುವಂತ ಯೋಜನೆ ಅವರದ್ದ. ಆದರೆ ಯಾವಾಗ ಸೌಜನ್ಯನ ಪ್ರಕರಣ ಹಳ್ಳ ಹಿಡಿಯುತ್ತೆ ಅಂತ ಗೊತ್ತಾಯ್ತು, ಅದಕ್ಕಿಂತಲೂ 10-20 ವರ್ಷಗಳ ಮುಂಚೆ ಆದಂತ ಇನ್ನೊಂದು ಹತ್ಯೆಯ ಕೇಸನ್ನು ತಗೊಂಡು ಬಂದ್ರು. ಈ ಹತ್ಯೆಯನ್ನು ದೊಡ್ಡ ಮನೆಯವರೇ ಮಾಡಿರೋದು. ಅಲ್ಲಿ ಯಾರು ಸತ್ರು ದೊಡ್ಡ ಮನೆಯವರೇ. ಅಲ್ಲೊಂದು ಸುದ್ದಿ ಬಂತು, 400ಕ್ಕೂ ಹೆಚ್ಚು ಜನ ಧರ್ಮಸ್ಥಳದಲ್ಲಿ ಸತ್ತೋಗಿದ್ದಾರೆ ಅಂತ ಆರೋಪ ಬಂತು. ನನಗೂ ಗಾಬರಿ ಆಯ್ತು. 400 ಜನ ಹೆಂಗೆ? ನಾನು ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಕೇಳಿದೆ, 400 ಜನ ಹೆಂಗ್ರಿ? ಅವರಂದ್ರು, ಸರ್ ಎಲ್ಲ ಅನ್ಐಡೆಂಟಿಫೈಡ್ ಬಾಡಿ ಸರ್, ಧರ್ಮಸ್ಥಳಕ್ಕೆ ಬರ್ತಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಅವ್ರಿಗೆ ಯಾರೋ ಹೇಳ್ಬಿಟ್ಟಿರ್ತಾರೆ ನೇತ್ರಾವತಿ ನದಿಲಿ ಸತ್ತರೆ ಪುಣ್ಯ ಸಿಕ್ಕುತ್ತೆ ಅಂತ, ಏನೋ ಕಾಯಿಲೆ ಇರುತ್ತೆ, ಗುಣ ಆಗ್ತಿರಲ್ಲ, ನೇತ್ರಾವತಿಯಲ್ಲಿ ಸತ್ತೋಗ್ಬಿಡ್ತಾರೆ. ಇಂಥದ್ದೆಲ್ಲ ಬಾಡಿನ ಕ್ರಿಮೇಟ್ ಮಾಡೋದು ನಮ್ಮದೇ ಕೆಲಸ ಸರ್. ಪ್ರತಿಯೊಂದು ಬಾಡಿಗೂ ಪ್ರೂಫ್ ನಮ್ಮ ಹತ್ರ ಇದೆ, ಇದಕ್ಕೆ ಯಾವುದೂ ಕೂಡ ಹತ್ಯೆ ಆಗಿದ್ದಲ್ಲ ಸರ್ ಅಂತ ಸ್ಪಷ್ಟವಾದ ವಿವರ ಕೊಟ್ಟರು. ನನಗೆ ಸಮಾಧಾನ ಆಗಲಿಲ್ಲ. ನಾನು ತಕ್ಷಣ ನಂಜನಗೂಡಿಗೆ ಫೋನ್ ಮಾಡಿದೆ. ನಂಜನಗೂಡಿನ ಪೊಲೀಸರಿಗೆ ಕೇಳಿದೆ, ಸರ್ ಕಳೆದ 1 ವರ್ಷದಲ್ಲಿ ನಂಜನಗೂಡಿಯಲ್ಲಿ ಎಷ್ಟು ಸಾವಾಗಿದೆ, ಅನ್ಐಡೆಂಟಿಫೈಡ್ ಬಾಡೀಸ್ ಎಷ್ಟಿದೆ ಅಂತ ಕೇಳಿದರೆ ನಂಜನಗೂಡಿನ ಪೊಲೀಸರು ಹೇಳಿದರು, ಕಳೆದ 3 ತಿಂಗಳಲ್ಲಿ ನಾನು ಕೇಳಿದ ಸಂದರ್ಭದಲ್ಲಿ ಅವರು ಹೇಳಿದ್ದು, ಕಳೆದ 3 ತಿಂಗಳಲ್ಲಿ ನಂಜನಗೂಡಿನಲ್ಲಿ 15 ಜನ ತೀರ್ಕೊಂಡಿದ್ದಾರೆ ಅಂತ. ಸಣ್ಣ ರಿಸರ್ಚ್ ಮಾಡಿದರೆ ಗೊತ್ತಾಗುತ್ತೆ ರೀ 400 ಜನ ತೀರ್ಕೊಂಡಿದ್ದು ಹೆಂಗೆ ಅಂತ. ಪುರುಸೊತ್ತೇ ಇಲ್ವೇ ನಮಗೆ? ನಮ್ಮ ತಲೆಗೆ ದೊಡ್ಡವರು ಅನ್ನೋ ಹುಳ ಹೋಗ್ಬಿಟ್ಟಿದೆಯಲ್ಲ, ದೊಡ್ಡವ್ರು ಏನು ಬೇಕಿದ್ರು ಮಾಡ್ಬೋದು ಅಂತ ನಂಬಿದ್ವಿ. ಆ ನಂಬಿದ್ರ ಪರಿಣಾಮ ಏನಾಯಿತು ಅಂದರೆ, ಧರ್ಮಸ್ಥಳದಲ್ಲಿ ಯಾರು ಸತ್ರು ವೀರೇಂದ್ರ ಹೆಗ್ಗಡೆ ಅವ್ರ ತಲೆಗೆ ಕಟ್ಟಿದ್ರು. ಯಾರೋ ಒಬ್ಬ ಸತ್ತ, ಆಕ್ಸಿಡೆಂಟಲ್ ಸತ್ತ. ಇವನೇನಂದ ಗೊತ್ತಾ, ಪುಣ್ಯಾತ್ಮ ಹೋರಾಟಗಾರ, ಅವನಂತಾನೆ ಆಕ್ಸಿಡೆಂಟಲ್ ಸತ್ತವನು ಅವನಿದ್ನಲ್ಲ, ಆಕ್ಸಿಡೆಂಟಲ್ ಸತ್ತಿದ್ದಲ್ಲ ಅದು. 2 ದಿನಗಳ ಹಿಂದೆ ಅವನು ನನ್ನ ಹತ್ರ ಬಂದಿದ್ದ, ಇವರ ವಿರುದ್ಧ ನನ್ನ ಹತ್ರ ಎಲ್ಲ ಸಾಕ್ಷಿ ಇದೆ ಅಂತ ಹೇಳಿದ್ದ, ಅದು ಗೊತ್ತಾಗಿ ಸಾಯಿಸೇ ಬಿಟ್ರು ಅಂದ್ರೆ ಅಬಾಬಾವ. ಧರ್ಮಸ್ಥಳದಲ್ಲಿ ಯಾರೇ ಸಾಯಿಸಿದ್ರು, ಯಾರೇ ಸತ್ರು ಇವರೇ ಸಾಯಿಸಿದ್ದು ಅಂತ ಹೇಳುವಂಥ ಮಟ್ಟಿಗೆ ಬಂದರು. ನಾವು ನಂಬಿದ್ವಿ. ಕೊನೆಗೆ ಎಲ್ಲಿವರೆಗೂ ಬಂತು ಅಂತಂದರೆ, ಇವರು ವೀರೇಂದ್ರ ಹೆಗಡೆಯವರ ತಮ್ಮನ ಮಗನನ್ನು ಕಲ್ಪ್ರಿಟ್ ಮಾಡಿದರು, ವೀರೇಂದ್ರ ಹೆಗಡೆ ತಮ್ಮನ ಮಾಡಿದರು. ಮೊನ್ನೆಯಿಂದ ವೀರೇಂದ್ರ ಹೆಗಡೆಯವರೇ ರೇಪಿಸ್ಟು ಅಂತ ಕರೆಯೋಕ್ಕೆ ಶುರು ಮಾಡಿದರು. ಆಗೇನು ತಡ್ಕೊಳಕ್ಕಾಗಲ್ಲ ಅಂತ ವಿ ಹ್ಯಾವ್ ಡಿಸೈಡೆಡ್. ನಾನು ಓಪನ್ ಆಗಿ ಮಾತನಾಡ್ತಾ ಒಂದು ಕೊರಗಜ್ಜನ ಕ್ಷೇತ್ರದ ಕಾರ್ಯಕ್ರಮದಲ್ಲಿ ಹೇಳಿದೆ, ಯಾವನೋ ಮುಲ್ಲಾ ಮಾಡಿರೋ ವಿಡಿಯೋ ನೋಡಿ ಹಿಂದೂ ಧರ್ಮದ ಮೇಲಿನ ಶ್ರದ್ಧೆಯನ್ನು ಕಳ್ಕೊಳ್ಳುವಷ್ಟು ವೀಕ್ ಮನಸ್ಸ ನಮ್ಮದು ಅಂತ ಕೇಳಿದ್ದಷ್ಟೇ. ಅದಕ್ಕೆ ಅವನು ತಿಮರೋಡಿ ಏನಂದ ಗೊತ್ತಾ, ಏ ಚಕ್ರವರ್ತಿ, ಎಲ್ಲೆಲ್ಲೋ ನಿಂತ್ಕೊಂಡು ಮಾತಾಡೋದಲ್ಲ, ಉಜಿರೆಗೆ ಬಾ, ಚಪ್ಪಲಿಲಿ ಹೊಡಿತೀನಿ ನಿನಗೆ ಎಂದ. ಸಹಿಸ್ಕೊಳ್ಳೋದು ಹೆಂಗಿದನ್ನ? ನನಗಿವೆಲ್ಲ ರೂಢಿ, ತಲೆ ಕೆಡಿಸ್ಕೊಳ್ಳ, ಹೋಗಲೇ ಅಂತ ಹೇಳ್ತೀನಿ ನಾನು ಅವನಿಗೆ. ಆದರೆ ನನ್ನ ಜೊತೆ ಇರೋ ಹುಡುಗರು ಸುಮ್ಮನೆ ಆಗಲಿಲ್ಲ. ಅವರಂದರು, ನೀವು ಬಂದರೆ ನಿಮ್ಮ ಜೊತೆ, ನೀವು ಬರಲಿಲ್ಲ ಅಂದರೆ ನಿಮ್ಮನ್ನು ಇಲ್ಲೇ ಕೂರಿಸಿ ನಾನೇ ಚಕ್ರವರ್ತಿ ಅಂತ ನಾನು ಹೋಗಿ ನಿಲ್ತೀನಿ, ಚಪ್ಪಲಿಯಲ್ಲಿ ನಾವು ಹೊಡಿತೀವೋ ಅವ್ನು ಹೊಡಿತಾನೋ ನೋಡೇ ಬಿಡ್ತೀವಿ ಅಂತ ನನ್ನ ಜೊತೆ ಇರೋ ಹುಡುಗರು ಸಿದ್ದರಾದ್ರು. ನನಗೆ ಆಗನ್ನಿಸ್ತು, ಅಣ್ಣಪ್ಪನ ಆಟ ಶುರುವಾಗಿದೆ ಈಗ. ನಾನಾಗೆ ಕರೆದ್ರೆ ಬರಲ್ಲ ರೀ, ಯಾವಾಗ ಅವ್ರಿಗೆ ಪಿಂಚ್ ಆಗುತ್ತಲ್ಲ ಅದು ನಿಜವಾದ ಆಟ ಶುರುವಾಗೋದು ಅಂತ. ಹೆಂಗಾಯ್ತು ಅಂತಂದರೆ, ಅವನು ಊರು ತುಂಬ ಹೇಳ್ಕೊಂಡು ತಿರುಗಾಡಿದ್ನಲ್ಲ, ಬೆಳ್ತಂಗಡಿಯ ಜನ ನನ್ನ ಪರವಾಗಿದ್ದಾರೆ, ಬೆಳ್ತಂಗಡಿಯ ಜನ ದೊಡ್ಡ ಮನೆಯ ವಿರುದ್ಧ, ಉಜಿರೆಯ ಜನ ದೊಡ್ಡ ಮನೆಯ ವಿರುದ್ಧ, ಅವರೆಲ್ಲರೂ ನಮ್ಮ ಪರವಾಗಿದ್ದಾರೆ ಅಂತ ನಾವು ನಂಬಿದ್ವಿ. ನನಗೆ ಹೇಳೋರು ಭಾಳ ಜನ, ಸರ್ ನಿಮ್ಗೆ ಗೊತ್ತಾ ಊರಿನ ಜನ ಇವ್ರ ವಿರುದ್ಧ, ನಿಂಗೆ ಯಾರು ಹೇಳಿದ್ರು, ಊರಿನವ್ರು ಹೇಳಿದ್ರ? ಇಲ್ಲ ಸರ್, ಮಟ್ಟಣ್ಣ ಹೇಳಿದ. ನಮಗಿದೊಂದು ಒಳ್ಳೆ ಅವಕಾಶ ಆಯಿತು. ಉಜಿರೆಗೆ ಹೋಗಿ ನಿಂತ್ವಿ, ತೊಡೆ ತಟ್ಟಿದ್ವಿ, ತಾಕತ್ತಿದ್ರೆ ಬಾರಲೈ, ಅದು ಯಾವನು ಹೊಡಿತಾನೋ ನೋಡೇ ಬಿಡ್ತೀವಿ ಅಂತ ತೊಡೆ ತಟ್ಟಿ ನಿಂತರೆ ಮನೆ ಒಳಗೆ ಬಿಲ ಸೇರ್ಕೊಂಡಿದ್ದವ್ರು ಆಚೆಗೆ ಬರಲಿಲ್ಲಲ್ಲ. ಉಜಿರೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಎಷ್ಟು ಜನ ಗೊತ್ತಾ? ಇವತ್ತು ನೀವು ಎಷ್ಟು ಜನ ಸೇರಿದ್ದೀರಲ್ಲ, ಇದರ 5 ಪಟ್ಟು ಜನ ಉಜಿರೆಯ ಕಾರ್ಯಕ್ರಮಕ್ಕೆ ಸೇರಿ ಉಘೇ ಉಘೇ ಕೂಗಿದ್ರು. ಧರ್ಮಸ್ಥಳದ ಪರವಾಗಿ ನಾವಿದ್ದೀವಿ, ವೀರೇಂದ್ರ ಹೆಗಡೆಯವರ ಪರವಾಗಿ ನಾವಿದ್ದೀವಿ ಅಂತ ಜೋರಾಗಿ ಘೋಷಣೆ ಕೂಗುವಾಗ ಇವನ ಬುಡ ಅಲಗಾಡ್ಲಿಕ್ಕೆ ಶುರುವಾಗಿತ್ತು. ಇವ್ರು ಮಾಡೋದು ಹಿಂಗೆ. ಮೊದಲನೇದು ಏನು ಮಾಡ್ತಾರೆ ಗೊತ್ತಾ? ವಾಚಾಮಗೋಚರವಾಗಿ ಬೈಯೋದು.
ನಮ್ಮಲ್ಲಿ ಅನೇಕರಿಗೆ ಬೈಸ್ಕೊಂಡು ರೂಢಿ ಇಲ್ಲ. ಬೈಸ್ಕೊಂಡಿದ್ದ ತಕ್ಷಣ ಕಿರಿಕಿರಿ ಅನ್ಸುತ್ತೆ, ಯಾಕಪ್ಪ ಬೇಕಿತ್ತು ಅಂತ. ನನಗೆ ಇವನು ಕೆಟ್ಟ ಪದಗಳಲ್ಲಿ ಬೈದಾಗ ಉದಯವಾಣಿಯ ಪತ್ರಕರ್ತರೊಬ್ಬರು ನನಗೆ ಮೆಸೇಜ್ ಹಾಕಿದ್ರು, ಇವತ್ತು ಉಳಿಸ್ಕೊಂಡಿದ್ದೀನಿ ಆ ಮೆಸೇಜ್ನ. ಮೆಸೇಜ್ ಹಾಕಿ ಏನಂದ್ರು ಗೊತ್ತಾ? ಏ ಚಕ್ರವರ್ತಿ, ನೀನು ಬರಬೇಡ ಕಣ ಇದಕ್ಕೆಲ್ಲ. ವೀರೇಂದ್ರ ಹೆಗಡೆಯವರ ಕ್ಷಮತೆ ದೊಡ್ಡದಿದೆ, ಅವ್ರು ಗೆಲ್ಲಬಲ್ಲರು, ನೀನು ಯಾಕೆ ಬರ್ತೀಯಾ, ನೀನು ಬರಕ್ಕೆ ಹೋಗ್ಬೇಡ, ನಿನ್ನನ್ನು ಕೆಟ್ಟ ಪದಗಳಿಂದ ನಿಂದಿಸೋದು ಕೇಳಕ್ಕಾಗಲ್ಲ ನಮಗೆ ಅಂತ ಮೆಸೇಜ್ ಹಾಕಿದ್ರು. ನಾನು ಉತ್ತರ ಕೊಡಲಿಲ್ಲ, ಬರೀ ಒಂದು ನಮಸ್ಕಾರ ಮಾಡಿ ಸುಮ್ಮನೆ ಬಿಟ್ಟೆ. ಆದರೆ ಇವತ್ತು ಹೆಂಗಾಗಿದೆ ಗೊತ್ತಾ? ಮೊನ್ನೆ ಹೊನ್ನಾವರಕ್ಕೆ ಹೋಗಿ ನಾನು ವೇದಿಕೆ ಹಿಡಿದು ಬಲವಾಗಿ ಮಾತಾಡಿದೆ. ಅದಾದಮೇಲೆ ನನ್ನ ಮಿತ್ರರು ಮೆಸೇಜ್ ಕಳಿಸಿದ್ದಾರೆ, ಅದೇ ಪತ್ರಕರ್ತರು ವೇದಿಕೆ ಮೇಲೆ ನಿಂತು ಧರ್ಮಸ್ಥಳದ ಪರವಾಗಿ ನಿಲ್ಲೋದು ನಮ್ಮ ಕರ್ತವ್ಯ ಅಂತ ಭರ್ಜರಿಯಾಗಿ ಭಾಷಣ ಮಾಡಿದ್ದಾರೆ. ಪ್ರಯತ್ನ ಸಾರ್ಥಕ ಆಗಿದೆ ಅಂತ ನನಗಿವತ್ತು ಹೆಮ್ಮೆ ಅನಿಸುತ್ತೆ. ಶಬಾಷ್. ಅವರ ಮೊದಲನೇ ಪ್ರಯತ್ನವೇ ಕೆಟ್ಟ ಪದಗಳಲ್ಲಿ ನಿಂದಿಸೋದು. ಅದಕ್ಕೆ ಹೆದರಿ ವಾಪಸ್ ಹೋದರೆ ಸರಿ. ಅಜಿತ್ ಹನುಮಕ್ಕನವರು ಏನೆಲ್ಲ ಪದಗಳನ್ನು ಬಳಸಿದ್ರು ಅಜಿತ್ ವಿರುದ್ಧ. ನಾನು ಅಜಿತ್ ಜೊತೆ ಮಾತನಾಡ್ತಿರುವಾಗ ಅಜಿತ್ ನನಗೆ ಹೇಳಿದ್ರು, ಏ ಚಕ್ರವರ್ತಿ, ಮಂಗಳೂರಿನವರಿಗೆ ಬ್ಯಾವರ್ಸಿ ಅನ್ನೋದೊಂದು ಪದ ಬಿಟ್ಟರೆ ಬೇರೆ ಗೊತ್ತಿಲ್ಲ ಕಣೋ. ನಾನು ಹುಬ್ಬಳ್ಳಿಯವನು, ಬಾಯಿ ಬಿಟ್ಟರೆ ಏನೇನು ಬರುತ್ತೆ ಅಂತ ಗೊತ್ತಿರಬೇಕು ಅವ್ರಿಗೆ. ಆದರೆ ಏನು ಮಾಡಲಿ, ಧರ್ಮಸ್ಥಳದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಬಾಯಿ ಮುಚ್ಕೊಂಡು ಕೂತಿದ್ದೀನಿ ಎಂದು ನಂಗೆ ಅಜಿತ್. ಏನೆಲ್ಲ ಪದ, ಬರೀ ಅಜಿತ್ ಬಗ್ಗೆ ಮಾತನಾಡಿದಲ್ಲ, ಅಜಿತ್ ಅವ್ರ ತಾಯಿ, ಅಜಿತ್ ಅವ್ರ ಹೆಂಡತಿ, ಅಜಿತ್ ಅವರ ಫ್ಯಾಮಿಲಿಯವ್ರು ಯಾರ್ಯಾರಿದ್ದಾರೋ ಎಲ್ಲರ ಹೆಸರು ತೆಗೆದುಕೊಂಡು ಕೆಟ್ಟದಾಗಿ ಬರೆಯೋದು. ಇದವ್ರ ಮೊದಲನೇ ಅಸ್ತ್ರ. ಈ ಅಸ್ತ್ರಕ್ಕೆ ಬಗ್ಗದೆ ತೊಡೆ ತಟ್ಟಿ ನಿಂತರೆ ಎರಡನೇದೇನು ಗೊತ್ತಾ? ಇವರಿಗೆ ಪೇಮೆಂಟ್ ಆಗಿದೆ ಅಂತ. ನನಗೆ ಮೊದಲನೇ ಬಾರಿ ನನಗಂದಾಗ ಭಾಳ ಬೇಸರ ಆಗಿದ್ದು, ಏನಪ್ಪ ಜನ ದುಡ್ಡಲ್ಲಿ ಅಳಿತಾರೆ. ಆಮೇಲೆ ನಂಗೆ ಖುಷಿ ಯಾವಾಗಾಯಿತು ಅಂದರೆ, ಬರೀ ಪೇಮೆಂಟ್ ನನಗೊಬ್ಬನಿಗೆ ಆಗಲಿಲ್ಲ, ಅಜಿತಿಗೆ ಪೇಮೆಂಟ್ ಆಯಿತು. ಅಜಿತಿಗೆ ಪೇಮೆಂಟ್ ಆದಾಗ ಸ್ವಲ್ಪ ಸಮಾಧಾನ ಆಯಿತು ಅಂತಂದ್ರೆ, ಈ ಅಯೋಗ್ಯರು ರಂಗಣ್ಣನಿಗೂ ಪೇಮೆಂಟ್ ಮಾಡಿಸ್ಬಿಟ್ರು. ರಂಗಣ್ಣ ಮನೆ ಹೇಳಿದ್ದಾರೆ, ಹೊರಗೆ ಬಂದರೆ ಕಾಫಿ ಕುಡಿಸೋ ಯೋಗ್ಯತೆ ಇಲ್ಲ ಮಕ್ಕಳ, ನನಗೆ ಪೇಮೆಂಟ್ ಕೊಡಿಸ್ತೀರಾ ಅಂತ ರಂಗಣ್ಣ ಉಗಿಯುವಾಗ ಸಮಾಧಾನ ಅನ್ನಿಸ್ತು. ಶಬಾಷ್, ನಾನೊಬ್ಬನೇ ಪೇಮೆಂಟ್ ಅಲ್ಲ, ಬೇರೆಯವರು ಭಾಳ ಜನ ಆಗಿದ್ದಾರೆ ಅಂತ. ಪೇಮೆಂಟ್ ಎಲ್ಲಿವರೆಗೂ ಗೊತ್ತಾ? ನಾನು ಮಾತನಾಡಿದಾಗ ನೀವೆಲ್ಲ ಕೂತಿರ್ತೀರಲ್ಲ, ಪೇಮೆಂಟ್ ಕೊಟ್ಟೆ ಕರ್ಕೊಂಡು ಬಂದಿರೋದ. ಹಿಂಗಾಗಿ ನಾನು ಒಬ್ಬನೇ ಇಲ್ಲ, ನೀವೆಲ್ಲರೂ ಪೇಮೆಂಟ್ ಪಡ್ಕೊಂಡಿರೋದೆ, ನೀವೆಲ್ಲರೂ ಪೇಮೆಂಟ್ ತಗೊಂಡೇ ಬಂದಿದ್ದೀರಾ ಅಂತ ಇದು ಹೇಳಲಿಕ್ಕೆ ಶುರು ಮಾಡ್ತಾರೆ. ಅದಾದಾಗ್ಯೂ ಬಾಗಲಿಲ್ಲ ಅಂತಂದ್ರೆ ಕ್ಯಾರೆಕ್ಟರ್ ಅಸಾಸಿನೇಷನ್. ಚಕ್ರವರ್ತಿ ಕ್ಯಾರೆಕ್ಟರ್ ಸರಿ ಇಲ್ಲ. ಅವನು ಹುಡುಗಿರ ಜೊತೆ ಹಿಂಗೆ, ಅವನು ಅಲ್ಲಿ ಹುಡುಗಿರ ಜೊತೆ ಮಲಗಿದ್ದ, ಇಲ್ಲಿ ಹುಡುಗಿರ ಜೊತೆ ಹೋದ, ಏನ್ ಪುಂಖಾನುಪುಂಖವಾಗಿ. ಸಂತೋಷಿ ಬಗ್ಗೆ ಏನೆಲ್ಲ ಮಾತಾಡಿದ್ರು. ಯಾರ್ಯಾರು ಅದನ್ನು ನೋಡ್ತಾರೋ ಕಪಾಳಕ್ಕೆ ಹೊಡಿಬೇಕು ಅಂತ ಅನ್ಸುತ್ತೆ. ನಿಷ್ಕಳಂಕವಾಗಿರುವಂಥ ವ್ಯಕ್ತಿತ್ವಗಳ ಮೇಲೆ ಮನಸ್ಸೋ ಇಚ್ಛೆ ಮಾತನಾಡದ. ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಬಂದು ಇವ್ರು ಯಾವುದೋ ಹುಡುಗಿ ಜೊತೆ ಮಲ್ಕೊಂಡ್ರು ಅಂತ ಹೇಳಬೇಕಾದಾಗ ಇನ್ನೊಂದು ಹುಡುಗಿಗೆ ಅನ್ಯಾಯ ಮಾಡದಂತೆ ಅನ್ನಿಸುವಂಥ ಒಂದು ಕಾಮನ್ ಸೆನ್ಸ್ ನಮಗೆ ಬೇಡವಾ? ಇವರು ನ್ಯಾಯ ಕೊಡಿಸುವ ಯೋಗ್ಯತೆ ಉಳ್ಳವರ? ನಾವು ವೀರೇಂದ್ರ ಹೆಗಡೆ ಬಿಟ್ಟು ಇವ್ರ ಜೊತೆ ನಿಂತ್ಕೊಂಡ್ವಲ್ರಿ. ಆದರೆ ವೀರೇಂದ್ರ ಹೆಗಡೆ ಅವರು ಯಾವತ್ತೂ ಮಾತನಾಡಲಿಲ್ಲ, ಪುಣ್ಯಾತ್ಮ. ಅದೇನು ಜೈನ ಪರಂಪರೆಯ ತಾಕತ್ತೋ ಏನೋ ಗೊತ್ತಿಲ್ಲ. ಅವ್ರ ಜೊತೆ ಕೆಲಸ ಮಾಡುವಂಥ ಒಂದಷ್ಟು ಹುಡುಗರು ನಂಗೆ ಬಂದು ಹೇಳ್ತಿದ್ರು. ಒಂದಿನ ಅವ್ರು ಕೇಳ್ಕೊಂಡಂಥ ವೀರೇಂದ್ರ ಹೆಗಡೆ ಅವ್ರು ಕೂತಿದ್ದಾಗ, ಛೇ ಅಣ್ಣಪ್ಪ ಇವ್ರಿಗೇನು ಮಾಡೋದಿಲ್ವಲ್ಲ, ಇವ್ರಿಗೆ ಶಿಕ್ಷೆ ಕೊಡೋದಿಲ್ವಲ್ಲ, ಇವ್ರಿಗೇನಾದರೂ ಆಗಬೇಕಲ್ಲ ಅಂತಂದರೆ ವೀರೇಂದ್ರ ಹೆಗಡೆ ಹೇಳಿದ್ರಂತೆ, ಹಾಗೆಲ್ಲ ಕೇಳ್ಕೊಳ್ಬಾರ್ದು ಕಣೋ, ಮಂಜುನಾಥನಲ್ಲಿ ಕೇಳ್ಕೊಳ್ಳಿ, ಆರೋಪ ಮಾಡೋರಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಕೇಳ್ಕೋಬೇಕು, ಈ ಥರದ್ದು ಕೆಟ್ಟದ್ದನ್ನೆಲ್ಲ ನಾನೊಂದಿನ ಕೂತಾಗ ಹೇಳಿದೆ, ಮಂಗಳೂರನ್ನು ಬಹಳ ಕಾಲ ಬೇರೆ ಬೇರೆ ರಾಜರುಗಳ ಮೂಲಕ ಜೈನರು ಆಳಿದ್ರು. ಅದೇ ದೊಡ್ಡ ಪ್ರಾಬ್ಲಮ್ಮು. ಮಂಗಳೂರಲ್ಲಿ ಆಗಿರುವಂಥ ಈ ಧರ್ಮಸ್ಥಳದಲ್ಲಾಗಿರೋ ಘಟನೆ ಮಂಡ್ಯದಲ್ಲಿ ಏನಾದರೂ ಆಗಿದ್ದಿದ್ರೆ ಮಂಡ್ಯದ ಗೌಡರು ತುಳಿದು ಬಿಡ್ತಿದ್ರು. ಇಷ್ಟೊತ್ತಿಗೆ ಅವ್ರನ್ನ ಅಡ್ಡಡ್ಡ ಕರ್ಕೊಂಡು ಬಂದು ಸೀಳ್ಬಿಟ್ಟಿರ್ತಿದ್ರು. ಮಂಗಳೂರಿನವರು ಸೈಲೆಂಟ್ ಆಗಿದ್ದಾರೆ. ಯಾಕೆಂದರೆ ಜೈನರು ಸ್ವಲ್ಪ ಹರಿಸ್ಬಿಟ್ಟಿದ್ದಾರೆ ಒಳಗೆ ಥಾಟ್ಸನ್ನು ಅಂತ. ಆದರೆ ಮಿತ್ರರೇ, ಕಾಲಕ್ರಮದಲ್ಲಿ ಹೆಂಗಾಯಿತು ಅಂತಂದರೆ, ನಾನು ತಮಾಷೆ ಮಾಡ್ತಿದ್ದೆ ಇವತ್ತು ವೇದಿಕೆ ಮೇಲೆ ನಿಂತಾಗ. ಇಷ್ಟು ದಿನಗಳ ಕಾಲ ಮಂಜುನಾಥನ ಸುಪರ್ದಿಯಲ್ಲಿತ್ತು ಧರ್ಮಸ್ಥಳ. ದಕ್ಷಿಣ ಕನ್ನಡದಲ್ಲಿ ಒಂದು ಮಾತಿದೆ, ದೇವರು ಬಿಟ್ಟರೂ ದೈವ ಬಿಡೋದಿಲ್ಲ ಅಂತ. ಮೋಸ್ಟ್ಲಿ ಅಣ್ಣಪ್ಪ ಮಂಜುನಾಥ ಹ್ಯಾಂಡಲ್ ಮಾಡ್ತಾನೆ ಅಂತ ಕೂತಿದ್ದ ಅನ್ಸುತ್ತೆ. ಯಾವಾಗ ಇನ್ನು ಮಂಜುನಾಥನಿಗೆ ಬಿಟ್ಟರೆ ಕ್ಷಮಿಸುವಂಥ ಸಾಧ್ಯತೆಗಳೇ ಜಾಸ್ತಿ ಇವೆ ಅಂತ ಗೊತ್ತಾಯ್ತೋ, ಅಣ್ಣಪ್ಪ ಮೋರ್ಚಾ ಹಿಡಿದ ಮೇಲೆ ಬದಲಾಯಿತು ನೋಡಿ. ಹೆಂಗಾಯ್ತು ಮ್ಯಾಜಿಕ್ ಅಂತಂದರೆ, ನೀನು ಇಲ್ಲಿ ಏನು ಮಾಡ್ತೀಯೋ ಮಾರ್ದು, ನ್ಯಾಯಾಲಯದ ಮೆಟ್ಟಿಲಿನ ಮೇಲೆ ನಿನ್ನ ತೀರ್ಮಾನ ನಾನು ಮಾಡ್ತೇನೆ ಅಂತ ಅಣ್ಣಪ್ಪ ಹೇಳಿರಬೇಕು ಅಂತ ಅನ್ಸುತ್ತೆ ನನಗೆ. ಎಂಥ ತೀರ್ಮಾನ!
ಇವರೊಂದು ಗೂಬೆ ಕೂರಿಸಬೇಕು ಅಂತ ಅಜ್ಜಿನ ಕರ್ಕೊಂಡು ಬಂದ್ರು. ಅನನ್ಯಾ ಭಟ್ ಅಂತ ಒಂದು ಹೆಣ್ಮಗಳು, ಅವರ ತಾಯಿ ಈಕೆ ಇದ್ದಿದ್ದು CBI ಆಫೀಸ್ನಲ್ಲಿ ಕೆಲಸ ಮಾಡ್ತಾ, ಬುದ್ಧಿವಂತೆ ಅಂತ ಹೇಳಬೇಕು. ಅಂತವಳು ಕಲ್ಕತ್ತಾದಲ್ಲಿದ್ದಾಗ ಇಲ್ಲಿ ಓದ್ಲಿಕ್ಕೆ ಅಂತ ಬಂದಿದ್ದ ಅವರ ಹೆಣ್ಣು ಮಗಳ ಹತ್ಯೆ ಆಗೋಯ್ತು ಧರ್ಮಸ್ಥಳದಲ್ಲಿ, ರೇಪ್ ಅಂಡ್ ಮರ್ಡರ್. ಅವಳ ಬಾಡಿ ಇವತ್ತಿನವರೆಗೂ ಸಿಗಲಿಲ್ಲ, ಎಲ್ಲೋಯ್ತು ಬಾಡಿ? ಆ ತಾಯಿ ಬಂದು ಕೇಳಿದ್ಲು, ನನ್ನನ್ನ ಮುಸುಕುದಾರಿಗಳು ಬಂದು ಹೊಡೆದಾಕಿದ್ರು, ಕೆಟ್ಟದಾಗ ಹೊಡೆದ್ರು, ನನ್ನ ಮೈ ಮೇಲಿನ ಬಟ್ಟೆ ಎಲ್ಲ ಬಿಚ್ಚೋಗಿತ್ತು, ನನ್ನ ಮಗಳ ಅಸ್ಥಿಯನ್ನು ಕೊಡಿಸ್ರಪ್ಪ. ನೆಕ್ಸ್ಟ್ ಏನು ಗೊತ್ತಾ? ಸೆಂಟಿಮೆಂಟು. ಹಿಂದೂ ಸಂಸ್ಕೃತಿಗೆ ತಕ್ಕಂತೆ ನಾನು ಅವಳ ಅಂತ್ಯ ಸಂಸ್ಕಾರ ಮಾಡ್ತೀನಿ ಅಂತ ಅಂದರೆ, ಇದು ಹಿಂದೂ ಸಂಸ್ಕೃತಿಯ ಕ್ಷೇತ್ರ, ಜೈನರು ಆಳತಿದ್ದಾರೆ ಅಂತ ಹೇಳಬೇಕು ಅಂತ. ಪ್ರಾಮಾಣಿಕವಾಗಿ ಹೇಳಿ, ನಮ್ಮಲ್ಲಿ ಯಾರಿಗಾದರೂ ವೀರೇಂದ್ರ ಹೆಗಡೆ ಅವರು ಜೈನರು ಅಂತ ಕಳೆದ 5-6 ವರ್ಷಗಳ ಹಿಂದೆ ಗೊತ್ತಿತ್ತಾ? ಗೊತ್ತಿರಲಿಲ್ಲ ರೀ. ಯಾಕೆ ಅಂದರೆ ಆ ಮನುಷ್ಯ ಜೈನರ ಥರ ನಡ್ಕೊಳ್ಳೇ ಇಲ್ಲ. ನಾನು ಸುಮ್ಮನೆ ಭಾಳ ಬಾರಿ ಕೇಳ್ತೀನಿ, ತುಂಬ ಜನ ದೇವಸ್ಥಾನ ಪುನರ್ನಿರ್ಮಾಣ ಮಾಡುವಾಗ, ಜೀರ್ಣೋದ್ಧಾರ ಮಾಡುವಾಗ ವೀರೇಂದ್ರ ಹೆಗಡೆ ಅವರು ಮುಂದೆ ಕೂತ್ಕೊಂಡು ನಾವೊಂದು ದೇವಸ್ಥಾನ ಕಟ್ತಾ ಇದ್ದೀವಿ ಅಂತ ಕೇಳಿದಾಗ, ಜೈನರ ದೇವಸ್ಥಾನವಾ ಅಂತ ಕೇಳಿ ದುಡ್ಡು ಕೊಟ್ಟಿಲ್ಲ ಅವರು. ದೇವಸ್ಥಾನ ಕಟ್ತಿದ್ದೀರಾ ಅನ್ನೋಂಥ ಆನಂದಕ್ಕೆ ನೀವು ಮಾಡ್ತಿರೋಂಥ ಕೆಲಸವನ್ನು ನೋಡಿ ದುಡ್ಡು ಕೊಟ್ಟು ಕಳಿಸಿದ್ರಲ್ಲ, ಅವತ್ತು ಜೈನರಾಗಿರ್ಲಿಲ್ವಾ? ಪಾಳು ಬಿದ್ದಂಥ 500ಕ್ಕೂ 700ಕ್ಕೂ ಹೆಚ್ಚು ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ಧರ್ಮೋತ್ಥಾನ ಟ್ರಸ್ಟ್ ಕಟ್ಟಿ ಅದರ ಮೂಲಕ ಜೀರ್ಣೋದ್ಧಾರ ಮಾಡಿ ಎಬ್ಬಿಸಿ ನಿಲ್ಲಿಸಿದ್ದಾರಲ್ಲ ಹಿಂದೂ ದೇವಾಲಯಗಳನ್ನು, ಅವತ್ತವ್ರು ಜೈನರಾಗಿರ್ಲಿಲ್ವಾ? ಮಿತ್ರ, 2015ರಿಂದ 2025 ಕಳೆದ 10 ವರ್ಷಗಳಲ್ಲಿ ವೀರೇಂದ್ರ ಹೆಗ್ಗಡೆಯವರು ಅವರ ಧರ್ಮಸ್ಥಳದ ಸಂಘಟನೆಯ ಮೂಲಕ 12,000 ದೇವಸ್ಥಾನಗಳಿಗೆ 175 ಕೋಟಿ ರೂಪಾಯಿ ಅನುದಾನ ಕೊಟ್ರಲ್ಲ, ಅವತ್ತವರು ಜೈನರಾಗ್ಲಿಲ್ವಾ? ಇವತ್ತು ಜೈನರಾ? ಯಾರೋ 4 ಜನ ಅಯೋಗ್ಯರು ಅವ್ರನ್ನ ಜೈನರು ಅಂತ ಕರೆದ್ರು ಅಂತ ನಾವು ಕೇಳ್ತೀವಿ. ಹಿಂದೂ ದೇವಸ್ಥಾನ ಜೈನರಿಗೆ ಯಾಕೆ ಕೊಡಬೇಕು ಅಂತ ಪ್ರಶ್ನೆ ಮಾಡ್ತೀವಲ್ಲ, ನ್ಯಾಯ ಏನ್ರಿ ಇದು? ನಾವು ಎಂಥ ಮೂರ್ಖರಾಗ್ಬಿಟ್ವಿ ಇವ್ರ ಮಾತಿಗೆ. ಹಿಂದೂ ಧರ್ಮವನ್ನು ಒಗ್ಗೂಡಿಸಬೇಕು ಅಂತ ನಾವು ಪ್ರಯತ್ನ ಪಡ್ತಿದ್ದೀವಿ, ಜೈನ ಧರ್ಮವೇ ಬೇರೆ ಅಂತ ಕರಿತೀವಿ. ಪೊಲಿಟಿಕಲ್ ರೀಸನ್ಗೆ ಬೇರೆ ಆಯ್ತು ರೀ. ನಾಳೆ ಲಿಂಗಾಯತ ಧರ್ಮ ಅಂತ ಪ್ರತ್ಯೇಕ ಆಗಿಬಿಟ್ರೆ ಹಿಂದೂ ಧರ್ಮದಿಂದ ಆಚೆಗಿಡಬೇಕಾಗಿರೋದಲ್ಲ, ಹಿಂದೂ ಧರ್ಮದ ಒಂದು ಭಾಗ. ಪೊಲಿಟಿಕಲ್ ರೀಸನ್ನಿಗೋಸ್ಕರ ಪ್ರತ್ಯೇಕಗೊಂಡಿರಬಹುದು, ಆದರೆ ನಾವೆಲ್ಲರೂ ಒಂದೇ ಎನ್ನುವ ಭಾವವನ್ನು ಹೆಂಗ್ ಮರೆತು ಬಿಟ್ವಿ? ಆದರೆ ಇವರು ಕಟ್ಟೋದು ಬಿಡಲಿಲ್ಲ. ಮಾಸ್ಕ್ ಬ್ಯಾನ್ ಕಳೆದ ಕೆಲವು ದಿನಗಳ ಹಿಂದೆ ಹೇಳಿದ್ದನ್ನು ಒಂದಷ್ಟು ಟಿವಿಗಳು ವರದಿ ಮಾಡಿದ್ವು. ಅವನು ಹೇಳಿದ್ದಂತೆ, ನನ್ನನ್ನು 1 ವರ್ಷದಿಂದ ಇವರು ಟ್ರೈನ್ ಮಾಡ್ತಿದ್ದಾರೆ, ನಾನು ಇಲ್ಲಿ ಹೂತಿದ್ದೀನಿ ಅಂತ ಹೇಳೋ ಧೈರ್ಯ ಇರಲಿಲ್ಲ. ಯಾವಾಗ ಅನನ್ಯಾ ಭಟ್ನ ತಾಯಿ ಅಂತ ಒಬ್ಬಳು ಬಂದ್ಲೋ ಆಗ ನಂಗೆ ಧೈರ್ಯ ಬಂತು, ಆಗ ನಾನು ಹೋಗಿ ಹೇಳಿಬಿಟ್ಟೆ ಅಂತ ಅವನು ಹೇಳ್ಕೊಂಡಿದ್ದಾನೆ. ಅಂದರೆ ಅನನ್ಯಾ ಭಟ್ಟನ್ನು ಕರ್ಕೊಂಡು ಬಂದಿದ್ದು, ಸುಜಾತಾ ಭಟ್ಟನ್ನು ಕರ್ಕೊಂಡು ಬಂದಿದ್ದು, ಅನನ್ಯಾ ಭಟ್ ಕತೆ ಹುಟ್ಟಾಕಿದ್ದು ಇವನಿಗೆ ಸ್ವಲ್ಪ ಧೈರ್ಯ ತುಂಬಲಿಕ್ಕೆ. ಅಲ್ಲಿವರೆಗೂ ಕರೆಕ್ಟ್ ಆಗಿತ್ತು. ಈಗ ಯೋಚನೆ ಮಾಡಿ, 1ನೇದೋ 2ನೇದೋ 3ನೇದೋ ಇದು ಯಾವುದರಲ್ಲಾದರೂ ಒಂದರಲ್ಲಿ ಒಂದು ಹೆಣ್ಣು ಮಗಳ ಸ್ಕೆಲಿಟನ್ ಸಿಕ್ಬಿಟ್ಟಿದ್ದಿದ್ರೆ ಅನನ್ಯಾ ಭಟ್ ಯಾರು ಅಂತ ಹುಡುಕಾಡೋ ಗೋಜಿಗೂ ಹೋಗ್ತಿರ್ಲಿಲ್ಲ. ನಾವು ನಂಬಿಡ್ತಿದ್ವಿ, ವೀರೇಂದ್ರ ಹೆಗ್ಡೆ ಸರಿ ಇಲ್ಲ, ಅವ್ರ ತಮ್ಮ ಸರಿ ಇಲ್ಲ, ಅವ್ರ ತಮ್ಮನ ಮಕ್ಕಳು ಸರಿ ಇಲ್ಲ, ತಗೊಳ್ಳಿ ಮುನ್ನುಗ್ಗಿ ಈ ಧರ್ಮಸ್ಥಳವನ್ನು ಒಡೆದು ಬಿಸಾಕಿ. ಹೇಳ್ತಾನ್ರಿ ಅವನು, ಬುಲ್ಡೋಸರ್ ತಗೊಂಡು ಹೋಗಿ ಧರ್ಮಸ್ಥಳವನ್ನು ಒಡೀರಿ. ಸುಜಾತಾ ಭಟ್ ಹೇಳ್ತಾರೆ, ಯಾಕೆ ಸುಮ್ಮನೆ ಇದ್ದೀರಾ, ನೀವು ಹೋಗಿ ಕಲ್ ತಗೊಂಡು ಧರ್ಮಸ್ಥಳದ ಮೇಲೆ ಹಾಕಿ ಅಂತ ಸುಜಾತಾ ಭಟ್ ಹೇಳಿದ ವಿಡಿಯೋ ಇದೆ. ಅವ್ರ ಉದ್ದೇಶ ಇರೋದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸೋದಲ್ಲ, ಧರ್ಮಸ್ಥಳವನ್ನು ಧರಾಶಾಹಿ ಮಾಡೋದು. ನಮಗೆ ಅರ್ಥವೇ ಆಗಲಿಲ್ಲ. ಆದರೆ ಈ ಬಾರಿ ಟಿವಿ ಚಾನೆಲ್ಗಳು ಬೀದಿಗೆ ಬಂದು ಕ್ಯಾಮ್ರಾ ಹಿಡ್ಕೊಂಡು ಯಾವಾಗ ಮುನ್ನುಗ್ಲಿಕ್ಕೆ ಶುರು ಮಾಡಿದ್ರೋ ನಿಧಾನವಾಗಿ ಒಂದೊಂದೇ ತೆರೆದುಕೊಳ್ಳಿಕ್ಕೆ ಶುರುವಾಯಿತು. ಆಮೇಲೆ ಗೊತ್ತಾಯಿತು, ಈ ಮ್ಯಾಜಿಕ್ ಅಜ್ಜಿ ಪುಣ್ಯಾತ್ ಗಿತ್ತಿ 4 ಸೆಂಟೆನ್ಸ್ ಇಂಗ್ಲೀಷ್ ಸರಿಯಾಗಿ ಮಾತನಾಡ್ಲಿಕ್ಕೆ ಬರಲ್ಲ, ಇವಳು ನಿಜವಾಗ್ಲೂ CBI-ಯಲ್ಲಿ ಇದ್ಲಾ ಅಂತ ಒಂದು ಡೌಟ್ ಶುರುವಾಯಿತು ಒಬ್ಬ ರಿಪೋರ್ಟರ್ಗೆ. ಅವ್ರು ನೇರವಾಗಿ CBI-ನ ಎನ್ಕ್ವೈರಿ ಮಾಡಿದ್ರು, ಕಲ್ಕತ್ತಾ ಆಫೀಸ್ನ. ಅವ್ರು ಏನು ಉತ್ತರ ಕೊಟ್ಟರು ಗೊತ್ತಾ? ಕಲ್ಕತ್ತಾದಲ್ಲ, ಇವಳು ಹೇಳಿದ ಟೈಮ್ ಪೀರಿಯಡ್ನಲ್ಲಿ ಇಡೀ ಪಶ್ಚಿಮ ಬಂಗಾಳದಲ್ಲೇ ಈ ಹೆಸರಿನ ಮತ್ತೊಬ್ಬರು ಇರಲಿಲ್ಲ ಅಂತ. ನಿಧಾನವಾಗಿ ಇನ್ ಡೆಪ್ತ್ ಹೋಗ್ತಾ ಗೊತ್ತಾಯ್ತು, ಅನನ್ಯಾ ಭಟ್ ಅನ್ನೋ ಹೆಣ್ಣು ಮಗಳೇ ಇರಲಿಲ್ಲ, ಆ ಥರದೊಂದು ಹುಡುಗಿನೇ ಇರಲಿಲ್ಲ. ಯಾರದ್ದೋ ಮಗಳ ಹೆಸರನ್ನಿಕೆ ಇಟ್ಕೊಂಡು ಇನ್ಯಾರದ್ದೋ ಫೋಟೋ ತಗೊಂಡು ಬಂದು ಆ ಫೋಟೋನ ಇವರೆಲ್ಲರೂ ಕೂಡ ಸ್ವಲ್ಪ ಮಾರ್ಫ್ ಮಾಡಿ ಅದಕ್ಕೊಂದು ಕುಂಕುಮ ಎಲ್ಲ ಇಟ್ಟು ಚಂದ ಮಾಡಿ ಅನನ್ಯಾ ಭಟ್ ಅನ್ನೋ ಒಂದು ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಿಬಿಟ್ರು. ಮಿತ್ರೆ, ಅಕಸ್ಮಾತ್ ಈ ಗುಂಡಿಗಳಲ್ಲಿ ಒಂದೇನಾದರೂ ಬಾಡಿ ಸಿಕ್ಕಿದ್ದಿದ್ರೆ
ಅನನ್ಯ ಭಟ್ ರೇಪ್ ಆ್ಯಂಡ್ ಮರ್ಡರು ಕೂಡ ವೀರೇಂದ್ರ ಹೆಗಡೆಯವರೇ ಮಾಡಿದರು ಅಂತ ಆಗ್ಬಿಡ್ತಿತ್ತಲ್ರಿ. ಅಣ್ಣಪ್ಪನ ಆಟ ಶುರುವಾಗಿದ್ದು ಅಲ್ಲಿ ಅಂತ ನಾನು ಭಾವಿಸೋದು. ಯಾವಾಗ ಹಿಂಗಾಯ್ತೋ, ನಿಧಾನವಾಗಿ ಈ ಪ್ರಕರಣಗಳಲ್ಲಿ ಹೊರಗೆ ಬಂತೋ, ಜನ ನಿಧಾನವಾಗಿ ಬೀದಿಗೆ ಬರಲಿಕ್ಕೆ ಶುರು ಮಾಡಿದರು. ಈಗ ಅವ್ರಿಗೆ ದನಿ ಇಲ್ಲ. ಆದರೆ ಬಿಲೀವ್ ಮೀ, ಮತ್ತೆ ವಾಪಸ್ ಎದ್ದು ಬರ್ತಾರೆ. ಎದ್ದು ಬಂದು ಏನು ಮಾಡ್ತಾರೆ ಅಂತಂದರೆ, ಇಡೀ ಈ ಪ್ರಕರಣವನ್ನೆಲ್ಲವನ್ನು ಪಕ್ಕಕ್ಕಿಟ್ಟು ನೆಕ್ಸ್ಟ್ ಹೇಳ್ತಾರೆ, ನಮಗಿದು ಯಾವುದೂ ಗೊತ್ತಿಲ್ಲ, ಇದ್ಯಾವುದೂ ನಮ್ಮ ಹೋರಾಟ ಅಲ್ಲ, ಸೌಜನ್ಯ ಮಾತ್ರ ನಮ್ಮ ಹೋರಾಟ ಅಂತ ಹೇಳಿದ ತಕ್ಷಣ ನಮ್ಮಲ್ಲಿರುವಂಥ ಕೆಲವು ಜನ, ಸೌಜನ್ಯಂಗೆ ನ್ಯಾಯ ಬೇಡವಾ, ಅದನ್ನು ಮಾಡಿದವರು ಒಳಗೆ ಹೋಗೋದು ಬೇಡವಾ, ಧರ್ಮಸ್ಥಳದವರು ದೊಡ್ಡ ಮನೆಯವರು ಮಾಡಿದರೆ ಒಳಗೆ ಕರೆಕ್ಟ್ ರೀ. ನಾನು ಈಗ ನಿಮ್ಮ ಹತ್ರ ಕೇಳ್ತೀನಿ, ಯಾರ್ಯಾರು ಇದನ್ನು ಹೇಳ್ತಾರೋ ಕಪಾಳಕ್ಕೆ ಒಂದು ಕೊಟ್ಟು ಹೇಳಿ. ನಾವು ಅದನ್ನೇ ಹೇಳ್ತಿರೋದು. ಸೌಜನ್ಯನಿಗೆ ನ್ಯಾಯ ಸಿಗೋದು ಓಪನ್ ಪ್ರೋಗ್ರಾಮ್ನಲ್ಲ, ಸೌಜನ್ಯನಿಗೆ ನ್ಯಾಯ ಸಿಗೋದು ಯೂಟ್ಯೂಬ್ನಲ್ಲ, ಸೌಜನ್ಯನಿಗೆ ನ್ಯಾಯ ಸಿಗೋದು ಇನ್ಸ್ಟಾಗ್ರಾಮ್ನಲ್ಲ, ಸೌಜನ್ಯನಿಗೆ ನ್ಯಾಯ ಸಿಗೋದು AI ವಿಡಿಯೋನಲ್ಲ. ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಅಂದರೆ ಇಡೀ ಫೈಲ್ ಓಪನ್ ಆಗಬೇಕು, ಅದಕ್ಕೆ ಸುಪ್ರೀಂ ಕೋರ್ಟಿಗೆ ಹೋಗಬೇಕು. ಇವತ್ತು ನಾವಿಲ್ಲಿ ಕೆಂಗೇರಿ ಉಪನಗರದಲ್ಲಿ ಸೇರಿರುವಂಥ ನಾವೆಲ್ಲರೂ ಅವ್ರ ತಾಯಿನ ಕೇಳ್ಕೊಳ್ಳೋಣ, ಅಮ್ಮ ತಾಯಿ ನೀನು ನಮ್ಮನ್ನು ಲೀಡ್ ಮಾಡು. ಈಗಿರುವಂಥ ಹೊಸ ನಿಮ್ಮ ಹತ್ರ ಪ್ರೂಫ್ಗಳಿವೆಯಲ್ಲ, ಜೇಬಲ್ಲಿ ಮೊಬೈಲಲ್ಲಿ ಇಟ್ಕೊಂಡು ತಿರುಗಾಡ್ತಿದ್ದಾರಲ್ಲ, ಆ ಪ್ರೂಫ್ಗಳನ್ನೆಲ್ಲ ನಾವು ಕೋರ್ಟಿನ ಮುಂದೆ ಇಟ್ಟು ಸೌಜನ್ಯನ ಕೇಸನ್ನು ಓಪನ್ ಮಾಡಿಸೋಣ, ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳೋಣ. ಆರ್ ಯು ರೆಡಿ? ಅವ್ರ ಅಮ್ಮ ರೆಡಿ ಇರಬೇಕಲ್ಲ. ನಾನಿವತ್ತು ಓಪನ್ ಕಾಲ್ ಕೊಟ್ಟಿದ್ದೀನಿ. ನಾನಿವತ್ತು ಕೆಂಗೇರಿ ಉಪನಗರದಲ್ಲಿ ನಿಂತ್ಕೊಂಡು ಇಷ್ಟೆಲ್ಲ ಮೀಡಿಯಾಗಳ ಮುಂದೆ, ಇಷ್ಟೆಲ್ಲ ಮೊಬೈಲ್ಗಳ ಮುಂದೆ ನಾನು ಓಪನ್ ಕಾಲ್ ಕೊಡ್ತಾ ಇದ್ದೀನಿ ಅವ್ರ ತಾಯಿಗೆ. ಬನ್ನಿ ತಾಯಿ, ನಾವು ರಿಕ್ವೆಸ್ಟ್ ಮಾಡ್ತಿದ್ದೀವಿ ನಿನ್ನನ್ನು, ಬಾ ಬನ್ನಿ ಹೋಗೋಣ. ಈ ಸೌಜನ್ಯನಿಗೆ ಒಂದು ನ್ಯಾಯ ಕೊಡಿಸ್ಬೇಕು ಅಂದರೆ ನಾವೆಲ್ಲರೂ ಜೊತೆಯಲ್ಲಿ ನಿಲ್ಲಬೇಕಾಗಿರುವಂಥ ಅಗತ್ಯ ಇದೆ ಅಂತ ಹೇಳಬೇಕು ಅಂದರೆ ಬರಲ್ಲ. ಯಾಕೆ ಅಂದರೆ ಇವ್ರಿಗೆ ಯಾರಿಗೂ ಸೌಜನ್ಯಂಗೆ ನ್ಯಾಯ ಬೇಕಿಲ್ಲ. ಇವರಿಗೆ ಸಂತೋಷ್ ರಾವನ್ನು ಉಳಿಸಿ ಪರ್ಮನೆಂಟಾಗಿ ಧರ್ಮಸ್ಥಳದ ಮೇಲೆ ಒಂದು ಗೂಬೆ ಕೂರಿಸ್ಬೇಕು ಅಂತ. ಮಿತ್ರ, ಇವತ್ತು ಎಂಥ ಡೇಂಜರ್ ಪರಿಸ್ಥಿತಿ ಬಂದ್ಬಿಟ್ಟಿದೆ ಗೊತ್ತೇನು? ಧರ್ಮಸ್ಥಳ ಅಂತಂದರೆ ಏನು ಅಂತ ಕೇಳಿದರೆ, ಕರ್ನಾಟಕದಲ್ಲಿ ಮೀಡಿಯಾಗಳು ಸರಿಯಾಗಿ ಗ್ರಿಲ್ ಮಾಡಿರೋದ್ರಿಂದ ನಮ್ಮ ಶ್ರದ್ಧೆ ವಾಪಸ್ ಬಂದಿದೆ. ಕೇರಳದಲ್ಲಿ ಇವತ್ತಿಗೂ ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ಧರ್ಮಸ್ಥಳ ಅಂತ ಬರಿಬೇಕಾದ್ರೆ ಏನು ಬರೀತಾರೆ ಗೊತ್ತಾ? 100 ಹೆಣ್ಣು ಮಕ್ಕಳ ರೇಪ್ ಮಾಡಿ ಹುದುಗಿಸಿದ ಕುಖ್ಯಾತಿ ಉಳ್ಳಂಥ ಕ್ಷೇತ್ರ ಧರ್ಮಸ್ಥಳ ಅಂತಾನೇ ಶುರು ಮಾಡ್ತಾರೆ. ಅಲ್ ಜಜೀರಾ ಅನ್ನುವಂಥ ಪತ್ರಿಕೆ, ಮಿಡ್ಲ್ ಈಸ್ಟಿನ ಪತ್ರಿಕೆ, ಮುಸಲ್ಮಾನರ ಪತ್ರಿಕೆ ಬರಿತು ಧರ್ಮಸ್ಥಳದಲ್ಲಿ ಮಾಸ್ ಬರಿಯಲಾಗಿದೆ ಅಂತ. BBC ಬರಿತು ಧರ್ಮಸ್ಥಳದಲ್ಲಿ ಮಾಸ್ ಬರಿಯಲಾಗಿದೆ ಅಂತ. ಇಂಡಿಯಾ ಟುಡೇ ಕರ್ಕೊಂಡೋಯ್ತು, ಆ ಮಾಸ್ಕ್ ಮ್ಯಾನ್ ಅನ್ನು ಕೂರಿಸ್ಕೊಂಡು ಇಂಟರ್ವ್ಯೂ ಮಾಡ್ತು. ಇಂಟರ್ವ್ಯೂನಲ್ಲಿ ಏನು ಕೇಳ್ತಾನೆ ಗೊತ್ತಾ? ಇಂಡಿಯಾ ಟುಡೇಯ ಪತ್ರಕರ್ತ, ಎಂತ ಅಯೋಗ್ಯರು ನೋಡಿ. ಪತ್ರಕರ್ತ ಕೇಳ್ತಾನೆ, ಅಲ್ಲಿ ಏನೇನು ನಡೀತು ಅಂತ ಎಲ್ಲ ಕೇಳಿ ಕೊನೆಗೆ ಕೇಳ್ತಾನೆ, ಅಲ್ಲಿ ಜಾತಿ ಭೇದ ಇತ್ತ ಧರ್ಮಸ್ಥಳದಲ್ಲಿ? ಅವನಿಗೆ ಅರ್ಥ ಆಗೋದಿಲ್ಲ, ಉತ್ತರ ಕೊಡೋಂಗೆ ಸ್ವಲ್ಪ ಸುತ್ತಿ ಬಳಸಿ ಹೇಳ್ತಾನೆ. ಕೊನೆಗೆ ಇವನು ಕೇಳ್ತಾನೆ, ನಿನ್ನ ಜಾತಿ ಯಾವುದು? ಅವನಂತ ನಾನು ದಲಿತ್. ಓ, ದಲಿತರು ಮತ್ತು ಮೇಲ್ವರ್ಗದವರ ಜಗಳ ಇತ್ತ ಅಲ್ಲಿ ಅಂತ ಮತ್ತೊಂದು ಪ್ರಶ್ನೆ ಹಾಕ್ತಾನೆ. ಅಂದರೆ ಹೊಸದೊಂದು ಆ್ಯಂಗಲ್ ಕೊಡಬೇಕು ಅದಕ್ಕೆ ಅಂತ. ಅವನಿಗೆ ಹೆಸರು ಭೀಮಾ ಅಂತ ಯಾಕೆ ಇಟ್ಟಿದ್ದು ಅನ್ಕೊಂಡ್ರಿ? ಒಂದು ಹೊಸ ಚಹರೆನ ಕ್ರಿಯೇಟ್ ಮಾಡಲಿಕ್ಕೆ. ಯಾಕೆ ಸೌಜನ್ಯನ ಆರಿಸ್ಕೊಂಡ್ರು ಅನ್ಕೊಂಡ್ರಿ? ಆ ಜಾತಿಗೂ ಮತ್ತು ಜೈನರನ್ನ ಎದುರಿ ಕಟ್ಟಲಿಕ್ಕೆ. ಮಧ್ಯದಲ್ಲಿ ಒಂದು ಹೆಣ್ಣು ಮಗಳು ಆತ್ಮಹತ್ಯೆ ಮಾಡ್ಕೊಂಡ್ಲು. ವಾರಿಜಾ ಆಚಾರ್ತಿ ಅಂತ ಆಕೆ ಹೆಸರು, ವಾರಿಜಾ ಪೂಜಾರ್ತಿ ಅಂತ ಬದಲಾಯಿಸ್ಬಿಟ್ರು. ಯಾಕೆ ಗೊತ್ತಾ? ಆ ಪೂಜಾರಿಗಳನ್ನ, ಬಿಲ್ಲವರನ್ನ ಎತ್ತಿ ಕಟ್ಟಬೇಕು. ಅಬ್ಬಾಬಾಬಾ, ಏನ್ ಪ್ಲಾನ್ಡು! ನಮಗೆ ಮಾತ್ರ ಅರ್ಥನೇ ಆಗಲಿಲ್ಲ. ಯಾವತ್ತೂ ಹಿಂದೂಗಳ ಮೇಲೆ ಆಕ್ರಮಣ ಆದಾಗಲೂ 4 ಜನರ ಪಾತ್ರವನ್ನು ಗುರುತಿಸಿ. ನಾನು ಒಂದು ಮಾತನ್ನು ಕೇಳ್ಕೊಳ್ತೀನಿ. ನನಗೆ ಗೊತ್ತಿಲ್ಲ, ನಾನು ಅಫ್ಕೋರ್ಸ್ ನಾನು ಯಾರನ್ನು ನಂಬೋದು ಬಿಟ್ಟಿದ್ದೀನಿ, ಬಟ್ ಸ್ಟಿಲ್ ನಿಮ್ಮನ್ನು ಒಂದೇ ಒಂದು ಮಾತು ಕೇಳ್ಕೊಳ್ತೀನಿ. ಏನು ನಡೆಸ್ಕೊಡ್ಲಿಲ್ಲ ಅಂದರೂ ಇದು ಒಂದನ್ನು ಜೀವಮಾನದ ಕೊನೆವರೆಗೂ ನಡೆಸ್ಕೊಡ್ತೀರಿ? ಒಂದೇ ಮಾತು, ಸಿಂಪಲ್ ಮಾತು. ಯಾರಾದರೂ ಹಿಂದೂ ಧರ್ಮವನ್ನು ಹೊಗಳಿದ್ರೆ ಇನ್ನೇನೂ ಪ್ರಶ್ನೆ ಕೇಳಬೇಡಿ, ಸೈಲೆಂಟಾಗಿ ಒಪ್ಕೊಳ್ಳಿ. ಹೌದಪ್ಪ, ಅಂತ ಶ್ರೇಷ್ಠ ಧರ್ಮಕ್ಕೆ ಸೇರಿದವನು ನಾನು, ನನಗೆ ಭಾಳ ಹೆಮ್ಮೆ ಇದೆ ಅಂತ ಭಾಳ ಹೆಮ್ಮೆಯಿಂದ ಒಪ್ಕೊಳ್ಳಿ. ಪ್ರಶ್ನೆ ಕೇಳಕ್ಕೆ ಹೋಗಬೇಡಿ, ಪ್ರೂಫ್ ಕೇಳಬೇಡಿ. ಹಿಂದೂ ಧರ್ಮದ ಇತಿಹಾಸ 10,000 ವರ್ಷಗಳದ್ದು. ಹೌದಪ್ಪ, ನಂದು ಅತ್ಯಂತ ಪ್ರಾಚೀನ ಧರ್ಮ. ಐ ಡೋಂಟ್ ವಾಂಟ್ ಎನಿ ಪ್ರೂಫ್, ನಂಗೆ ಗೊತ್ತಿದೆ. ಹಿಂದೂ ಧರ್ಮ ಜಗತ್ತಿನ ಶ್ರೇಷ್ಠ ಧರ್ಮ. ಯಾಕೆ ಅಂತಂದ್ರೆ ಅತ್ಯಂತ ಪ್ರಭಾವಿಯಾಗಿದ್ದಾಗಲೂ ಯಾರ ಮೇಲೂ ಏರಿ ಹೋಗಿ ಅವರನ್ನು ಸೋಲಿಸಿ ತನ್ನ ಪರಂಪರೆಯನ್ನು ಹರಡಿಸಬೇಕು ಅಂತ ಪ್ರಯತ್ನ ಮಾಡಲಿಲ್ಲ. ಹೆಮ್ಮೆ ಪಡಿ, ಪ್ರೂಫ್ ಕೇಳಬೇಡಿ. ಆದರೆ ಯಾರಾದರೂ ಹಿಂದೂ ಧರ್ಮ, ಈ ಧರ್ಮಕ್ಕೆ ಸೇರಿದ ಪ್ರಭಾವಿ ವ್ಯಕ್ತಿಯನ್ನು ನಿಂದಿಸುವ ಪ್ರಯತ್ನ ಮಾಡಿದಾಗ ಮಾತ್ರ ಡೈರೆಕ್ಟ್ ನಂಬಬೇಡಿ, ಪ್ರೂಫ್ ಕೊಡು ಅಂತ ಕೇಳಿ.
ನಮ್ದು ಉಲ್ಟಾ ಆಗತ್ತೆ ರೀ, ಉಲ್ಟಾ ಆಗತ್ತೆ. ಹಿಂದೂ ಧರ್ಮವನ್ನು, ಈ ಧರ್ಮದ ವ್ಯಕ್ತಿಯನ್ನು ನಿಂದಿಸಿದಾಗ ಇರ್ಬೋದೇನೋಪ್ಪ, ಆದರೆ ಹೊಗಳಿದಾಗ ಇದಕ್ಕೆಲ್ಲ ಪ್ರೂಫ್ ಇಲ್ಲ ಬಿಡ, ಇದನ್ನೆಲ್ಲ ನಂಬಕ್ಕಾಗಲ್ಲ ಬಿಡೋ, ಇದೆಲ್ಲ ವಾಟ್ಸಪ್ಪಲ್ಲಿ ಬರೋದು ಬಿಡೋ ಅಂತ ಧರ್ಮವನ್ನು ಹೊಗಳಿದಾಗ ನಂಬಲ್ಲ, ಧರ್ಮವನ್ನು ತೆಗಳಿದಾಗ ನಂಬ್ತೀವಿ. ಮಿತ್ರ, ಇವತ್ತೇ ಬದಲಾಯಿಸ್ಕೊಳ್ಳಿ. ಇದು ನನ್ನ ಮಾತಲ್ಲ, ವಿವೇಕಾನಂದರು ಹೇಳೋ ಮಾತು. ವಿವೇಕಾನಂದರು ಸೋದರಿ ನಿವೇದಿತಾಗಿ ಹೇಳ್ತಾರೆ, ದ ಸೆಂಟೆನ್ಸ್ ಇಸ್ ವೆರಿ ಬ್ಯೂಟಿಫುಲ್. ನನ್ನ ಸೆಂಟೆನ್ಸ್ ಚೆನ್ನಾಗಿಲ್ಲ ಸ್ವಾಮೀಜಿ, ಇದು ಭಾಳ ಚೆನ್ನಾಗಿದೆ. ಸ್ವಾಮೀಜಿ ಏನು ಹೇಳ್ತಾರೆ ಗೊತ್ತಾ? ನಿವೇದಿತಾ, ಎನಿಥಿಂಗ್ ಆಫ್ ಇಂಡಿಯನ್ ಆರಿಜಿನ್, ಎನಿಥಿಂಗ್ ಆಫ್ ವೆಸ್ಟರ್ನ್ ಆರಿಜಿನ್, ಪಶ್ಚಿಮದಿಂದ ಏನಾದರೂ ಬಂದರೆ ಯು ಫಸ್ಟ್ ಟೆಸ್ಟ್ ಇಟ್ ಆ್ಯಂಡ್ ದೆನ್ ಅಕ್ಸೆಪ್ಟ್ ಇಟ್. ಪಶ್ಚಿಮ ಏನಾದರೂ ಕೊಟ್ಟರೆ ಮೊದಲು ಪರೀಕ್ಷೆ ಮಾಡು, ಆಮೇಲೆ ಸ್ವೀಕಾರ ಮಾಡು. ಎನಿಥಿಂಗ್ ಆಫ್ ಇಂಡಿಯನ್ ಆರಿಜಿನ್, ಭಾರತ ಏನಾದರೂ ಕೊಟ್ಟರೆ ಮೊದಲು ಸ್ವೀಕಾರ ಮಾಡು, ಆಮೇಲೆ ಬೇಕಿದ್ರೆ ಪರೀಕ್ಷೆ ಮಾಡು ಅಂತ. ಈ ವೆಸ್ಟನ್ನ ನೀವು ಬೇರೆ ಅಂತ ಇಟ್ಕೊಂಡು ಹಿಂದುತ್ವದ ಕುರಿತಂತೆ ಯೋಚನೆ ಮಾಡಿದಾಗ ಇದೇ ತತ್ವವನ್ನು ಆಲೋಚನೆ ಮಾಡಿ. ಈಗ ಧರ್ಮಸ್ಥಳದ ಮೇಲೆ ವೀರೇಂದ್ರ ಹೆಗ್ಗಡೆ ಅವರ ಮೇಲೆ ಅಪರಾಧ ಬಂತಲ್ಲ, ಸ್ವಲ್ಪ ಇನ್ವೆಸ್ಟಿಗೇಟ್ ಮಾಡಿ, ಯಾರಿದ್ದಾರೆ ಇದ್ರ ಹಿಂದೆ. ಮೊದಲು ಒಬ್ಬ ಬಂದ, ಕೇಸರಿ ಶಾಲ್ ಹಾಕ್ಕೊಂಡು ಕೈಗೆ ಇಷ್ಟಿಷ್ಟು ರಾಖಿ ಕಟ್ಕೊಂಡು ಕೂತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಎಲ್ಲಾದರೂ ಹೆಡ್ಗೆವಾರರ ಫೋಟೋ ಇದೆಯಾ, ಗುರೂಜಿ ಗೋಳ್ವಲ್ಕರ್ ಫೋಟೋ ಇದೆಯಾ? ಐ ಡೋಂಟ್ ಥಿಂಕ್. ಭಾರತ ಮಾತೆಯ ಫೋಟೋನೂ ಇಲ್ಲ. ಅದೇ ಇಲ್ಲಿ ಸಂಘದವ್ರು ಎಷ್ಟು ಜನ ಕೂತಿದ್ದೀವಿ ನಾವೆಲ್ಲ ಕಟ್ಟರ ಸ್ವಯಂ ಸೇವಕರು. ಹೆಮ್ಮೆ ಇದೆ ನಮಗೆ, 100 ವರ್ಷ ಆಯಿತು ನನ್ನ ಸಂಘಟನೆಗೆ ಅನ್ನುವಂಥ ಹೆಮ್ಮೆ ನನಗಿದೆ. ಆದರೆ ನನ್ನ ಹಿಂದೆ ಹೆಡ್ಗೆವಾರರ ಫೋಟೋ ಇಲ್ಲ. ಯಾಕೆ ಅಂತಂದರೆ ನಾಟಕ ಮಾಡಬೇಕಾದ ಅಗತ್ಯ ಇಲ್ಲ ನನಗೆ. ಆದರೆ ಕೆಲವರು ಏನು ಮಾಡ್ತಾರೆ ಗೊತ್ತಾ? ಇಲ್ಲದನ್ನು ಆರೋಪಿಸಿಕೊಳ್ಬೇಕು ಅನ್ನೋ ಪ್ರಮೇಯ ಬಂದಾಗ, ಬೇರೆಯವ್ರನ್ನ ಕನ್ವಿನ್ಸ್ ಮಾಡಬೇಕು ಅನ್ನೋ ಪ್ರಮೇಯ ಬಂದಾಗ ನೋಡಬೇಕು ಅವ್ರ ವಿಡಿಯೋಗಳೆಲ್ಲ, ಹಿಂದೆ ಎಲ್ಲ ಇದೇ ಥರದವ್ರ ಫೋಟೋಗಳು, ಅದನ್ನು ಹಾಕ್ಕೊಂಡು ಕೂತ್ಕೊಳ್ಳೋದು. ಈಗಂತೂ ಹೆಂಗೆ ಅಂದರೆ ಕೈ ತುಂಬ ರಾಖಿಗಳು. ಯಾಕೆಂದರೆ ಸಂಘದವ್ರಿಗೆ ಅನ್ನಿಸ್ಬೇಕು ಇವರು ನಮ್ಮವರೇ, ಇವ್ರ ವಿರುದ್ಧ ಹೆಂಗೆ ಹೋಗೋದು ಅಂತ ಒಂದು ದೊಡ್ಡ ಸಮಾಜವನ್ನು ನ್ಯೂಟ್ರಲ್ ಮಾಡಬೇಕು ಅಂತ ಪ್ರಯತ್ನ. ನಕ್ಸಲ್ ಬೆಲ್ಟ್ ಆಗಿ ದಕ್ಷಿಣ ಕನ್ನಡವನ್ನು ಕನ್ವರ್ಟ್ ಮಾಡುವಂತ ಎಲ್ಲ ಪ್ರಯತ್ನ ಸೋತಾಗ ನಕ್ಸಲರಿಗೆ ಸಿಕ್ಕಿದ್ದೀವರು. ಇವರ ಮೂಲಕ ಹಿಂದೂಗಳನ್ನೇ ಡಿವೈಡ್ ಮಾಡಿದ್ರು, ಜಾತಿಗಳ ನಡುವೆ ಎತ್ತಿ ಕಟ್ಟಿದ್ರು. ಆದರೆ ಯಾವಾಗ ಇವರು ಫೇಲ್ ಆಯಿತು ಅಂತ ಅನ್ನಿಸ್ತೋ, ಅಧಿಕೃತವಾಗಿ ಬುದ್ಧಿವಂತನಾಗಿರುವಂಥ ಪೊಲೀಸರ ವಿಚಾರವನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡಿರುವಂಥ ವ್ಯಕ್ತಿನ ಕರ್ಕೊಂಡು ಬಂದರು. ಆತ ಇನ್ನು ಸ್ವಲ್ಪ ಮುಂದಕ್ಕೆ ತೆಗೆದುಕೊಂಡು ಹೋದ. ನಕ್ಸಲರಿಗೆ ಹಬ್ಬ, ಒಂದು ಹಂತಕ್ಕೆ ಧರ್ಮಸ್ಥಳದ ಕತೆ ಮುಗಿಯುತ್ತೆ, ಇನ್ನಿದು ನಕ್ಸಲ್ ಬೆಲ್ಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಅವ್ರು ಅನ್ಕೊಂಡ್ರೆ ಆತನೂ ಫೇಲ್ ಆದ. ಯಾಕೆಂದ್ರೆ ಈ ನಮ್ಮ ದಕ್ಷಿಣ ಕನ್ನಡದ ಮಣ್ಣಿನಲ್ಲಿ ಹಿಂದುತ್ವದ ಅಂತಃಶಕ್ತಿ ಜೋರಾಗಿದೆ, ಸಲೀಸಾಗಿ ಅದನ್ನು ಒಡೆದಾಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಿಂಗಾಗಿ ಸೋತರು ಅವರು. ಆಗ ಏನ್ ಮಾಡಿದ್ರು ಗೊತ್ತಾ? ಅನಿವಾರ್ಯವಾಗಿ ಹಿಂದೆ ಇದ್ದ ಮುಸ್ಲಿಂ ಜಿಹಾದಿ ಶಕ್ತಿಗಳು ಮುಲ್ಲಾ ಸಮೀರ್ನ ಮುಂದಕ್ಕೆ ಕರ್ಕೊಂಡು ಬಂತು, ಅವನ ಮೂಲಕ ಒಂದು ವಿಡಿಯೋ ಮಾಡಿಸ್ತು, ನಮ್ಮವ್ರು ಬಿದ್ದೋದ್ರು. ಅವ್ರಿಗೆ ಖುಷಿ ಆಯ್ತು. ಆದರೆ ಏನಾಯ್ತು ಗೊತ್ತಾ? ಆಗ್ಲೂ ಅವ್ರು ಫೇಲ್ ಆಯ್ತು ಅಂತ ಗೊತ್ತಾಗ ಸ್ವತಃ SDPI ಮುಂದಕ್ಕೆ ಬಂತು. SDPI ಯಾಕ್ರಿ ಪ್ರತಿಭಟನೆ? ಬೆಳಗಾವಿಯಲ್ಲಿ 2023ರಲ್ಲಿ ಒಂದು ಮಸೀದಿ ಒಳಗೆ 6 ವರ್ಷದ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಯಿತು. ಮಸೀದಿ ಒಳಗೆ ಅದನ್ನು ಹೊರಗೆ ಬಂದಿದ್ದು ಹೆಂಗೆ ಗೊತ್ತಾ? ಪುನೀತ್ ಕೆರೆಹಳ್ಳಿಗೆ ಯಾರೋ ವಿಡಿಯೋ ಕಳಿಸಿದ್ರು, ಆತ ಆ ವಿಡಿಯೋನ ಹಾಕಿದ ಅಂತ ಆದಮೇಲೆ ಪೊಲೀಸರು ಆಗ ವಿಚಾರಣೆ ಕೈಗೆತ್ಕೊಂಡ್ರು. ಇಲ್ಲದೆ ಹೋಗಿದ್ರೆ ಆ ವಿಚಾರವೇ ಹೊರಗೆ ಬರ್ತಿರ್ಲಿಲ್ಲ. ಪಕ್ಕದ ಚಿಕ್ಕಬಳ್ಳಾಪುರದಲ್ಲಿ ಕಳೆದ 6-8 ತಿಂಗಳ ಹಿಂದೆ ಮಸೀದಿಯೊಳಗೆ ಒಂದು ಪುಟ್ಟ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಯಿತು, ಸುದ್ದಿ ಬರಲೇ ಇಲ್ಲ. ಬೆಂಗಳೂರಿನ ಹೆಗಡೆ ನಗರದಲ್ಲಿ ಒಂದು ಪುಟ್ಟ ಹೆಣ್ಣು ಮಗಳ ಮೇಲೆ ಮಸೀದಿಯಲ್ಲಿ ಅಸಾಲ್ಟ್ ಮಾಡಲಾಯಿತು, SDPI ಬರಲೇ ಇಲ್ಲ. ಪುಟ್ಟ ಹೆಣ್ಣು ಮಕ್ಕಳ ಮೇಲಾದ ಅತ್ಯಾಚಾರಕ್ಕೆ, ಮಸೀದಿಯಲ್ಲಾದ ಅತ್ಯಾಚಾರಕ್ಕೆ SDPI ಬರಲಿಲ್ಲ. ಯಾವ ವಿಚಾರಕ್ಕೆ ಗ್ಯಾರಂಟಿಯೇ ಇಲ್ವೋ ಅಂಥದ್ದೊಂದು ವಿಚಾರಕ್ಕೆ SDPI ಬಂತು. ನಮ್ಮ ತಲೆಗೆ ಅಳಬಲಾದ್ರೂ ಬುದ್ಧಿ ಬೇಡವಾ? ಸ್ವಯಂ ಸೇವಕ ಅಂತ, ಸ್ವಯಂ ಸೇವಕರು ಭಾಳ ಜನ ಇದ್ದೀರಿ. ಸ್ವಯಂ ಸೇವಕ ಅಂತ ತನ್ನನ್ನು ತಾನು ಕರ್ಕೊಳ್ಳುವ ಭಾಜಪದ ಕಾರ್ಯಕರ್ತನೊಬ್ಬ ನನಗೊಂದು ಮೆಸೇಜ್ ಹಾಕಿದ. SDPIಯು ಬಂತು, ಇನ್ನೂ ಭಾಜಪ ಯಾಕೆ ಮಲಗಿ ನಿದ್ರಿಸುತ್ತಿದೆ? ನಾನು ಅನ್ಕೊಂಡೆ ವೆರಿ ಗುಡ್, ಭಾಜಪ ಇದರ ವಿರುದ್ಧ ಹೋರಾಟ ಮಾಡಬೇಕು ಅಂತ. ವಿರುದ್ಧ ಅಲ್ಲ, ಧರ್ಮಸ್ಥಳದ ವಿರುದ್ಧ ಭಾಜಪ ಬರಬೇಕು ಅಂತ. ನಾನು ಅವನು ಕೇಳಿದೆ, ತಪ್ಪಿ ಮೆಸೇಜ್ ಹಾಕಿದ್ಯಾ ನನಗೆ? ಅವನಂದ ಇಲ್ಲ ನಾವು ಹೋರಾಟ ಮಾಡಬೇಕು, ಹೆಣ್ಣು ಮಕ್ಕಳ ಮೇಲೆ ಇಷ್ಟು ಅತ್ಯಾಚಾರ. ಹೇಳಿದೆ, ನಿಂಗೆ ಗ್ಯಾರಂಟಿ ಇದೆಯಾ? ಓದಿದೆಯಾ ಏನಾದರೂ? ಏನು ಡಾಕ್ಯುಮೆಂಟು ಓದಿಲ್ಲ.
4 ವಿಡಿಯೋ ನೋಡ್ಬಿಟ್ಟಿದ್ದಾನೆ ಅಯೋಗ್ಯ. ಆ ವಿಡಿಯೋ ನೋಡಿದ ನಂತರ ಹೇಳ್ತಾನೆ ಇದು ಸತ್ಯ ಅಂತ. ನಾನಂದೆ, ನಾನು ಎದುರುಗಡೆ ಬಂದರೆ ಕಪಾಳಕ್ಕೆ ಹೊಡಿತೀನಿ, ಕಣ್ಮುಂದೆ ಕಾಣಿಸ್ಕೋಬೇಡ. ಯಾಕೆ ಅಂತಂದರೆ ನಿನಗೆ ರಾಖಿ ಕಟ್ಕೊಳ್ಳೋ ಯೋಗ್ಯತೆ ಇಲ್ಲ. ಹಿಂದೂ ಧರ್ಮದ ಕುರಿತಂತೆ ಯಾರಾದರೂ ಬೈದಾಗ ಅದರದ್ದೊಂದು ವಿಚಾರಣೆ ನಡೆಸಬೇಕು ಅನ್ನುವಂಥ ಯೋಗ್ಯತೆ ಇಲ್ಲ. ನೀನು ಎದುರುಗಡೆ ಬರಬೇಡ. ನಿನ್ನಂಥವ್ರು ನನ್ನ ಫ್ರೆಂಡ್ ಆಗಿರೋಕ್ಕಿಂತ ರಸ್ತೆಯಲ್ಲಿ ಹೋಗುವಂಥ ಒಬ್ಬ ಸಾಮಾನ್ಯ ಹುಡುಗನ ಜೊತೆಗೆ ಹೆಗಲ ಮೇಲೆ ಕೈ ಹಾಕ್ಕೊಂಡು ನಿಂತ್ಕೊಳ್ಳೋದು ನನಗೆ ಭಾಳ ಹೆಮ್ಮೆ ಅನ್ಸುತ್ತೆ ಕಣ. ನಾನು ಇವತ್ತೇ ನಾನು ಅನ್ಫ್ರೆಂಡ್ ಮಾಡ್ತೀನಿ, ಬ್ಲಾಕ್ ಮಾಡ್ತೀನಿ ಅಂತ ವಾಟ್ಸಪ್ಪಲ್ಲಿ ಬ್ಲಾಕ್ ಮಾಡಿದ್ದೀನಿ. ಇನ್ನೂ ತೆಗೆಯೋದಿಲ್ಲ ನಾನು ಅವನ್ನ. ಮಿತ್ರ, ನಮ್ಮ ಕತೆ ಏನಾಗೋಯ್ತು? ನಾವು ಅದನ್ನು ನಂಬಲಿಕ್ಕೆ ಶುರು ಮಾಡಿದ್ವಿ. SDP ಬಂದ ಮೇಲೂ ಗೊತ್ತಾಗ್ಲಿಲ್ಲ ನಮಗೆ. ಅಂದ್ರೆ ಇದರ ಹಿಂದೆ ಇಸ್ಲಾಮಿಕ್ ಜಿಹಾದಿ ಫೋರ್ಸಸ್ ಇತ್ತು. ಇದರ ಹಿಂದೆ ಕ್ರಿಶ್ಚಿಯನ್ ಇವ್ಯಾಂಜಲಿಕಲ್ ಫೋರ್ಸ್ ಇದೆ. ನಾನಿವತ್ತು ಹೇಳ್ತೀನಿ, ವಾಪಸ್ ಎಲ್ಲರೂ ಪ್ರಯತ್ನ ಪಡಿ. ಒಡನಾಡಿ ಅಂತ ಒಂದು ಸಂಸ್ಥೆ ಇದೆ ಮೈಸೂರಿನಲ್ಲಿ. ಸ್ಟ್ಯಾನ್ಲಿ ಅಂತ ಅದನ್ನ ಮುಖಂಡ ಆತ. 2023ರಲ್ಲಿ ಈ ಪ್ರಕರಣವನ್ನು ಮುನ್ನೆಲೆಗೆ ತರಬೇಕು ಅಂತ ಹೇಳಿ ಈ ಸ್ಟ್ಯಾನ್ಲಿ ಅದೇ ಉಜಿರೆ ಮತ್ತು ಬೆಳ್ತಂಗಡಿಯಲ್ಲಿ ಮನೆಗೂ ಹೋಗಿ ಕರಪತ್ರಗಳನ್ನು ಹಂಚಿ ಧರ್ಮಸ್ಥಳ ನೋಡಿ ಎಂತ ಕೆಲಸ ಮಾಡಿದೆ, ಧರ್ಮಸ್ಥಳ ಎಂತ ಕೆಲಸ ಮಾಡಿದೆ ಅಂತ ಹೇಳ್ಕೊಂಡು ತಿರುಗಾಡಿದವನು. ಈ ಒಡನಾಡಿ ಸಂಸ್ಥೆ ಮೈಸೂರಲ್ಲಿ ಮಾತ್ರ ಇಲ್ಲ. ಒಡನಾಡಿ US ಅಲ್ಲಿದೆ, ಒಡನಾಡಿ UK ನಲ್ಲಿದೆ, ಒಡನಾಡಿ ಐರ್ಲೆಂಡ್ ಅಲ್ಲಿದೆ, ಜಗತ್ತಿನ ಬಹುತೇಕ ಕಡೆಗಳಲ್ಲಿದೆ. ಒಡನಾಡಿ US ಯಾರ್ಯಾರು ಟೀಮ್ ಮೆಂಬರ್ಸ್ ಇದ್ದಾರೋ ಅವರು ಒಬಾಮಾನ ಸೋದರಿಯೊಂದಿಗೆ ಡಿನ್ನರ್ ಮಾಡುವಷ್ಟು ಪ್ರಭಾವಿಗಳು. ನಾನು ಹೇಳಬೇಕು ಅಂತಿಲ್ಲ ರೀ. ನೀವು ಮನೆಗೆ ಹೋಗಿ ಒಡನಾಡಿ ವೆಬ್ಸೈಟ್ ಅನ್ನು ತೆಗಿರಿ, ಅಬೌಟ್ ಮೀ ಅಲ್ಲಿ ಹೋಗಿ, ಅಬೌಟ್ ಅಸ್ ಅದ್ರಲ್ಲಿ ಹೋಗಿ, ಅಲ್ಲಿ ಹೋಗಿ ಒಡನಾಡಿ ಸಂಸ್ಥೆ ಎಲ್ಲೆಲ್ಲಿದೆಯೋ ನೋಡಿ, ಒಡನಾಡಿ US ಅಲ್ಲಿ ಏನೇನಿದೆಯೋ ಅಂತ ನೀವು ಗಮನಿಸಿ. ನಿಮಗೆ ಶಾಕ್ ಆಗುತ್ತೆ. ಅಷ್ಟು ದೊಡ್ಡ ಟೆಂಟ್ಯಾಕಲ್ಸ್ ಇರೋನು ಅವನ್ಯಾಕೆ ಅಲ್ಲಿಗೆ ಹೋಗ್ಬಿಟ್ಟು ಪ್ರಚಾರ ಮಾಡ್ತಾನೆ? BJP ಒಬ್ಬ ಶಾಸಕರು ಆರೋಪ ಮಾಡಿದ್ರಲ್ಲ, ಶಶಿಕಾಂತ್ ಸೆಂಥಿಲ್ ಒಬ್ಬ DC ಆಗಿದ್ದವನು ರಿಸೈನ್ ಮಾಡಿದ, ಕಾಂಗ್ರೆಸ್ಸಿನ ಪರವಾಗಿ ಈಗ MP ಆಗಿದ್ದಾನೆ. ಅವನು ಇವರನ್ನೆಲ್ಲ ಡೆಲ್ಲಿಗೆ ಕರೆಸಿಕೊಂಡು ಅಲ್ಲಿ ಟ್ರೈನ್ ಮಾಡಿ ಕಳಿಸಿದ ಅಂತ ಆರೋಪ ಮಾಡಿದ್ರಲ್ಲ. ಯಾರು ಶಶಿಕಾಂತ್ ಸೆಂಥಿಲ್? ಹಿಂದೂಗಳ ವಿರುದ್ಧ ಆರೋಪ ಬಂದಾಗ ಮುಸಲ್ಮಾನರ ಗಣನ ಇರುತ್ತೆ, ಇಲ್ಲ ಕ್ರಿಶ್ಚಿಯನ್ ಇವ್ಯಾಂಜಲಿಕಲ್ ಫೋರ್ಸ್ ಇರುತ್ತೆ, ಮೂರನೇದೊಂದಿರುತ್ತೆ, ಅದು ಲೆಫ್ಟಿಸ್ಟ್ ಲಿಬರಲ್ಗಳು. ದುರಂತ ಅಂತಂದರೆ ನಮ್ಮ ಮುಖ್ಯಮಂತ್ರಿಯ ಸುತ್ತಲೂ ಇರೋರು ಅವರೇ. ಹಗಲು ರಾತ್ರಿ ಕೂತ್ಕೊಂಡು ಹೇಳ್ತಾರೆ. ಮುಖ್ಯಮಂತ್ರಿಗಳು TV ಮುಂದೆ ಬಂದು ಹೇಳ್ತಾರೆ, ಮೀಡಿಯಾಕ್ಕೆ ಹೇಳ್ತಾರೆ, ನಾವು SIT ಮಾಡಲಿಕ್ಕೆ ಯಾರದ್ದು ಪ್ರೆಷರ್ ಏನೋ ನಮಗಿಲ್ಲ, ನಾವು ಮಾಡಬೇಕೋ ಬೇಡವೋ ಅಂತ ಇನ್ನೂ ಯೋಚನೆ ಮಾಡ್ತೀವಿ ಅಂತ ಇವತ್ತು ಹೇಳಿದ ಮುಖ್ಯಮಂತ್ರಿಗಳು ರಾತ್ರೋರಾತ್ರಿ SIT ನಿರ್ಮಾಣ ಮಾಡ್ತಾರೆ. SITಯಲ್ಲಿ ಈ ಆರೋಪ ಮಾಡ್ತಿರೋರು ಯಾರ್ಯಾರು ಬೇಕು ಅಂತ ಹೇಳಿದ್ರು ಅವ್ರನ್ನೇ ಹಾಕಿ SIT ನಿರ್ಮಾಣ ಮಾಡ್ತಾರೆ. ಯಾರ ಪ್ರೆಷರ್ ಅಂತ ನಾವು ಕೇಳ್ತಿದ್ರೆ ಎಲ್ಲರೂ ಸುಮ್ಮನೆ ಇದ್ರು. ಪಾಪ ಗುಂಡೂರಾಯರಿಗೆ ಗೊತ್ತಾಗ್ಲಿಲ್ಲ. ಗುಂಡೂರಾಯರು ಹೇಳಿದ್ರು, ಲೆಫ್ಟಿಸ್ಟ್ ಸಂಘಟನೆಗಳು ನಮಗೆ ಪತ್ರ ಬರೆದು ಪ್ರೆಷರ್ ಹಾಕಿದ್ವು, ಅದಕ್ಕೋಸ್ಕರ SIT ಮಾಡಿಬಿಟ್ವಿ ಅಂತ. ಶಬಾಷ್. ಆಗ್ಲೂ ಗೊತ್ತಾಗಲಿಲ್ಲ. 3 ಫೋರ್ಸಸ್, 4ನೇದೊಂದು ಫೋರ್ಸ್ ಇದೆ. ಯಾವ್ದು ಗೊತ್ತಾ? ಸ್ವತಃ ಕಾಂಗ್ರೆಸ್ಸೇ ಒಂದು ಫೋರ್ಸ್. ಈ ಕಾಂಗ್ರೆಸ್ ಹೆಂಗಿದೆ ಗೊತ್ತಾ? ಯಾವ ಜಾಗದಲ್ಲಿ ಜಿಹಾದಿ ಫೋರ್ಸಸ್ ಇಲ್ವೋ ಅಲ್ಲಿ ಕಾಂಗ್ರೆಸ್ಸೇ ಇಸ್ಲಾಮಿಕ್ ಫೋರ್ಸ್ ಆಗತ್ತೆ. ಯಾವ ಜಾಗದಲ್ಲಿ ಇವ್ಯಾಂಜಲಿಕಲ್ ಫೋರ್ಸಸ್ ಇಲ್ವೋ ಅಲ್ಲಿ ಕಾಂಗ್ರೆಸ್ಸೇ ಇವ್ಯಾಂಜಲಿಕಲ್ ಫೋರ್ಸಸ್ ಆಗತ್ತೆ. ಯಾವ ಜಾಗದಲ್ಲಿ ಲೆಫ್ಟಿಸ್ಟ್ಗಳಿಲ್ವೋ ಅಲ್ಲಿ ಕಾಂಗ್ರೆಸ್ಸೇ ಲೆಫ್ಟಿಸ್ಟ್. ಎಲ್ಲರ ರೋಲ್ ಒಬ್ಬರೇ ನಿರ್ವಹಣೆ ಮಾಡ್ತಾರೆ. ಇಲ್ಲಂತೂ 3 ಜನ ಇದ್ದಾರೆ, ಜೊತೆಗೆ ಕಾಂಗ್ರೆಸ್ ಕೂಡ ಸೇರ್ಕೊಂಡ್ಬಿಟ್ಟಿದೆ. ಇವೆಲ್ಲದರ ಜೊತೆಗೆ 5ನೇ ಫೋರ್ಸ್ ಒಂದಿದೆ. ಯಾವುದು ಗೊತ್ತಾ? ನಾನು ಮತ್ತು ನೀವುಗಳೇ. ನಮ್ಮ ಹೆಗಲ ಮೇಲೆ ಬಂದೂಕಿಟ್ಟು ಹೊಡೆದಿದ್ರಿ ವೀರೇಂದ್ರ ಹೆಗಡೆ ಅವರಿಗೆ. ನಮ್ಮ ಹೆಗಲ ಮೇಲೆ ಬಂದೂಕಿಟ್ಟೆ ಧರ್ಮಸ್ಥಳಕ್ಕೆ ಹೊಡೆದಿದ್ದು. ಸಿನಿಮಾ ಆ್ಯಕ್ಟರ್ ಒಬ್ಬ ಹೇಳಿದ, ನಂಗೆ ಗೊತ್ತಿಲ್ಲ ನೀವು ಹೆಂಗೆ ಒಂದು ಸಿನಿಮಾ ಮತ್ತೆ ನೋಡ್ತಿರೋ ಅಂತ, ನನಗೆ ಧರ್ಮಸ್ಥಳಕ್ಕೆ ಹೋಗಬಾರ್ದು ಅಂತ ಅನ್ನಿಸ್ತಿದೆ, ಇನ್ಯಾವತ್ತೂ ಧರ್ಮಸ್ಥಳಕ್ಕೆ ಕಾಲಿಡಲ್ಲ. ಹೇಳ್ರಲ್ಲ ನಾಳೆ ಫೇಸ್ಬುಕ್ಕಲ್ಲಿ, ಇನ್ಯಾವತ್ತೂ ನಿನ್ನ ಸಿನಿಮಾಕ್ಕೆ ಕಾಲಿಡೋದಿಲ್ಲ, ನಿನ್ನ ಹಾಡನ್ನು ಕೇಳೋದಿಲ್ಲ ನಾವು ಅಂತ ಒಂದು ಫೇಸ್ಬುಕ್ಕಲ್ಲಿ ಹಾಕ್ರಲ್ಲ. ಈಗ ನೀನು ನಮ್ಮ ದಾರಿ ತಪ್ಪಿಸಿದ್ಯಲ್ಲ, ಇನ್ನು ಮುಂದೆ ನಿನ್ನ ಸಿನಿಮಾ ಬರಲಿ ನೋಡ್ಕೋತೀವಿ ಅಂತ ನಾವು ಯಾವಾಗ ಪ್ರತಿಭಟನೆ ಮಾಡೋದು? ಇವತ್ತು ಬೆಳಗ್ಗೆ ಒಬ್ಬ ಆ್ಯಕ್ಟರ್ ಫೋನ್ ಮಾಡಿದ ನನಗೆ, ಅಣ್ಣ ಒಬ್ಬ ಆ್ಯಕ್ಟ್ರೆಸ್ ಇದ್ದಾಳೆ, ದಿನ ಬೆಳಗಾದರೆ ಮುಲ್ಲಾ ಅನ್ನೋ ವಿಡಿಯೋನ ತನ್ನ ಸ್ಟೋರಿಯಲ್ಲಿ ಇಡ್ತಾಳೆ ಅಂತ. ಯಾರು ಅಂತ ಹೆಸರು ಹೇಳೋದಿಲ್ಲ ನಾನು, ಇದು ಗೊತ್ತಾದ ಮೇಲೆ ಸ್ಟೋರಿ ಇಡೋದು ಬಿಡಲಿ ಯಾಕೆ ಅಂತ.
ಹೇಳ್ರಲ್ಲ, ಯಾರ್ಯಾರು ಇವ್ರಿಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿದ್ದೀರೋ ನಿಮ್ಮ ಫಿಲಮ್ಗಳು ನಿನ್ನ ಮುಂದೆ ನೋಡೋದಿಲ್ಲ ಅಂತ ದೇಶದಾದ್ಯಂತ ಈ ಒಂದು ಪ್ರಯತ್ನ ಮಾಡಿದ್ರ ಫಲ ಏನು ಗೊತ್ತೇನು? ಯಾವ ಅಮೀರ್ ಖಾನ್ ನರೇಂದ್ರ ಮೋದಿ ಪ್ರಧಾನಿಯಾಗಿದ್ದ ತಕ್ಷಣ ನನಗೆ ಉಸಿರುಗಟ್ತಾ ಇದೆ, ಇನ್ನು ನಾನು ಇರೋದಿಲ್ಲ ಅಂತ ಹೇಳ್ತಿದ್ನೋ ಭಾರತದಲ್ಲಿ, ಈಗ ನೆಟ್ಟಗಾಗಿದ್ದಾನೆ ಮತ್ತು ಹೇಳ್ತಾನೆ ಭಾರತ್ ಮಾತಾ ಕಿ ಜೈ ಅಂತ. ಯಾಕೆ ಅಂತಂದರೆ ಫಿಲಮ್ ಬಾಯ್ಕಾಟ್ ಮಾಡ್ತೀವಿ ಹುಷಾರು ಅಂತ ಹೇಳಿದ್ದಕ್ಕೆ ಸಪ್ಲೈ ಲೈನ್ ಕಟ್ ಮಾಡ್ರಪ್ಪ. ನಾವೇ ಸಪ್ಲೈ ಲೈನ್ಗಳವ್ರಿಗೆ ಸಪ್ಲೈ ಲೈನ್ ಕಟ್ ಮಾಡಿ ಬಿಸಾಕಿದ್ರೆ ನೆಟ್ಟಗಾಗ್ತಾರೆ ಇವರೆಲ್ಲ. ಅನ್ಫ್ರೆಂಡ್ ಮಾಡಿ ಮುಲ್ಲಾನ. ಇನ್ಸ್ಟಾಗ್ರಾಮ್ ಅಲ್ಲಿ ಲೈಕ್ ಕೊಟ್ಟಿದಿರಲ್ಲ, ಬಿಡಿ ಅದನ್ನ. ಅವನಿಗೊಂದು ಕಮೆಂಟ್ ಹಾಕಿ, ಇದೇ ಲಾಸ್ಟ್, ಇನ್ನು ಮುಂದೆ ನನ್ನ ಧರ್ಮದ ಬಗ್ಗೆ ಮಾತನಾಡಿದರೆ ರಸ್ತೆಯಲ್ಲಿ ಬಂದು ಹೊಡಿತೀನಿ ನಿನ್ನ ಅಂತ ಹೇಳಿ. ಯಾವಾಗ ಹಿಂದೂಗಳು ತಮ್ಮ ಈ ಪ್ಯಾಲ್ಪಿಂಡಿ ಭಾವವನ್ನು ಬಿಟ್ಟು ಕ್ಷಾತ್ರ ತೇಜದ ಜಾಗೃತಿಯನ್ನು ಮೂಡಿಸಿಕೊಂಡು ದುರ್ಗೆಯಾಗಿ ಕಾಳಿಯಾಗಿ ನಿಲ್ಲೋದು ಯಾವಾಗ? ಇನ್ನೂ ಎಷ್ಟು ದಿನ ಬೇಕು ನಮಗೆ? ಇಫ್ ನಾಟ್ ನೌ ಇಟ್ ಈಸ್ ನೆವರ್. ನನಗೆ ಬಹಳ ಹೆಮ್ಮೆ ಇದೆ, ನಾನು ಒಂದು ದಿನ ಅನುಮಾನ ಪಡಲಿಲ್ಲ ಈ ಮನುಷ್ಯನ ಮೇಲೆ ಅಂತ. ಭಾಳ ಹೆಮ್ಮೆ ಇದೆ. ಆದರೆ ನಿಮ್ಮಗಳ ಬಗ್ಗೆ ನನಗೆ ಗ್ಯಾರಂಟಿ ಇಲ್ಲ. ಒಂದು ವಿನಂತಿ ಮಾಡ್ಕೊಳ್ತೀನಿ, ಮಾಡ್ತೀರಿ? ಈ ಬಾರಿ ಚೌತಿಯಲ್ಲಿ ಗಣೇಶ ಎಲ್ಲೆಲ್ಲಿ ಇಡ್ತೀರೋ ಒಂದು ಹುಂಡಿ ಇಡಿ, ಅಣ್ಣಪ್ಪನಿಗಾಗಿ ಒಂದು ಹುಂಡಿ ಇಡಿ. ಯಾರು ಅಪ್ಪಿತಪ್ಪಿ ಲೈಕ್ ಮಾಡಿಬಿಟ್ಟಿದ್ದೀರೋ, ಯಾರು ಅಪ್ಪಿತಪ್ಪಿ ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ಕೆಟ್ಟ ಭಾವನೆ ಬೆಳೆಸ್ಕೊಂಡು ಬಿಟ್ಟಿದ್ರೋ, ಧರ್ಮಸ್ಥಳಕ್ಕೆ ಇನ್ಮೇಲೆ ಹೋಗಬಾರ್ದಪ್ಪ ಅಂತ ನಿಮ್ಗೆ ಅನಿಸಿತ್ತೋ, ಬಂದಿರೋಂಥ ಗ್ರೂಪಿನ ವಿಡಿಯೋನ ಧರ್ಮಸ್ಥಳ ಎಷ್ಟು ಕೆಟ್ಟದ್ದಪ್ಪ ಅಂದ್ಕೊಂಡಿದ್ರೋ, ಅಣ್ಣಪ್ಪನ ಹುಂಡಿಗೆ ಹೋಗಿ ಒಂದು ಹಾಕ್ಬಿಟ್ಟು, ಅಣ್ಣಪ್ಪ ಕ್ಷಮಿಸ್ಬಿಡಪ್ಪ, ನಿನ್ನ ಶಕ್ತಿ ಪವಾಡ ಏನು ಅಂತ ತೋರಿಸಿಬಿಟ್ಟೆ, ನನಗೆ ಸತ್ಯ ಗೊತ್ತಾಯಿತು, ಇನ್ಯಾವತ್ತೂ ನನ್ನ ಧರ್ಮದ ಕುರಿತಂತೆ ಶ್ರದ್ಧೆಯನ್ನು ಕಳ್ಕೊಳ್ಳೋದಿಲ್ಲ ಅಂತ ಒಂದು ಹುಂಡಿಗೆ ಹಣ ಹಾಕಿದ್ಮೇಲೆ ಸುಮ್ಮನಾಗಬೇಡಿ. ಎಲ್ಲ ಚೌತಿ ಮುಗಿದ ಮೇಲೆ ಆ ಹುಂಡಿ ಹಣವನ್ನು ತೆಗೆದುಕೊಂಡು ಧರ್ಮಸ್ಥಳಕ್ಕೆ ಹೋಗಿ ಹುಂಡಿಗೆ ಹಾಕಿ ನಮ್ಮೆಲ್ಲರ ಪರವಾಗಿ ಕ್ಷಮೆ ಕೋರಿ ಹಾಕಿದ್ದೀವಿ ಅಂತ ಒಂದು ಪ್ರಯತ್ನ ಮಾಡಿ ನೋಡಿ ಹೆಂಗಾಗತ್ತೆ ಅಂತ. ಸಮಾಜದಲ್ಲಿ ವಾಪಸ್ ಶ್ರದ್ಧೆ ಜಾಗೃತವಾಗುತ್ತೆ. ಈ ಬಾರಿ ಹೋಗಬೇಕಾದ್ರೆ ನೀವು ಮಾತ್ರ ಹೋಗಬೇಡಿ, ಐ ಡೋಂಟ್ ಮೈಂಡ್, ನೀವೆಲ್ಲ ಹೋಗ್ತೀರಾ ಗೊತ್ತು ನನಗೆ. ನೀವೆಲ್ಲ ಹೋಗುವಂಥ ವಿಶ್ವಾಸ ಇರೋದ್ರಿಂದಲೇ ವಾಪಸ್ ಇಲ್ಲಿಗೆ ಬಂದಿರೋದು. ಆದರೆ ಪ್ರಾಬ್ಲಮ್ ಏನಾಗಿದೆ ಗೊತ್ತಾ? ಧರ್ಮಸ್ಥಳಕ್ಕೆ ಇವತ್ತು ಬರೋರ ಸಂಖ್ಯೆ ಕಡಿಮೆ ಆಗಲಿಲ್ಲ, ಜಾಸ್ತಿ ಆಗಿದೆ. ಆದರೆ ಇನ್ನು 5 ವರ್ಷಗಳ ನಂತರ, 10 ವರ್ಷಗಳ ನಂತರ ಇವತ್ತಿನ ಪೀಳಿಗೆಯ ಹುಡುಗರು ಧರ್ಮಸ್ಥಳಕ್ಕೆ ಹೋಗೋದನ್ನು ನಿಲ್ಲಿಸ್ತಾರೆ. ಯಾಕೆಂದರೆ ಇನ್ಸ್ಟಾಗ್ರಾಮಿನ ಪ್ರಭಾವ ಇದೆ ಅವರಿಗೆ, ಒಳಗೆ ಬೀಜ ಹೋಗ್ಬಿಟ್ಟಿದೆ. ಈ ಬಾರಿ ಹೋಗಬೇಕಾದ್ರೆ ಒಬ್ಬರೇ ಹೋಗಬೇಡಿ. ಸ್ಕೂಲಲ್ಲಿ ಓದ್ತಾ ಇರೋ ನಿಮ್ಮ ಮಗನನ್ನು ಕರ್ಕೊಂಡು ಹೋಗಿ, ನಿಮ್ಮ ಮಗಳನ್ನು ಕರ್ಕೊಂಡು ಹೋಗಿ, ಕಾಲೇಜ್ನಲ್ಲಿ ಓದ್ತಾ ಇದ್ದರೆ ಹುಡುಗನನ್ನು ಕರ್ಕೊಂಡು ಹೋಗಿ ಧರ್ಮಸ್ಥಳದಲ್ಲಿ ಮಂಜುನಾಥನ ಮುಂದೆ ನಿಲ್ಲಿಸಿ ದಾರಿಯುದ್ದಕ್ಕೂ ಹೇಳ್ಕೊಂಡೋಗಿ, ಮಂಜುನಾಥ ನಮ್ಮ ಮನೆಗೆ ಎಷ್ಟು ಒಳ್ಳೇದು ಮಾಡಿದ ಗೊತ್ತಾ ಅಂತ. ನನಗೆ ಭಾಳ ಹೆಮ್ಮೆ ಇದೆ. ನನ್ನ ಹೋಟೆಲ್, ನನ್ನ ತಾತ ನಡೆಸ್ತಾ ಇದ್ದ ಹೋಟೆಲ್ನ ಹೆಸರೇ ಶ್ರೀ ಮಂಜುನಾಥ ಕೃಪಾ ಅಂತ. ನನ್ನ ಮನೇಲಿ ಅಷ್ಟು ಗೌರವ ಮಂಜುನಾಥನ ಬಗ್ಗೆ. ಮಂಜುನಾಥ ಅನ್ನೋ ಹೆಸರನ್ನು ಹೇಳಲ್ಲ ರೀ ನಮ್ಮ ಮನೆಗಳಲ್ಲಿ, ಧರ್ಮಸ್ಥಳ ಅನ್ನೋ ಹೆಸರನ್ನು ಹೇಳಲ್ಲ, ಶ್ರೀ ಕ್ಷೇತ್ರ ಅಂತಾನೇ ಹೇಳಬೇಕು, ಧರ್ಮಸ್ಥಳ ಅಂತ ಹೇಳೋಂಗಿಲ್ಲ. ವೀರೇಂದ್ರ ಹೆಗಡೆಯವರ ಫೋಟೋ ನಮ್ಮ ಮನೆಯಲ್ಲಿ ಹಾಲ್ನಲ್ಲ, ದೇವರ ಕೋಣೆಯಲ್ಲಿ ಇಟ್ಟಿದ್ರು ನಮ್ಮ ತಾತ. ನಮ್ಮ ತಾತ ಹೆಂಗೆ ಗೌರವ ಮಂಜುನಾಥನಿಗೆ ಸಲ್ಲಿಸ್ತಿದ್ದು ಅಂತಂದ್ರೆ, ನಮ್ಮ ಹೋಟೆಲ್ನಲ್ಲಿ ಊಟಕ್ಕೆ ಯಾವತ್ತೂ ಪಾಯಸ ಕೊಟ್ಟಿದ್ದಿಲ್ಲ. ಆದರೆ ಸೋಮವಾರದಂದು ಮಾತ್ರ ಮಂಜುನಾಥನಿಗೆ ಪಾಯಸವನ್ನು ಸಮರ್ಪಿಸಿ ಬಂದವರಿಗೆಲ್ಲ ಪಾಯಸ ಕೊಡ್ತಿದ್ರು. ಈವನ್ ನಾವು ಆ ಪರಂಪರೆಯನ್ನು ನನ್ನ ಚಿಕ್ಕಪ್ಪ ಉಳಿಸ್ಕೊಂಡು ಬಂದಿದ್ದಾರೆ. ಮಂಜುನಾಥನಿಗೆ ಆ ಪರಿಯ ಗೌರವ ಆ ಉದ್ದಕ್ಕೂ ಕರಾವಳಿ ಬೆಲ್ಟ್ನಲ್ಲೇ. ನಮ್ಮಲ್ಲೂ ಹಾಗೆ ಇದೆ. ಈ ಗೌರವವನ್ನು ವಾಪಸ್ ಮುಂದಿನ ಪೀಳಿಗೆಗೆ ದಾಟಿಸಿ ಹೋಗಲಿಲ್ಲ ಅಂತಂದರೆ, ಯಾವ ಶ್ರದ್ಧೆಯ ಕಾರಣಕ್ಕೋಸ್ಕರ ಇವತ್ತು ಮಂಜುನಾಥ ಮತ್ತು ಧರ್ಮಸ್ಥಳ ಇಡೀ ರಾಜ್ಯವನ್ನು ಬಲವಾಗಿ ಬಂಧಿಸಿಟ್ಟಿದ್ದಾನೋ. ನಮ್ಮಲ್ಲಿ ಅನೇಕ ಮಠಗಳು, ಅನೇಕ ದೇವಸ್ಥಾನಗಳು ಲಿಂಗಾಯತರದಿರ್ಬೋದು, ಕೆಲವು ದೇವಸ್ಥಾನಗಳು ಗೌಡ್ರಿಗೆ ಸಂಬಂಧಪಟ್ಟಿದ್ದು, ಕೆಲವು ದೇವಸ್ಥಾನಗಳು ಬ್ರಾಹ್ಮಣರಿಗೆ ಸಂಬಂಧಪಟ್ಟಿದ್ದಿರ್ಬೋದು. ಆದರೆ ಜಾತಿ ಮತ ಪಂಥಗಳನ್ನು ಮೀರಿ ಎಲ್ರಿಗೂ ಸೇರಿದ ದೇವಾಲಯ ಅಂದರೆ ಅದು ನಮ್ಮ ಧರ್ಮಸ್ಥಳ ಅಂತ ಹೆಮ್ಮೆ ಇದೆ. ಇದನ್ನು ಯಾವ ಕಾರಣಕ್ಕೂ ಕಳ್ಕೊಳ್ಳೋಕ್ಕಿಲ್ಲ. ನಾನು ಆ ಕಾರಣಕ್ಕೆ ನಿಮ್ಮನ್ನು ಕಳಕಳಿಯಿಂದ ಕೇಳ್ಕೊಳ್ತೀನಿ, ಈ ಬಾರಿ ಹೋಗುವಾಗ ಧರ್ಮಸ್ಥಳಕ್ಕೆ ಆ ಶ್ರದ್ಧೆ ಉಳಿಸೋಣ. ನನಗೊಂದು ಬಹಳವಾದ ಆಸೆ ಇದೆ, ಚೌತಿ ಒಂದು ಕಳೀಲಿ ಅಂತ ಕಾಯ್ತಾ ಇದ್ದೀನಿ. ನೀವು ಸಹಕಾರ ಮಾಡಿ. ಆಗ ನಾವು ಪಾದಯಾತ್ರೆ ಮಾಡಬೇಕು ಧರ್ಮಸ್ಥಳಕ್ಕೆ ಅಂತ. ಜೈಲಿನಿಂದ ಆಚೆ ಬಂದವ್ರನ್ನ ಸಂಭ್ರಮಿಸಲಿಕ್ಕೆ, ಸ್ವಾಗತಿಸಲಿಕ್ಕೆ ಒಂದಷ್ಟು ಜನ ಸೇರ್ಕೊಂಡು ಕೂಗಾಡಿದ್ದನ್ನೇ ಫೇಸ್ಬುಕ್ಕಲ್ಲಿ ನೋಡಿದ್ದೀವಿ ನಾವು. ಪರಂಪರೆಯಿಂದ ಬಂದಿರುವಂಥ ಮಂಜುನಾಥನ ಜೊತೆಗೆ ಇದರ 1000 ಪಟ್ಟು ಜನ ನಾವು ಬಲವಾಗಿ ನಿಂತಿದ್ದೀವಿ ಕಣಯ್ಯ. ಬರೀ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಊರೂರಲ್ಲೂ ಜನ ಸೇರ್ತೀವಿ. ಕೇಸರಿಯ ಸಾಗರವನ್ನು ನೋಡುವೆಯಂತೆ ಅಂತ ಹೇಳುವ ಒಂದು ಸಾಮರ್ಥ್ಯವನ್ನು ನಾವು ತೋರಿಸಬೇಕಾಗಿದೆ. ಅದಕ್ಕೆ ನಾವು ಜೊತೆಯಾಗಬೇಕಾಗಿದೆ. ಇದು ನನ್ನ ಭಾಳ ದೊಡ್ಡ ಕನಸು. ನಾನು ಅದೇ ಹೇಳ್ತೀನಲ್ಲ, ನೀವು ಬನ್ನಿ ಬಿಡಿ, ನಾವಂತೂ ಮಾಡೇ ಮಾಡ್ತೀವಿ ಇದನ್ನು ಅಂತ. ನೀವು ಬಂದರೆ ಜೊತೆಯಲ್ಲಿ ಹೋಗೋಣ, ಸಾಗರ ನಿರ್ಮಾಣ ಮಾಡೋಣ. ಇಲ್ಲ ಅಂದರೆ ನಾವು 40 ಜನ ಆದರೂ ಒಂದು ಪಾದಯಾತ್ರೆ ಮಾಡಿ ಮಂಜುನಾಥನಿಗೆ ಹೇಳ್ತೀವಿ ನಾವಿದ್ದೀವಿ.
ಏನೇ ಆಗಲಿ ಹಿಂದೂ ಸಮಾಜ ಇದನ್ನು ಸಹಿಸೋದಿಲ್ಲ, ಜೊತೆಯಲ್ಲಿ ನಿಂತಿರ್ತೀವಿ ಅಂತ ಹೇಳುವಂಥ ಒಂದು ಸಮರ್ಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ಒಂದು ಕನಸಿದೆ. ನಂಗೆ ಭಾಳ ವಿಶ್ವಾಸ ಇದೆ ನೀವೆಲ್ಲರೂ ಅದೇ ಭಾವದವರು. ನಾನು ಆರಂಭದಲ್ಲಿ ಕೋಪಿಸ್ಕೊಂಡು ಹೇಳುವಾಗ ನನಗಿರೋ ಕೋಪ ಅದು ಏನು ಮಾಡಲಿ, ನಾನು ಇದ್ರ ಬಗ್ಗೆ ಮಾತನಾಡುವಾಗ ಏನೆಲ್ಲ ಮಾತುಗಳನ್ನು ಕೇಳಿದ್ದೀನಿ ಗೊತ್ತಾ, ಏನೆಲ್ಲ ಬೈತಿದ್ರು ಗೊತ್ತಾ. ಚಕ್ರವರ್ತಿಗೆ ಪೇಮೆಂಟ್ ಆಗಿದೆ ಅಂತ ಹೇಳೋದಷ್ಟೇ ಅಲ್ಲ, ಅಸಹ್ಯ ಪದಗಳಲ್ಲಿ ಬೈಯೋದು, ಕ್ಯಾರೆಕ್ಟರ್ ಅಸಾಸಿನೇಟ್ ಮಾಡೋದು, ಎಲ್ಲವನ್ನೂ ಮಾಡಿ ಬಿಸಾಕಿದ್ರು. ಎಲ್ಲವನ್ನೂ ಕೇಳಿ ಔಡುಗಚ್ಚಿ ಕೂತ್ಕೊಂಡಿದ್ದು ಯಾಕೆ ಗೊತ್ತಾ, ಇಷ್ಟು ಬೈದಿದ್ದಕ್ಕೆ ಬೇಜಾರಾದರೆ ರೇಪಿಸ್ಟ್ ಅಂತ ಕರೆದುಕೊಂಡಿರುವಂಥ ವೀರೇಂದ್ರ ಹೆಗಡೆ ಅವ್ರ ಕಥೆ ಏನಿರಬಾರ್ದಪ್ಪ ಅಂತ ನೆನಪಿಸ್ಕೊಂಡಾಗೆಲ್ಲ ಶಾಂತ ಮನಸ್ಥಿತಿಯಿಂದ ಇರ್ತಿದ್ದೆ. ಆದರೆ ಇವತ್ತು ನನಗೆ ಅನಿಸುತ್ತೆ ಎಷ್ಟು ಖುಷಿ ಆಯಿತು ಗೊತ್ತಾ. ಇವತ್ತು ಒಂದು ವಿಡಿಯೋ ಬಂತು. ಇವತ್ತು ವೀರೇಂದ್ರ ಹೆಗಡೆಯವರ ದರ್ಶನಕ್ಕೆ, ಮಂಜುನಾಥನ ದರ್ಶನಕ್ಕೆ ಹೆಂಗೆ ಸಾಲು ನಿಂತಿದ್ರು ಜನ, ಹಾಗೆ ವೀರೇಂದ್ರ ಹೆಗಡೆಯವರ ದರ್ಶನಕ್ಕೂ ನಿಂತು ಅವರಿಗೆ ನಮಸ್ಕಾರ ಮಾಡಿ ಹೋಗ್ತಾ ಇರಬೇಕಾದ್ರೆ ಇದ್ರ ಭಾಳ ಸಂತೋಷ ಅನ್ನಿಸ್ತು ನನಗೆ. ಆ ಮನುಷ್ಯನ ಮುಖದಲ್ಲಿ ಒಂದು ನಗು ಬಂತಲ್ಲ ಅಂತ ಖುಷಿ ಅನ್ನಿಸ್ತು. ಅವ್ರೇನು ಹೇಳಿದ್ದಾರೆ ಗೊತ್ತಾ, ಆ ವಿಡಿಯೋನೂ ಗೊತ್ತಿಲ್ಲ, ಇವತ್ತೋ ನೆನ್ನೆದ ಗೊತ್ತಿಲ್ಲ. ಅವ್ರೇನು ಹೇಳಿದ್ದಾರೆ ಅಂತಂದರೆ ಆ ವಿಡಿಯೋದಲ್ಲಿ, ನನಗೆ ಗೊತ್ತು ನಿಮ್ಮೆಲ್ಲರ ಪ್ರೀತಿಯನ್ನು ಹಂಚಿಕೊಳ್ಳಲಿಕ್ಕೆ ಯಾವತ್ತೂ ಅವಕಾಶ ಸಿಗ್ತಿರಲಿಲ್ಲ. ಇವೆಲ್ಲ ಘಟನೆ ಆಗಿದ್ದರಿಂದ ನೀವೆಲ್ಲ ಪ್ರೀತಿಯನ್ನು ಹಂಚಿಕೊಳ್ಳಲಿಕ್ಕೆ ಬಂತಿದ್ದೀರಾ. ನನಗನ್ಸುತ್ತೆ ಭಗವಂತನೇ ಇವೆಲ್ಲವನ್ನು ಮಾಡಿದ್ದು ಈ ಕಾರಣಕ್ಕೋಸ್ಕರ, ನಿಮ್ಮ ಪ್ರೀತಿಯನ್ನು ಹಂಚಿಕೊಳ್ಳಲಿ ಅಂತ ಭಗವಂತ ಮಾಡಿದ್ದು ಅಂತ ನನಗನ್ಸುತ್ತೆ ಅಂತ ಆ ಮನುಷ್ಯ ದೊಡ್ಡ ಮಾತಾಡ್ತಾರಲ್ರಿ, ಸಾಮಾನ್ಯ ಮನುಷ್ಯ ಅಲ್ಲ ಅಂತ. ಆ ಕಾರಣಕ್ಕೆ ನಮ್ಗೆ ಭಾಳ ಹೆಮ್ಮೆ ಇದೆ. ಇದೆಲ್ಲ ನಮ್ಮ ಜವಾಬ್ದಾರಿ ಕೂಡ. ಯಾರು ತನ್ನ ಬದುಕನ್ನು ಸಮಾಜಕ್ಕೋಸ್ಕರ ಸವಿಸಿದ್ರೋ ಆ ಬದುಕನ್ನು ಸವಿಸಿದವನೊಂದಿಗೆ ನಾವಿದ್ದೀವಿ ಅಂತ ಹೇಳಲಿಕ್ಕೆ ನಮಗಿರುವಂಥ ಒಂದು ಒಳ್ಳೆಯ ಅವಕಾಶ. ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ ಧರ್ಮಸ್ಥಳಕ್ಕಾಗಿ ನಾವು ಅಂತ ಹೇಳ್ತಿದ್ದೀವಿ. ಧರ್ಮಸ್ಥಳಕ್ಕಾಗಿ ನಾವು ಅಂತಂದರೆ ಧರ್ಮಸ್ಥಳಕ್ಕೋಸ್ಕರ ಅಲ್ಲ, ನಮ್ಮ ಭಾವಿ ಪೀಳಿಗೆಗೋಸ್ಕರ ನಾವು ಅಂತ ಅರ್ಥ. ನಾವು ಅದನ್ನು ಉಳಿಸ್ಕೊಂಡಿದ್ದೀವಿ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಪ್ರೀತಿಯಿಂದ ಸೇರಿದ ನಿಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಸಮರ್ಪಿಸಿ, ಪರಮ ಪೂಜ್ಯ ಸ್ವಾಮೀಜಿಯವರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಒಂದು ಸಲ ಉಚ್ಚ ಕಂಠದಲ್ಲಿ ಜೈಕಾರ ಕೊಡಿ, ಎರಡೂ ಕೈಗಳನ್ನು ಗಾಳಿಗೆ ಬೀಸಿ, ಬೋಲ ಭಾರತ್ ಮಾತಾ ಕೀ, ಬೋಲ ಭಾರತ್ ಮಾತಾ ಕೀ, ವಂದೇ ವಂದೇ. ಸನಾತನ ಹಿಂದೂ ಸಂಸ್ಕೃತಿಗೆ, ಸನಾತನ ಹಿಂದೂ ಸಂಸ್ಕೃತಿಗೆ ಜೈ.